ಹೈಸ್ಕೂಲ್ ಗರ್ಲ್ಸ್ ಹೈಸ್ಕೂಲ್ ಗರ್ಲ್ಸ್ ಫಿಲಮಿನ ಹೈಸ್ಕೂಲ್ ಗರ್ಲ್ಸ್ ಯಾರಾದರೂ ವಾಕಿಂಗ್ ರೇಸಲ್ಲಿ ಇದ್ದರೆ ಕೂಡಲೇ ಬನ್ನಿ. ಯಾರಿದ್ದೀರಿ? ಇಬ್ಬರೇ ಇದ್ದಾರೆ ಇಲ್ಲಿ. ಓನ್ಲಿ 2 ದೇರ್. ಅದೇ PUC ಅವ್ರು ನೋಡಿ ಇಲ್ಲಿ. ಇವ್ರು ಬಿಟ್ಟಾದ ಕೂಡಲೇ ಬಿಡ್ತೇವೆ ನಾವು. ಆಯ್ತಾ? ಎಷ್ಟು ರೌಂಡ್ ಗೊತ್ತುಂಟಲ್ಲ? ಎಷ್ಟು ರೌಂಡ್? ಎಸ್. ಇಬ್ರೇ? ಎಸ್. ಆನ್ ಯರ್ ಮಾರ್ಕ್. ಫಸ್ಟ್ ಟ್ಯಾಕಿ ಬರಬೇಕು. ಫಸ್ಟ್ ಟ್ಯಾಕ್ ಗೋ. ಫಸ್ಟ್ ಟ್ಯಾಕ್ ಬನ್ನಿ. ಫಸ್ಟ್ ಟ್ಯಾಕಿಗೆ ಏಯ್ ರೆಡ್ ಓಡ್ತಾ ಇದ್ದೀನಿ ನೀನು. ಅವನ ಹೆಸರೆಂಥದ್ದು? ರೆಡ್ ಆದಿಲ್. ನಿಂಗೆ ಒಂದು ವಾರ್ನಿಂಗ್. ಆದಿಲ್ಗೆ. ಆದಿಲ್ ಓಡ್ತಾ ಇದ್ದಾನೆ ಪುನಃ. ಆದಿಲ್ ವಾಕ್ ಮಾಡಬೇಕಲ್ಲಿ. Just on your mark. Go. Aklen thupna clear le. ಅಲ್ಲಿ ಓಡಲಿಕ್ಕಿಲ್ಲ. ಓಡಿದ್ರೆ ಅಲ್ಲಿ ವಾರ್ನಿಂಗ್ ಕೊಡ್ತಾರೆ. ಇಲ್ಲಿ Here we go, last time.
ಕ್ಲಿಪ್ಸನ್ ಓಡ್ಲಿಕ್ಕಿಲ್ಲ, ವಾಕ್ ಮಾಡ್ಬೇಕಲ್ಲಿ. మల్టీప్లెక్స్ లోని ఆడియన్స్ లాగా మౌనం కొన్నా గానీ అమ్ము లోన దండనగా జరిగిందే నమ్ము దిమ్మ తిరిగిన డిమాండ్ సమ్ము ನೋಡಿ, ಅಥ್ಲೇಟ್ ಓಡ್ಲಿಕ್ಕಿಲ್ಲ ಅಲ್ಲಿ, ಕೆಲವರು ಓಡ್ತಾ ಇದ್ರಲ್ಲಿ ಕರುವಲ್ಲಿ.
ಅಲ್ಲಿ ವಾಕ್ ಮಾಡಬೇಕು, ಓಡ್ಲಿಕ್ಕಿಲ್ಲ ಅಲ್ಲಿ ಯಾರು ಕಾರ್ನರ್ ಅಲ್ಲಿ. ಹಲೋ ನೋಡಿ, 3000 ಮೀಟರ್ ಹಾಗೂ 5000 ಮೀಟರ್, 3000 ಹಾಗೂ 5000 ಮೀಟರ್ ಓಡುವ ಎಲ್ಲ ಕ್ರೀಡಾಪಟುಗಳಿಗೆ ಇದು ಪ್ರಥಮ ಕರೆ. ವಾಕಿಂಗ್ ರೇಸ್ ಮುಗಿದ ತಕ್ಷಣ 5000 ಮೀಟರ್ ಹಾಗೂ 3000 ಮೀಟರ್ ಓಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟ ಕ್ರೀಡಾಪಟುಗಳು ತುಂಬ ಪೂರ್ವ ತಯಾರಿ ಮಾಡಿಕೊಂಡು ತಯಾರಿರಬೇಕು. 5000 meter and 3000 meter race start from now after the walking race. I request all the participants kindly get ready. ಆಂಗಿಕ ಓಡ್ತೀಯಾ 3000? ಹೈಸ್ಕೂಲ್ ಎಲ್ಲಿಂಟು? ಹೈಸ್ಕೂಲ್ನ 2 ಕಿಲೋಮೀಟರ್ ವಾಕಿಂಗ್ ಫಿನಿಶ್ ಆಗ್ತಾ ಉಂಟು. ಹೈಸ್ಕೂಲ್ ಬಾಯ್ಲ್ ಫಿನಿಶ್ ಹಾಗೂ PU ಪದವಿ ಪೂರ್ವ ಕಾಲೇಜಿನ ಶ್ರೀವರ್ಧನ ಸಹ ಫಿನಿಶ್ ಲೈನಲ್ಲಿದ್ದಾಳೆ. ಶ್ರೀವರ್ಧನ ಫಿನಿಶ್. ನೋಡಿ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀರಾ ಜಾಗಿಂಗ್ ಮಾಡ್ತೀರಾ ಗೊತ್ತಿಲ್ಲ, ಜಾಗ್ ಮಾಡ್ತಾ ಇದ್ದೀರಿ ಅಲ್ಲಿ. ತ್ರೀ 3000 ಮೀಟರ್ ಓಡುವ ಅಟ್ಲಡಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಸ್ಟ್ಯಾಂಡಿಯರ್ 3000 ಮೀಟರ್ ಓಡುವ ಮಕ್ಕಳು ಇಬ್ಬರೇನಾ ಬಾಯ್ಸ್?
ನೋಡಿ ಅಲ್ಲಿ 3000 ಅಲ್ಲಿ ಯಾರಾದರೂ ಕಾಂಪೀಟ್ ಮಾಡುವ ಹೈಸ್ಕೂಲ್ ಬಾಯ್ಸ್ ಗರ್ಲ್ಸ್, PUC ಬಾಯ್ಸ್ ಗರ್ಲ್ಸ್ ಮತ್ತು ಡಿಗ್ರಿ ಬಾಯ್ಸ್ ಗರ್ಲ್ಸ್ ಇದ್ದರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು.
ಪಿಂಟೋ ಸರ್, ಪಿಂಟೋ ಸರ್, ಎಲಿಯಾಸ್ ಪಿಂಟೋ ಸರ್, ವಾಕಿಂಗ್ ಆಯ್ತಾ ಸರ್? ಟೂ ರೌಂಡ್ಸ್. ಹಲೋ ವಾಲಂಟಿಯರ್ಸ್, ಯಾರು ರೇಸಲ್ಲಿ ಇಲ್ಲ ದಯವಿಟ್ಟು ಬನ್ನಿ, ಇಲ್ಲಿ ಅಂಪೈರಿಂಗ್ ಮಾಡಬೇಕು. ದೃಶ್ಯ ದೃಶ್ಯ ಇಲ್ಲ ಬನ್ನಿ, ಇಲ್ಲಿ ಎಲ್ಲ ಎಲ್ಲ ಅಲ್ಲಿ ಕಬಡ್ಡಿ ಪ್ಲೇಯರ್ಸ್ ಎಲ್ಲ ಬನ್ನಿ ಇಲ್ಲಿ. ಸರ ನೀವು ರೇಸ್ ಬಿಡಿ, ಅವರು ಇಲ್ಲಿ ಕೌಂಟ್ ಮಾಡ್ತಾರೆ. High school section 3000 meters. Competitors on your mark. Last round. Last round, okay. Last.
ಪದವಿ ಕಾಲೇಜಿನ ಡಿಗ್ರಿ ಕಾಲೇಜಿನ ಕ್ರೀಡಾಪಟುಗಳು 3000 ಮೀಟರ್ ಓಡುವುದರಲ್ಲಿ ಯಾರದಿದ್ದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಬೇಕು. ಅಲ್ಲಿ ಬಾಯ್ಸ್ ಮಾತ್ರ ಇದ್ದಾರೆ. ಗರ್ಲ್ಸ್ ಟೀಮ್ 3000 ಮೀಟರಲ್ಲಿ ಭಾಗವಹಿಸುವಂತಹ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲರ ಗಮನಕ್ಕೆ 400 ಮೀಟರ್ ಓಟಕ್ಕೆ ಇದು ಪ್ರಥಮ ಕರೆ. ದಿಸ್ ಇಸ್ ದ ಫಸ್ಟ್ ಕಾಲ್ ಫಾರ್ 400 ಮೀಟರ್ ಫಾರ್ ಆಲ್ ದ ಕೆಟಗರೀಸ್. 400 ಮೀಟರ್ ಓಟಕ್ಕೆ ಇದು ಪ್ರಥಮ ಕರೆ. ಸಂಬಂಧಪಟ್ಟಂತಹ ಎಲ್ಲ ಕ್ರೀಡಾಪಟುಗಳು ಇನ್ನು ಅರ್ಧ ಗಂಟೆಯಲ್ಲಿ, ಈಗ 8:35 ಆಗಿದೆ, ಇನ್ನು ಅರ್ಧ ಗಂಟೆಯಲ್ಲಿ 400 ಮೀಟರ್ ಓಟ ಪ್ರಾರಂಭವಾಗ್ತದೆ. And this is also the first call for triple jump of Philomena High School boys and triple jump for St. Vitus Girls High School and a high jump of St. Philomena Higher Primary English Medium, discus throw St. Philomena High School and discus throw St. Vitus Girls High School. ಎಲ್ಲ ಈವೆಂಟ್ಗಳು 9 ಗಂಟೆ ಕ್ಲಪ್ತವಾಗಿ ಶುರು ಆಗ್ತಾ ಇವೆ. ಸಂಬಂಧಪಟ್ಟ ಎಲ್ಲ ಕ್ರೀಡಾಪಟುಗಳು ನಿಮ್ಮ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಈ ಈವೆಂಟಿಗೆ ನೀವು ತಯಾರಿರಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 400 ಮೀಟರ್ ಓಟ ಎಲ್ಲ ವಿಭಾಗಗಳಿಗೆ, ಟ್ರಿಪಲ್ ಜಂಪ್ ಸೇಂಟ್ ಫಿಲೋಮಿನಾ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ, ಟ್ರಿಪಲ್ ಜಂಪ್ ಸೇಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ, ಹೈ ಜಂಪ್ ಸೇಂಟ್ ಫಿಲೋಮಿನಾ ಹೈ ಪ್ರೈಮರಿನ ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳಿಗೆ, ಡಿಸ್ಕಸ್ ಥ್ರೋ ಸೇಂಟ್ ಫಿಲೋಮಿನಾ ಹೈಸ್ಕೂಲ್ ಮತ್ತು ಡಿಸ್ಕಸ್ ಥ್ರೋ ಸೇಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಸಂಬಂಧಪಟ್ಟ ಎಲ್ಲ ಕ್ರೀಡಾಪಟುಗಳು ತಮ್ಮ ಪೂರ್ವ ತಯಾರಿ ಮಾಡಿಕೊಂಡು ಇವತ್ತಿನ ಈ ಕ್ರೀಡಾಕೂಟಕ್ಕೆ ಅಣಿಯಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
3000 ಮೀಟರ್ ರೇಸ್ ಮುಗಿದ ತಕ್ಷಣ ಪದವಿ ಪೂರ್ವ ಕಾಲೇಜಿನ ಹಾಗೂ ಡಿಗ್ರಿ ಕಾಲೇಜಿನ ಕ್ರೀಡಾಪಟುಗಳಿಗೆ 3000 ಮೀಟರ್ ಓಟದ ಸ್ಪರ್ಧೆ ನಡೆಯಲಿರುವುದು. ಆದ ಕಾರಣ ಭಾಗವಹಿಸಬೇಕಂತ ಎಲ್ಲ ಕ್ರೀಡಾಪಟುಗಳು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಬೇಕು. 3000 ಮೀಟರ್ ಇನ್ನು ಕೆಲವೇ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಸಂಬಂಧಪಟ್ಟ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಬೇಕು. ಅಲ್ಲಿ ಅಫಿಷಿಯಲ್ಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತಿನ ಎಲ್ಲ ಕ್ರೀಡಾ ಚಟುವಟಿಕೆಗಳು ಮಧ್ಯಾಹ್ನ ಮುಗಿತವೆ. ಆದ ಕಾರಣ ಸಂಬಂಧಪಟ್ಟ ಎಲ್ಲ ತಾಂತ್ರಿಕ ಅಧಿಕಾರಿಗಳು ಕ್ರೀಡಾಪಟುಗಳು ನಮ್ಮೊಂದಿಗೆ ಸಹಕರಿಸಬೇಕು. ಇವತ್ತಿನ ಎಲ್ಲ ಇವೆಂಟ್ಗಳು ಈಗಾಗಲೇ ವಾಕಿಂಗ್ ರೇಸ್ ಮುಗಿದಿದೆ. 5000 ಮೀಟರ್ ಪ್ರಗತಿಯಲ್ಲಿದೆ. 400 ಮೀಟರ್ 9 ಗಂಟೆಗೆ ಕ್ಲಪ್ತವಾಗಿ ಶುರುವಾಗಲಿದೆ. ಟ್ರಿಪಲ್ ಜಂಪ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ಟ್ರಿಪಲ್ ಜಂಪ್ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್, ಹೈ ಜಂಪ್ ಸೈಂಟ್ ಫಿಲೋಮಿನಾ ಇಂಗ್ಲಿಷ್ ಮೀಡಿಯಂ, ಡಿಸ್ಕಸ್ ಥ್ರೋ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ಡಿಸ್ಕಸ್ ಥ್ರೋ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್, ಟ್ರಿಪಲ್ ಜಂಪ್ ಸೈಂಟ್ ಫಿಲೋಮಿನಾ ಕಾಲೇಜ್, ಟ್ರಿಪಲ್ ಜಂಪ್ ಫಾರ್ ಸೈಂಟ್ ಫಿಲೋಮಿನಾ PU ಕಾಲೇಜ್, high jump for St. Victor's English Medium School, and 200 meter, all the categories, 200 ಮೀಟರ್ ಎಲ್ಲ ಕೆಟಗರಿಗೆ. ಅದಾದ ನಂತರ 4x100 ಮೀಟರ್ ಓಟ ಇವತ್ತಿನ ಕೊನೆಯ ಸ್ಪರ್ಧೆ 12 ಗಂಟೆಗೆ ಕರೆಕ್ಟಾಗಿ ನಾವು ಅದನ್ನು ಬಿಡಲಿದ್ದೇವೆ. ಆದ ಕಾರಣ ಇವತ್ತಿನ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ನೀವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒಂಬತ್ತು ಗಂಟೆಗೆ ಇನ್ನೂ ಡಿಗ್ರಿ ಕಾಲೇಜಿನ 5000 ಮೀಟರ್ ಆಗಲಿಕ್ಕಿದೆ. ಅದು ಮುಗ್ದ ನಂತರ ನಾನು ನಿಮಗೆ ತಯಾರಿರಲಿಕ್ಕೆ ಮಾತ್ರ ಹೇಳಿದ್ದೆ. ಗೆಟ್ ರೆಡಿ, ಓಕೆ? ಓಕೆ, ಅಲ್ಲಿ ಕಾಲೇಜ್ ಹುಡುಗರಿಗೆ ಬಿಡ್ತಾರೆ. ಈಗ 3000 ಮೀಟರ್ ಸಂಬಂಧಪಟ್ಟ ಲೈನ್ ಅಂಪೈರ್ಸ್ ಇಲ್ಲಿ ತಯಾರಿರುವುದು.
ಎಲ್ಲ ಮಕ್ಕಳು ಹೊರಗೋಗಿ ನೋಡ. ಎಲ್ಲ ಮಕ್ಕಳು ಇಲ್ಲಿ ಬರಲಿಕ್ಕಿಲ್ಲ, ಸೀದಾ ಹೊರಗೋಗ್ಬೇಕು. ಮಕ್ಕಳು ಹೋಗಿ ಹೊರಗೆ ಹೋಗಿ, ಅಲ್ಲಿ ಕೂತ್ಕೊಳ್ಳಿ ಚೇರಲ್ಲಿ ಹೋಗಿ. ಏಯ್ ರೊನಾಲ್ಡೋ, ಓ ಮಿಸ್ಟರ್ ರೊನಾಲ್ಡೋ, ಹೋಗು ಕೂತ್ಕೊ ಅಲ್ಲಿ. ಎಲ್ಲ ಪ್ರೈಮರಿ ಮಕ್ಕಳು ಈ ಸಂಬಂಧಪಟ್ಟದವರು ಎಲ್ಲ ಹೋಗಿ, ಎಲ್ಲ ಪೆಂಡಾಲಲ್ಲಿ ಕೂತ್ಕೊಳ್ಳಿ ಹೋಗಿ. ಯಾರು ಗ್ರೌಂಡಿಗೆ ಬರಲಿಕ್ಕಿಲ್ಲ. ಎಸ್ ಬಿಡಿ ಸರ್. ಪದವಿ ಕಾಲೇಜ್ ಹಾಗೂ ಪದವಿ ಪೂರ್ವ ಕಾಲೇಜಿನ 3000 ಮೀಟರ್ ಈಗ ರೇಸ್ ಪ್ರಾರಂಭವಾಗಲಿದೆ. ಎಸ್ ಸ್ಟಾರ್ಟೆಡ್. ಟ್ರ್ಯಾಕಲ್ಲಿ ಯಾರು ಅಡ್ಡಾಡಬೇಡಿ. 3000 ಮೀಟರ್ ಓಟ ಪ್ರಗತಿಯಲ್ಲಿದೆ. ಯಾರು ಟ್ರ್ಯಾಕಿನಲ್ಲಿ ಅಡ್ಡಾಡಬಾರದು. ಎಲ್ಲ ಕ್ಲಿಯರ್ ಮಾಡಿ ಟ್ರ್ಯಾಕನ್ನು. Chick, 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 chick. सारी दुनिया पे कहंदी बंगले पे के सोनिया मैं कहना गोरिए ना 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 गोरिए कुड़ी मैनू कहंदी मैनू चुंदती ले सोनिया मैं कहना गोरिए ना 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 गोरिए कुड़ी मैनू कहंदी Hey boy, clear the track.
ಹೈಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಟ್ರಿಪಲ್ ಜಂಪ್, ಇದು ಕೊನೆಯ ಕರೆ. ಯಾರು ಟ್ರಿಪಲ್ ಜಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಹೈಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಲ್ಲಿ ಟ್ರಿಪಲ್ ಜಂಪ್ ಇಟ್ಟ ಹತ್ರ ಬರಬೇಕು. ಮತ್ತು ನಿಮ್ಮ ಹೆಸರನ್ನು ನಾವು ತಗೊಳ್ಳೋದಿಲ್ಲ. ಟ್ರಿಪಲ್ ಜಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ ಹೈಸ್ಕೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಟ್ರಿಪಲ್ ಜಂಪ್ ಇಟ್ಟ ಹತ್ರ ಬರಬೇಕು. ਮੇਰਾ ਕਦੇ ਕਦੇ ਜੀ ਕਰਦਾ ਕਿ ਛੱਡ ਦੇਵਾਂ ਤੈਨੂੰ, ਤੂੰ ਕਦੇ ਵੀ ਖੁਸ਼ ਨਹੀਂ ਹੋਣਾ ਮੇਰੇ ਤੋਂ ਪਤਾ ਮੈਨੂੰ। ਮੇਰਾ ਕਦੇ ਕਦੇ ਜੀ ਕਰਦਾ ਕਿ ਛੱਡ ਦੇਵਾਂ ਤੈਨੂੰ, ਤੂੰ ਕਦੇ ਵੀ ਖੁਸ਼ ਨਹੀਂ ਹੋਣਾ ਮੇਰੇ ਤੋਂ ਪਤਾ ਮੈਨੂੰ। ਕਹਿੰਦੀ ਤੇਰੇ ਵਰਗੇ ਜਨ ਸਕਤੀ ਹੈ ਜੇ ਸੋਹਣਿਆ, ਮੈਂ ਕਹਿੰਦਾ ਗੋਰੀਏ ਨਾ 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 ਗੋਰੀਏ, ਉਹ ਕੁੜੀ ਮੈਨੂੰ ਕਹਿੰਦੀ ਮੈਨੂੰ ਜੁੱਤੀ ਲੈ ਤੇ ਸੋਹਣਿਆ, ਮੈਂ ਕਹਿੰਦਾ ਗੋਰੀਏ ਨਾ 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 ਗੋਰੀਏ, ਉਹ ਕੁੜੀ ਮੈਨੂੰ ਕਹਿੰਦੀ, ਉਹ ਕੁੜੀ ਮੈਨੂੰ ਕਹਿੰਦੀ। ಹಲೋ, ಎಲ್ಲ ಕ್ರೀಡಾಪಟುಗಳಿಗೆ ಸೂಚನೆ, ಯಾರು ಟ್ರ್ಯಾಕಲ್ಲಿ ಅಡ್ಡಾಡ್ಲಿಕ್ಕಿಲ್ಲ. ಅಲ್ಲಿ 3000 ಮೀಟರ್ ರೇಸ್ ನಡೀತಾ ಇದೆ. ಸಂಬಂಧ ಎಲ್ಲ ಪ್ರೈಮರಿ ಮಕ್ಕಳು ನೀವು ಪೆಂಡಲಲ್ಲಿ ಕೂತ್ಕೊಳ್ಬೇಕು. ಗ್ರೌಂಡಿನ ಒಳಗೆ ಯಾರು ಬರ್ಲಿಕ್ಕಿಲ್ಲ, ಯಾರು ಗ್ರೌಂಡ್ ಬರ್ಲಿಕ್ಕಿಲ್ಲ. ದಯವಿಟ್ಟು ಹೊರಗೆ ಹೋಗಿ. ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನೀಗ ಸ್ವಲ್ಪ ಕ್ಷಣಗಳಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಇರಿಸಲಾದಂತಹ ಕುರ್ಚಿಗಳನ್ನು ಸ್ವೀಕರಿಸಬೇಕು. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಂಗಣದಲ್ಲಿ ಬಂದು ಸೇರಿಕೊಳ್ಳಬೇಕು. ಸರಿಯಾಗಿ 9:10ಕ್ಕೆ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಯಾವ ವಿದ್ಯಾರ್ಥಿಗಳು ಅಲ್ಲಿ ಕ್ಯಾಂಪಸ್ ಹತ್ರ ಅಥವಾ ತರಗತಿಗಳ ಬಳಿ ಸೇರಿರಬಾರದು.
Vacate the pavilion now. At 9:10, all the students should vacate the pavilion. No one should be there at the pavilion. And you have to assemble at the quadrangle. And all the students should assemble in the ground. At 9:10, every student should be assembled in the ground. ಟ್ರ್ಯಾಕ್ ಬಿಡಬೇಕು. ಟ್ರ್ಯಾಕಲ್ಲಿ ಯಾರು ಬರಲಿಕ್ಕಿಲ್ಲ. ಎಲ್ಲಿ ನಿಂತರೂ ಟ್ರ್ಯಾಕಿನ ಹೊರಗೆ ನಿಲ್ಲಬೇಕು. ನೋಡಿ, ಟ್ರ್ಯಾಕಲ್ಲಿ ಈವೆಂಟ್ ಆಗ್ತಾ ಇದೆ. ಬೇಗ ಬನ್ನಿ. ಟ್ರ್ಯಾಕಲ್ಲಿ ಈವೆಂಟ್ ನಡೀತಾ ಇದೆ. 400 ಮೀಟರ್ ಓಟಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರೀಡಾಪಟುಗಳು ನಿಮ್ಮ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ತಯಾರಿರುವುದು. 400 ಮೀಟರ್ ಓಟನ ಬಿಡ್ತಾ ಇದ್ದೇವೆ. ಟ್ರಿಪಲ್ ಜಂಪ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ಟ್ರಿಪಲ್ ಜಂಪ್ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್, ಹೈ ಜಂಪ್ ಸೈಂಟ್ ಫಿಲೋಮಿನಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಡಿಸ್ಕಸ್ ಥ್ರೋ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ಡಿಸ್ಕಸ್ ಥ್ರೋ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್.
ವಿದ್ಯಾರ್ಥಿಗಳು ಬೇಗನೆ ಕ್ರೀಡಾಂಗಣಕ್ಕೆ ಬನ್ನಿ, ಯಾಕೆಂತ ಹೇಳಿದ್ರೆ ಇಲ್ಲಿ ಟ್ರ್ಯಾಕ್ನಲ್ಲಿ ಈವೆಂಟ್ ನಡೀತಾ ಇದೆ. ಸ್ಟೂಡೆಂಟ್ಸ್, ಪ್ಲೀಸ್ ಮೂವ್ ಫಾಸ್ಟ್. Please cross the track immediately. Please move fast. ದಯವಿಟ್ಟು ಗಮನಿಸಿ, ಟ್ರ್ಯಾಕ್ ಈವೆಂಟ್ ನಡೀತಾ ಇದೆ. ಅಲ್ಲಿ ಕ್ರಾಸ್ ಮಾಡುವ ಮಕ್ಕಳು ಗಮನಿಸಿ. ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಕ್ರೀಡಾಂಗಣದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬೇಗನೆ ಸಾಲಾಗಿ ನಿಂತುಕೊಳ್ಳಬೇಕು. I request all the degree students to come to the ground. I request all the degree staff to assemble in the ground. ಕ್ರೀಡಾಂಗಣದಲ್ಲಿ ಬದಿಯಲ್ಲಿರುವಂತಹ ಎಲ್ಲ PUC ವಿದ್ಯಾರ್ಥಿಗಳು ಇಲ್ಲಿ ಲೈನ್ ಮಾಡಬೇಕು, ಸಾಲಲ್ಲಿ ಬಂದು ನಿಂತುಕೊಳ್ಳಬೇಕು. ಡಿಗ್ರಿ ವಿದ್ಯಾರ್ಥಿಗಳಲ್ಲೂ ಕೂಡ ಮನವಿ ಮಾಡಿಕೊಳ್ಳುವಂಥದ್ದು, ಈ ಕೂಡಲೇ ಕ್ರೀಡಾಂಗಣಕ್ಕೆ ಬಂದು ಸಾಲಲ್ಲಿ ನಿಂತುಕೊಳ್ಳಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ.
ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ವ್ಯವಹರಿಸಬೇಕು. ಎಲ್ರಿಗೂ ಶುಭೋದಯ. ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ನಡೆಸಿಕೊಡಲಿರುವ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ವಿ.ಬಿ. 𝐼𝐻𝐾 ಅವರು ಈಗಾಗಲೇ ಸಭಾಂಗಣದತ್ರ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಅವರನ್ನ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀಯುತ ವಿ.ಬಿ. 𝐼𝐻𝐾 ನಮ್ಮದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದು ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾಗಿ ಹಲವು ವರ್ಷಗಳ ಸೇವೆಯನ್ನು ಸಲ್ಲಿಸಿ
ಅನೇಕ ಅನುಭವಗಳನ್ನು ತಮ್ಮದಾಗಿಸಿಕೊಂಡು ತಮ್ಮೊಂದಿಗೆ ಇಂದು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಆತ್ಮೀಯರೇ, ತಮಗೆಲ್ಲರಿಗೂ 50ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಈ ದಿನದ ಶುಭೋದಯ. ಮಾಯ್ದದೇವು ಸಮೂಹ ಶಿಕ್ಷಣ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಇಂದು ಈ ವೇದಿಕೆಯಲ್ಲೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಸಂಚಾಲಕರಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ 𝐕 ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಸಂತ ಫಿಲೋಮಿನಾ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ವಹಿಸಲಿದ್ದಾರೆ. ಸಮಾರಂಭದಲ್ಲಿ ಗೌರವ ಉಪಸ್ಥಿತರಾಗಿ ಶ್ರೀ ಜೆರಾಲ್ಡ್ ಡಿ ಕೋಸ್ಟ, ಉಪಾಧ್ಯಕ್ಷರು, ಮಾಯ್ದದೇವು ಚರ್ಚ್ ಪಾಲನಾ ಸಮಿತಿ ಪುತ್ತೂರು, ಫಾದರ್ ಸ್ಟಾನಿ ಪಿಂಟೋ ಆವರಣ ನಿರ್ದೇಶಕರು, ಫಾದರ್ ಆಂಟನಿ ಪ್ರಕಾಶ್ ಮೊಂತೇರೋ ಪ್ರಾಂಶುಪಾಲರು ಫಿಲೋಮಿನಾ ಪದವಿ ಕಾಲೇಜು, ಫಾದರ್ ಅಶೋಕ್ ರಾಯನ್ ಕ್ರಾಸ್ತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು, ಫಾದರ್ ಮ್ಯಾಕ್ಸಿಮ್ ಡಿಸೋಜ ಮುಖ್ಯ ಗುರುಗಳು ಸಂತ ಫಿಲೋಮಿನಾ ಪ್ರೌಢಶಾಲೆ, ರೋಸ್ಲಿನ್ ಲೋಬೋ ಮುಖ್ಯ ಶಿಕ್ಷಕಿ ಸಂತ ವಿಕ್ಟರ್ ಬಾಲಿಕೆಯರ ಪ್ರೌಢಶಾಲೆ, ಹ್ಯಾರಿ ಡಿಸೋಜ ಮುಖ್ಯ ಗುರುಗಳು ಸಂತ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆ, ಜಾನೆಟ್ ಡಿಸೋಜಾ ಮುಖ್ಯ ಶಿಕ್ಷಕಿ ಮಾಯ್ದದೇವು ಪ್ರೌಢಶಾಲೆ, ಸಿಸ್ಟರ್ ಲೋರಾ ಪಾಯಸ್ ಮುಖ್ಯ ಶಿಕ್ಷಕಿ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆ, ಫಾದರ್ ರೂಪೇಶ್ ತಾವ್ರೋ ಬಾಲಕರ ವಸತಿ ನಿಲಯದ ಮೇಲ್ವಿಚಾರಕರು, ಸಿಸ್ಟರ್ ಲೂಲ್ ಮೇರಿ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿಯರು, ಇವರೆಲ್ಲರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯರೇ, ಎಲ್ಲಾದರೂ ಇರೋ ಎಂತಾದರೂ ಇರೋ, ಎಂದೆಂದಿಗೂ ನೀ ಕನ್ನಡವಾಗಿರೋ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ರಾಷ್ಟ್ರಕವಿ ಕುವೆಂಪು ಅವರ ಕವನದ ಮೊದಲ ಸಾಲುಗಳು. ಈ ಸಾಲುಗಳು ಏನು ಹೇಳುತ್ತವೆ ಅಂದರೆ, ಕನ್ನಡ ಕೇವಲ ಭಾಷೆಗೆ ಅಲ್ಲ, ಭಾವನೆಯೂ ಹೌದು ಎನ್ನುವ ಅರ್ಥವನ್ನ ಧ್ವನಿಸ್ತದೆ. 1956 ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ಎನ್ನುವ ಹೆಸರಿನಲ್ಲೇ ಒಂದು ಸುಂದರ ರಾಜ್ಯದ ನಿರ್ಮಾಣವಾಗುತ್ತದೆ. ಮುಂದೆ 1973ರಲ್ಲಿ ಈ ಮೈಸೂರು ರಾಜ್ಯ ಎನ್ನುವ ಹೆಸರಿನ ಬದಲಾಗಿ ಕರ್ನಾಟಕ ರಾಜ್ಯ ಎನ್ನುವ ಬದಲಾವಣೆಯನ್ನ ಮಾಡಲಾಗುತ್ತದೆ. ಈ ದಿನವನ್ನೇ ರಾಜ್ಯದಾದ್ಯಂತ ಅತ್ಯಂತ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ಎನ್ನುವ ನಾಮಫಲಕದೊಂದಿಗೆ ರಾಜ್ಯದಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಸಮಾರಂಭ ಇಂದು ಸಂತ ಫಿಲೋಮಿನಾ ಕ್ರೀಡಾಂಗಣದ ಮುಂದಿನ ವೇದಿಕೆಯಲ್ಲಿ ಅತ್ಯಂತ ಸಂಭ್ರಮದಿಂದ ನಡೆಯುವುದಕ್ಕೆ ಈಗಾಗಲೇ ಸಿದ್ಧತೆ ನಡೆದು ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿರುವ ಸರ್ವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಲಿದ್ದಾರೆ ಪದವಿ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿರುವ ಶ್ರೀ ಬಸ್ತಿಯಂ ಪಾಯಸ್ ಸರ್ ಇವರು. ಸರ್ವರಿಗೂ 68ನೇ ಕನ್ನಡ ಸಾಹಿತ್ಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ಕನ್ನಡಾಂಬೆಯ ಮಹೋತ್ಸವ, ಕನ್ನಡ ನಾಡು ನುಡಿಯ ವೈಭವ ವೈಶಿಷ್ಟ್ಯಪೂರ್ಣವಾದ್ದು. ಕರ್ನಾಟಕ ಶ್ರೀಗಂಧದ ನಾಡು, ಶಿಲ್ಪಕಲೆಯ ತವರೂರು, ಸಂಸ್ಕೃತಿಯ ನೆಲೆವೀಡು, ಹಚ್ಚ ಹಸುರಿನ ಸುಂದರ ಬೆಟ್ಟಗಳ, ಪವಿತ್ರ ನದಿಗಳ ನಾಡು,
ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಡಗರ, ಸಂಭ್ರಮ ಹಾಗೂ ಹೆಮ್ಮೆಯಿಂದ ಆಚರಿಸಲಿದ್ದೇವೆ. ಕನ್ನಡ ನುಡಿಯು 2000 ವರ್ಷಗಳ ಇತಿಹಾಸ ಹೊಂದಿದೆ. ಕದಂಬರ ಕಾಲದ ಹಲ್ಮಿಡಿ ಶಾಸನದಲ್ಲಿ ಹುಟ್ಟಿ ರಾಷ್ಟ್ರಕೂಟರ ಕಾಲದ ಕವಿರಾಜ ಮಾರ್ಗದಲ್ಲಿ ಬೆಳೆದು ಪಂಪ ರನ್ನರಿಂದ ಪೋಷಿಸಲ್ಪಟ್ಟು ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಮುಂತಾಗಿ ರೂಪಾಂತರಗೊಂಡು ಸಂವಿಧಾನದಲ್ಲಿ ಲಿಖಿತಗೊಂಡ 18 ಭಾಷೆಗಳಲ್ಲಿಯೇ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಭಾಷೆಯಾಗಿ ಬೆಳೆದು ನಿಂತಿದೆ. ಈ ರೀತಿಯಾಗಿ ಕನ್ನಡಕ್ಕೆ ಜ್ಞಾನಪೀಠ ಸಿಕ್ಕಿದೆ 8. ಅದಕ್ಕಾಗಿ ಕನ್ನಡಕ್ಕೂ ನಮಗೂ ಈ ಒಂದು ನಂಟು. ರಾಷ್ಟ್ರಕವಿ ಕುವೆಂಪು, ವರಕವಿ ಬೇಂದ್ರೆ, ಕಡಲ ತೀರದ ಭಾರ್ಗವ, ಶಿವರಾಮ ಕಾರಂತ, ಕನ್ನಡದ ಆಸ್ತಿ ಮಾಸ್ತಿ, ಭಾರತದ ಸಿಂಧು ರಶ್ಮಿಯ ವಿಕ್ರ ಗೋಕಾಕ್, ಸಮಗ್ರ ಸಾಹಿತ್ಯದ ಅನಂತಮೂರ್ತಿ, ನಾಟಕಕಾರ ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ ಕಂಬಾರರಿಂದ ಕನ್ನಡದ ನುಡಿ ಪ್ರಜ್ವಲಿಸಿದೆ. ಪಂಪ ರನ್ನರು ಜನಿಸಿದ ಪುಣ್ಯಬೀಡು ಈ ಕರ್ನಾಟಕ. ಹೊಯ್ಸಳ, ಚಾಳುಕ್ಯ, ಕದಂಬರು ಆಳಿದ ತ್ಯಾಗಭೂಮಿ ಕರ್ನಾಟಕ. ಈ ಮಣ್ಣಿನಲ್ಲಿ ಪ್ರೀತಿ ಇದೆ, ತ್ಯಾಗ ಇದೆ, ಪರೋಪಕಾರ ಗುಣ ಇದೆ, ಧೈರ್ಯ ಇದೆ, ಶೌರ್ಯ ಇದೆ, ಕರುಣೆ ಇದೆ. ಇಂತಹ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯವಂತರು. ಮೈದೆದೇವ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಇವರ ಸಹಯೋಗದಲ್ಲಿ ಆಚರಿಸುವ 68ನೇ ಕನ್ನಡ ರಾಜ್ಯೋತ್ಸವದ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮೈದೆದೇವ್ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಆಗಿರುವ ಹಿತ ಮಿತ ಮೃದುಭಾಷಿ ದಕ್ಷ ಆಡಳಿತಗಾರರಾಗಿರುವ ಅತಿ ವಂದನೀಯ ಲಾರೆನ್ಸ್ ಮಸ್ಕರಿನಾಸ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಿರಿಯ ಸಾಹಿತಿಗಳು, ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು, ಅಂಕಣಕಾರರು, ನಿವೃತ್ತ ಇತಿಹಾಸ ಪ್ರಾಧ್ಯಾಪಕರು ಆಗಿರುವಂಥ ಪ್ರೊಫೆಸರ್ VP 𝐼𝐻𝐾 ಇವರನ್ನು ಕೂಡ ಮೈದೆದೇವ್ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮೈದೆದೇವ್ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಜೆರಾಲ್ಡ್ ಡಿಕೋಸ್ಟಾ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಯಾವುದೇ ಸದ್ದು ಗದ್ದಲ ಇಲ್ಲದೆ ತಮ್ಮ ಜವಾಬ್ದಾರಿಗಳನ್ನು ದಕ್ಷವಾಗಿ, ಪ್ರಾಮಾಣಿಕವಾಗಿ ನಿರ್ವಹಿಸಿ ಎಲ್ಲರ ಮನಗೆದ್ದ ಕ್ಯಾಂಪಸ್ ನಿರ್ದೇಶಕರಾಗಿರುವಂಥ ಫಾದರ್ ಸ್ಟ್ಯಾನಿ ಪಿಂಟು ಇವರಿಗೆ ಮೈದೆದೇವ್ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಆತ್ಮೀಯ ಸ್ವಾಗತ. ಅಂತೆಯೇ ವೇದಿಕೆಯಲ್ಲಿರುವಂತಹ ಮೈದೆದೇವ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಆಗಿರುವಂಥ ಸಂತ ಫಿಲೋಮಿನಾ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಫಾದರ್ ಆಂಟನಿ ಪ್ರಕಾಶ್ ಮೊಂತೆರೋ, ಸಂತ ಫಿಲೋಮಿನಾ PU ಕಾಲೇಜ್ ಪ್ರಾಂಶುಪಾಲರಾಗಿರುವ ಫಾದರ್ ಅಶೋಕ್ ರಾಯನ್ ಕ್ರಾಸ್ತ, ಸಂತ ಫಿಲೋಮಿನಾ ಪ್ರೌಢಶಾಲೆಯ ಮುಖ್ಯಸ್ಥರಾಗಿರುವ ಫಾದರ್ ಮ್ಯಾಕ್ಸಿಮ್ ಡಿಸೋಜಾ, ಸಂತ ವಿಕ್ಟರ್ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯಸ್ಥರಾಗಿರುವ ರೋಸ್ಲಿನ್ ಲೋಬೋ, ಸಂತ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥರು ಹ್ಯಾರಿ ಡಿಸೋಜಾ, ಮೈದೆದೇವ್ಸ್ ಪ್ರೌಢಶಾಲೆಯ ಮುಖ್ಯಸ್ಥರಾಗಿರುವ ಜಾನೆಟ್ ಡಿಸೋಜಾ, ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥರಾಗಿರುವ ಸಿಸ್ಟರ್ ಲೋರಾ ಹಾಗೂ ಸಂತ ಫಿಲೋಮಿನಾ ಪುರುಷರ ಹಾಸ್ಟೆಲ್ನ ಮುಖ್ಯಸ್ಥರಾಗಿರುವ ಫಾದರ್ ರೂಪೇಶ್ ತೌರೋ, ಸಂತ ಫಿಲೋಮಿನಾ ಮಹಿಳೆಯರ ಹಾಸ್ಟೆಲ್ನ ಮುಖ್ಯಸ್ಥರಾಗಿರುವ ಸಿಸ್ಟರ್ ಲೂಡ್ ಮೇರಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅಂತೆಯೇ ಮೈದೆದೇವ್ ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಿಕ್ಷಕೇತರ ಬಂಧುಗಳಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೇದಿಕೆಯ ಮುಂದಿರುವ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮನಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಇಲ್ಲಿ ನೆರೆದಿರುವ ಪತ್ರಿಕಾ ಮಾಧ್ಯಮದವರಿಗೆ, ಛಾಯಾಚಿತ್ರ ಗ್ರಾಹಕರಿಗೆ, ನೆರೆದಿರುವ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಕುವೆಂಪುರವರ ಮಾತಿನಂತೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಳೆತ್ತಿದರೆ ಅದು ಪಾಂಚಜನ್ಯವಾಗುವುದು, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೆ ಅದು ಗೋವರ್ಧನಗಿರಿಯಾಗುವುದು. ನಮಸ್ಕಾರ. ವಂದನೆಗಳು ಸರ್. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಸಂಸ್ಥೆಯ ಸಂಚಾಲಕರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ವೇದಿಕೆಯ ಮುಂಭಾಗದಲ್ಲಿರುವ
ಕನ್ನಡ ಧ್ವಜ ಹಾಗೂ ರಾಷ್ಟ್ರ ಧ್ವಜವನ್ನು ಆರೋಹಣ ಮಾಡುವುದಕ್ಕೆ ಆ ಕಡೆ ಮುಂದುವರಿಯಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಖಂಡ ಭಾರತವನ್ನು ನಿರ್ದೇಶಿಸುವುದಕ್ಕೆ ತ್ರಿವರ್ಣಗಳಿಂದ ಕೂಡಿದ ನಮ್ಮ ಧ್ವಜ ಒಂದೆಡೆಯಾದರೆ ಅಖಂಡ ಕರ್ನಾಟಕವನ್ನು ನಿರ್ದೇಶಿಸುವುದಕ್ಕೆ ಕನ್ನಡ ಧ್ವಜ ಇಂದು ನಮ್ಮ ಮುಂದೆ ಆರೋಹಣ ಮಾಡಲಿದೆ. ಅಖಂಡ ಕರ್ನಾಟಕ ಧ್ವಜ ಕೆಂಪು ಹಳದಿ ಬಣ್ಣದಿಂದ ಕೂಡಿ ಎರಡು ಬಣ್ಣಗಳು ಇಡೀ ಕರ್ನಾಟಕದ ಚರಿತ್ರೆಯನ್ನ ಇತಿಹಾಸವನ್ನ ಪ್ರತಿಬಿಂಬಿಸಲಿರುವಂತಹ ಬಣ್ಣಗಳು. ರಾಷ್ಟ್ರಧ್ವಜವನ್ನು ನಮ್ಮ ಸಂಸ್ಥೆಯ ಸಂಚಾಲಕರು ಇದೀಗ ಆರೋಹಣ ಮಾಡಲಿದ್ದಾರೆ. ಅಟೆನ್ಷನ್. राष्ट्रीय झंडा के लिए राष्ट्रीय सल्यूट सल्यूट. जनगणमन अधिनायक जय हे भारत भाग्य विधाता. पंजाब सिंधु गुजरात मराठा द्राविड उत्कल बंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभाशिष मागे. गाहे तव जय गाथा जनगण मंगलदायक जय हे भारत भाग्य विधाता. जय हे जय हे जय हे जय 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 हे. Order. ಕನ್ನಡ ಧ್ವಜವನ್ನು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ವಿ.ಬಿ. 𝐼𝐻𝑋𝐄 ಆರೋಹಣ ಮಾಡಲಿದ್ದಾರೆ. ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದ ಈ ಧ್ವಜವನ್ನ ಬಾನೆತ್ತರಕ್ಕೆ ಆರೋಹಣ ಮಾಡುವ ಮೂಲಕ ಕನ್ನಡ ಸಂಸ್ಕೃತಿ ನಾಡು ನುಡಿಯನ್ನ ಮತ್ತೆ ಬಾನೆತ್ತರಕ್ಕೆ ಕೊಂಡೊಯ್ಯಲಿದ್ದಾರೆ. नाड ध्वज सल्यूट. ऑर्डर. भारत जननीय तनुजाते जय हे कर्नाटक माते. जय सुंदर नदी वनगळ नाडे जय हे रस
ಧನ್ಯವಾದಗಳು. ಗಣ್ಯರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಇಟ್ಟಿರುವ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ರಾಜ್ಯೋತ್ಸವದ 50ರ ಸಂಭ್ರಮದ ಹಿನ್ನೆಲೆಯಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಇಡೀ ವರ್ಷ ಕನ್ನಡ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಡು ನುಡಿಗೆ ಸಂಬಂಧಿಸಿದಂತೆ ಕನ್ನಡ, ಕನ್ನಡಿಗ, ಕರ್ನಾಟಕ ಎಂಬ ಅರಿವು ಮೂಡಿಸುವ ಅಭಿಯಾನದಲ್ಲಿ ಕನ್ನಡಾಂಬೆಗೆ ನುಡಿ ನಮನ ಸಲ್ಲಿಸಲು ಗೀತೆ ಗಾಯನ ಮಾಡಲಿದ್ದಾರೆ ಮೈದದೇವು ಸಮೂಹ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು. ರವಿ ಕಾಣದನ್ನು ಕವಿ ಕಂಡ ಎಂಬ ಮಾತಿನಂತೆ ಆಕಾಶದ ಆ ಎತ್ತರದಲ್ಲಿ ಇರುವ ಸೂರ್ಯನಿಗೆ ಗೋಚರಿಸಿದ ಅದ್ಭುತ ವಿವೇಚನೆಗಳು, ಶಕ್ತಿಗಳು, ಭಾವನೆಗಳು ಎಲ್ಲವೂ ಕವಿಗೆ ಕಂಡದ್ದು. ಆ ಕವಿ ತನ್ನ ಬರವಣಿಗೆಯಲ್ಲೇ ಎಂತಹ ಅದ್ಭುತ ವಿಚಾರಗಳನ್ನು ದಾಖಲಿಸುವುದರೊಂದಿಗೆ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಆಚಾರ, ವಿಚಾರ, ಭಾಷೆ, ಜನ ಇವರೆಲ್ಲರ ಭಾವನೆಗಳಿಗೆ ಒತ್ತು ನೀಡಿದ್ದಾರೆ. ಆ ಎಲ್ಲ ಭಾವನೆಗಳನ್ನು ಗೀತ ಗಾಯನದೊಂದಿಗೆ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ನಮ್ಮ ಎಲ್ಲ ಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿಗಳು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಗೂ ಪರಶುರಾಮನಮ್ಮನ ನಾಡು, ಆ ಜಲದಿಯನೆ ಜಿಗಿದ ಹನುಮನುದಿಸಿದ ನಾಡು. ರಾಜನ್ಯರಿಗೂ ಪರಶುರಾಮನಮ್ಮನ ನಾಡು, ಆ ಜಲದಿಯನೆ ಜಿಗಿದ ಹನುಮನುದಿಸಿದ ನಾಡು. ಗೋದೆಯಿಂ ಮೆರೆದರ ಸುಗಳ ಸಾಹಸದ ಸೂಡು, ಗೋದೆಯಿಂ ಮೆರೆದರ
ಒಂದೇ 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 ಕರ್ನಾಟಕ ಒಂದೇ ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ ಕನ್ನಡ ಮಾತೆಯ ಮಾತೆಯು ಕರ್ನಾಟಕ ಒಂದೇ ಅದು ದೈವತ ಅದು ಜೀವಿತ ಒಪ್ಪಿಹೆವದು ಎಂದೇ ನಮ್ಮದು ನಿಮ್ಮದು ಅವರದು ಈ ಆಸ್ತಿ ಪಾಸ್ತಿ ನಾಡಿನ ತಾಯಿಗೆ ಸೇರಿದೆ ಬೇರೆಯ ಮಲಿನಾಸ್ತಿ ಕನ್ನಡ ಕಾಯಕದಲ್ಲಿಲ್ಲವೂ ಕಮ್ಮಿ ಜಾಸ್ತಿ ಇದನ್ನೊಪ್ಪದ ಹೆರವರು ಅವರಿದ್ದರು ಒಂದೇ ಇರದಿದ್ದರು ಒಂದೇ ಕರ್ನಾಟಕ ಹಿತ ಮಿಡಿದವು ಕನ್ನಡ ಕುಲದಿಂದೆ ಒಂದೇ 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 ಕರ್ನಾಟಕ ಒಂದೇ ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ
ಹೊಸದ ಹಾಗೆ ಉರಿಗೊಳ್ಳುವ ಗುರಿತಾಗುವ ಕನ್ನಡ ಗುರಿತೋಲದ ಪರಿಣತಮತಿ ಅರಿತವರಿಗೆ ಹೊಂಗಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಆತ್ಮೀಯರೇ, ಕವಿ ತನ್ನ ಲೇಖನಿಯಲ್ಲಿ ಬಿತ್ತಿದ ನುಡಿಗಳಿಗೆ ಹಾಡಿನೊಂದಿಗೆ ರಾಗ ತುಂಬಿ ಗೀತೆ ಗಾಯನ ಕಾರ್ಯಕ್ರಮವನ್ನು ಅತ್ಯಂತ ಸುಮಧುರವಾಗಿ ನಡೆಸಿಕೊಟ್ಟ ನಮ್ಮ ಎಲ್ಲ ಸಂಸ್ಥೆಗಳ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ತಮ್ಮೊಂದಿಗೆ ಇರುವ ಪ್ರೊಫೆಸರ್ ವಿ.ವಿ.𝐼𝐻𝐾 ಇವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಭೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಮತ್ತು ಗೌರವಾನ್ವಿತರೇ ಮತ್ತು ನನ್ನ ಎದುರಿಗೆ ಈ ಅಂಗಣದಲ್ಲಿ ಸುಡುವ ಬಿಸಿಲಿಗೂ ನೀವು ತಡಕೊಂಡು ಕುಳಿತಿದ್ದೀರಿ. ಹಾಗಾಗಿ ನನ್ನ ಸಂದೇಶವನ್ನು ಕೆಲವೇ ಮಾತುಗಳಲ್ಲಿ ಅಂದರೆ ಅತ್ಯಂತ ಸಂಕ್ಷಿಪ್ತವಾಗಿ ಮಾಡಲು ಇಚ್ಛಿಸುತ್ತೇನೆ. ಇವತ್ತು ನಾವು ನವೆಂಬರ್ 1 ಪ್ರತಿ ವರ್ಷವೂ ಕೂಡ ನವೆಂಬರ್ 1 ನಾವು ರಾಜ್ಯೋತ್ಸವ ದಿನ ಅಂತ ಹೇಳಿ ಆಚರಿಸ್ತಾ ಬಂದಿದ್ದೇವೆ. ಆ ದಿವಸ ಎಲ್ಲ ಶಾಲೆಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಏನಾದರೂ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಅದರ ತನ್ಮೂಲಕ ನಮ್ಮ ತಾಯಿ ನುಡಿಗೆ ಮತ್ತು ತಾಯಿನಾಡಿಗೆ ನಾವು ಒಂದು ಗೌರವವನ್ನು ಸಲ್ಲಿಸುವುದು ರೂಢಿ. ಈ ವರ್ಷವೂ ಕೂಡ ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ನಾವು ಮಾಡಬೇಕಾದ ಕೆಲಸ ಇದಲ್ಲ. ವರ್ಷಕ್ಕೆ ಒಂದು ದಿವಸ ನಾವು ಮೆರೆಯೋಣ, ಬೆರೆಯೋಣ, ಮತ್ತು ಹಬ್ಬ ಹರಿದಿನಗಳನ್ನು ಮಾಡೋಣ. ಆದರೆ ನಾವು ಉಳಿದ ದಿನಗಳಲ್ಲಿ ಈ ಕನ್ನಡವನ್ನು ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಮತ್ತು ನಮ್ಮ ಆಚರಣೆಯಲ್ಲಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದರೆ, ನಾವು ಚಿಕ್ಕಂದಿನಿಂದಲೇ ಆ ಅಭ್ಯಾಸವನ್ನು ಮಾಡಿದರೆ ಅದು ರೂಢಿಗೆ ಬರ್ತದೆ. ಅಂದರೆ ನಾವು ಮಾತನಾಡುವಾಗ ಶುದ್ಧವಾದ ಕನ್ನಡವನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕನ್ನಡದ ಮಧ್ಯದಲ್ಲಿ ಇಂಗ್ಲೀಷ್ ಅಥವಾ ಬೇರೆ ಭಾಷೆಯ ಶಬ್ದಗಳನ್ನು ತುರುಕಿ ಅದನ್ನು ಕುಲಗಡಿಸ್ತಾರೆ. ಹಾಗೆ ಮಾಡಬಾರ್ದು. ಭಾಳ ಚಂದವಾಗಿ ಮಾತಾಡಲಿಕ್ಕೆ ನಮಗೆ ಕನ್ನಡದಲ್ಲಿ ಬೇಕಾದಷ್ಟು ನುಡಿಗಳಿವೆ, ಬೇಕಾದಷ್ಟು ಶಬ್ದಗಳಿವೆ. ಅವುಗಳನ್ನು ನಾವು ಉಪಯೋಗ ಮಾಡೋದು ಬಹಳ ಒಳ್ಳೆಯದು. ಅದರೊಟ್ಟಿಗೆ ನಾವು ಮಾಡಬೇಕಾದ ಮತ್ತೊಂದು ಕೆಲಸ ಏನು ಅಂತ ಹೇಳಿದರೆ, ಕನ್ನಡ ನಮಗೆ ಬೈ ಹಾರ್ಟ್ ಅಥವಾ ನಮ್ಮ ಹೃದಯಕ್ಕೆ ನಾಟಬೇಕಾದರೆ ನಾವು ಒಳ್ಳೊಳ್ಳೆಯ ಪುಸ್ತಕಗಳನ್ನು ಓದಬೇಕು. ಕುವೆಂಪು ಇರ್ಬೋದು, ಕಾರಂತರು ಇರ್ಬೋದು, ಮಾಸ್ತಿ ಇರ್ಬೋದು, ಇಂಥವರೆಲ್ಲ ಬರೆದಂತಹ ಅತ್ಯಮೋಘವಾದಂಥ ಪುಸ್ತಕಗಳು ನಮ್ಮ ಪುಸ್ತಕಾಲಯದಲ್ಲಿ ಅಥವಾ ಲೈಬ್ರರಿಯಲ್ಲಿವೆ. ಅವುಗಳನ್ನು ನಾವು ಆಗಾಗ ತೆಗೆದು ಓದುವಂಥದ್ದು ಮತ್ತು ನಮಗೆ ಅರ್ಥ ಆಗದಿದ್ದರೆ ತಿಳಿದವರ ಹತ್ರ ಕೇಳಿ ತಿಳ್ಕೊಳ್ಳೋದು, ಇದು ಎರಡನೇದು. ಇನ್ನು ಮೂರನೇದೇನು ಅಂತ ಹೇಳಿದರೆ, ನಮ್ಮ ಶಾಲೆ ಕಾಲೇಜುಗಳಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನು ಕಲಿತೇವೆ. ಈಗ ನಿಮ್ಮಲ್ಲಿ ಸೈನ್ಸ್ ಕಲಿಯೋರು ಇರ್ಬೋದು, ಆರ್ಟ್ಸ್ ಕಲಿಯೋರು ಇರ್ಬೋದು, ಅಥವಾ ಕಾಮರ್ಸ್ ಕಲಿಯೋರು ಇರ್ಬೋದು. ಅವರು ಕಲಿತದ್ದು ಯಾವುದನ್ನು ಬೇಕಾದ್ರೂ ಕಲೀಲಿ, ಆದರೆ ಕನ್ನಡಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಡಲೇಬೇಕು. ಅವರು ಏನು ಮಾಡ್ಬೋದು ಅಂತ ಹೇಳಿದರೆ, ಪುಸ್ತಕಾಲಯಕ್ಕೆ ಹೋಗಿ, ಗ್ರಂಥಾಲಯಕ್ಕೆ ಹೋಗಿ ಒಳ್ಳೊಳ್ಳೆಯ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಓದ್ಬೋದು. ಹೀಗೆ ಓದುವುದರ ಮೂಲಕ ನಾವು ನಮ್ಮ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ಕನ್ನಡವನ್ನು ನಾವು ಉಳಿಸಬೇಕು, ಕನ್ನಡವನ್ನು ನಾವು ಗಳಿಸುವುದಂದರೆ ಉಪಯೋಗ ಮಾಡೋದು ಮತ್ತು ಕನ್ನಡವನ್ನು ಬೆಳೆಸುವುದು. ಈ ಕಾರ್ಯಕ್ರಮವನ್ನು ಮಾಡುತ್ತಾ ಹೋದರೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಸಾರ್ಥಕ ಆಗ್ತದೆ. ಹಾಗೆ ನಮ್ಮೆಲ್ಲರ ನಡೆ ಮತ್ತು ನುಡಿ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ನಿಮಗೆಲ್ಲರಿಗೂ ಶುಭ ಕೋರ್ತೇನೆ. ನಮಸ್ಕಾರ. ಮೊದಲು ಕನ್ನಡಿಗರಾಗಿ ಕನ್ನಡತನವನ್ನ ಮೈಗೂಡಿಸಿಕೊಳ್ಳಿ ಎಂದು ಶುಭ ಹಾರೈಸಿದ ಇಂದಿನ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇದೀಗ ಸಮಾರಂಭದ ಅಧ್ಯಕ್ಷರಾಗಿರುವ ನಮ್ಮ ಸಂಸ್ಥೆಯ ಸಂಚಾಲಕರಿಂದ ಅಧ್ಯಕ್ಷೀಯ ನುಡಿಗಳು. ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮದಲ್ಲಿ ನಮ್ಮ ಜೊತೆಗಿದ್ದು ಸಂದೇಶವನ್ನು ನೀಡಿದಂಥ ನಮ್ಮ ಹಿರಿಯರು,
ಶ್ರೀಯುತ ವೆಂಕಟರಮಣ ಭಟ್ ಅರ್ತಿಕಜಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಸಂಸ್ಥೆಯ ಮುಖ್ಯಸ್ಥರೇ, ಗಣ್ಯರೇ, ಅತಿಥಿಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಶಿಕ್ಷಕರೇ, ಸಿಬ್ಬಂದಿಯವರೇ, ನಿಮಗೆಲ್ಲರಿಗೂ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಕನ್ನಡ ನಮ್ಮ ನಾಡಿನ ಭಾಷೆ, ಕನ್ನಡ ನಮ್ಮ ಆಡಳಿತ ಭಾಷೆ, ಬಹಳಷ್ಟು ಜನರ ಮಾತೃಭಾಷೆ ಕೂಡ. ಆದರೆ ನಾವೆಲ್ಲರೂ ಎಲ್ಲ ಜಾತಿ, ಧರ್ಮ, ಸಂಸ್ಕೃತಿಯ ಜನರು ಈ ನಾಡಿನಲ್ಲಿ ಕನ್ನಡವನ್ನು ಪ್ರೀತಿಸ್ತೇವೆ, ಕನ್ನಡವನ್ನು ಮಾತಾಡ್ತೇವೆ, ಕನ್ನಡದಲ್ಲಿ ನಾವು ಓದ್ತೇವೆ, ಕನ್ನಡದಲ್ಲಿ ನಾವು ವ್ಯವಹರಿಸ್ತೇವೆ. ನಾವೆಲ್ಲರೂ ಕನ್ನಡ ಭಾಷೆಯನ್ನು ಪ್ರೀತಿಸುವರಾಗೋಣ, ಕನ್ನಡ ನಾಡನ್ನು ನಾವು ಗೌರವಿಸರಾಗೋಣ. ನಾವೆಲ್ಲರೂ ಭಾರತಾಂಬೆ ಮಕ್ಕಳು, ನಾವೆಲ್ಲರೂ ಕನ್ನಡ ತಾಯಿಯ ಪ್ರೀತಿಯ ಮಕ್ಕಳಾಗಿ ಬಾಳೋಣ. ಮಕ್ಕಳೇ, ಇವತ್ತು ನೀವು ಬಹಳ ತಾಳ್ಮೆಯಿಂದ ಈ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದೀರಿ, ಬಿಸಿಲಲ್ಲಿ ನೀವು ಇದ್ದೀರಿ, ಹಾಗೆಯೇ ಇಲ್ಲಿ ಉತ್ತಮ ಗಾಯನವನ್ನು ಮಾಡಿದ್ದೀರಿ. ನಿಮಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ನಿಮಗೆಲ್ರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ವಿ.ಬಿ. ಅರ್ತಿಕಜೆ ಸರ್ ಇವರಿಗೆ ಸ್ಮರಣಿಕೆಯನ್ನು ನಮ್ಮ ಸಂಸ್ಥೆಯ ಸಂಚಾಲಕರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಂದನೆಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ಸಮಾರಂಭದಲ್ಲಿದ್ದ ಸರ್ವರನ್ನು ವಂದಿಸಲಿದ್ದಾರೆ ಶ್ರೀಮತಿ ಶಿಲ್ಪಾ MS, ಶಿಕ್ಷಕಿ, ಸಂತ ಫಿಲೋಮಿನಾ ಪ್ರೌಢಶಾಲೆ, ಪುತ್ತೂರು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನ ವಹಿಸಿರುವಂತಹ ಮೈದೆದೇವು ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಹಿತನುಡಿಗಳನ್ನಾಡಿದ ಸಂತ ಫಿಲೋಮಿನಾ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಪ್ರೊಫೆಸರ್ ವಿ.ಬಿ. ಅರ್ತಿಕಜೆ, ನಿವೃತ್ತ ಪ್ರೊಫೆಸರ್, ಇತಿಹಾಸ ವಿಭಾಗ, ಇವರಿಗೆ ಮನದಾಳದ ಧನ್ಯವಾದಗಳು. ಮೈದೆದೇವ್ಸ್ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಜೆರಾಲ್ಡ್ ಡಿಕೋಸ್ಟಾರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಸಂತ ಫಿಲೋಮಿನಾ ಕಾಲೇಜಿನ ಕ್ಯಾಂಪಸ್ ನಿರ್ದೇಶಕರಾದ ಅತಿ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋರ್ ಅವರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂತ ಫಿಲೋಮಿನಾ ಉಭಯ ವಸತಿ ನಿಲಯಗಳ ಮೇಲ್ವಿಚಾರಕರಿಗೂ, ಮೈದೆದೇವು ಶಿಕ್ಷಣ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರಿಗೂ, ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು, ಪೋಷಕ ವರ್ಗದವರು, ಉಪನ್ಯಾಸಕ ವೃಂದದವರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ, ತಾಂತ್ರಿಕ ಸಲಹೆಗಾರರಿಗೂ, ಪತ್ರಿಕಾ ಮಾಧ್ಯಮ ಹಾಗೂ ಛಾಯಾಚಿತ್ರಗ್ರಾಹಕರಿಗೂ, ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಗೀತೆ ಗಾಯನವನ್ನ ಅತ್ಯಂತ ಸುಮಧುರವಾಗಿ ನಡೆಸಿಕೊಡಲು ನಮ್ಮೊಂದಿಗೆ ಸಹಕರಿಸಿದ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಶ್ರೀಮತಿ ಸುಮನಾ ಹಾಗೂ ಪದವಿ ಕಾಲೇಜಿನ ಶ್ರೀ ಪ್ರಶಾಂತ್ ರೈ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಆತ್ಮೀಯ ವಂದನೆಗಳು. ಇದೀಗ ಸಭಾ ವೇದಿಕೆಯನ್ನ ಮುಂದಿನ ಕಾರ್ಯಕ್ರಮಕ್ಕಾಗಿ ತೆರವುಗೊಳಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೆಲ್ಲರೂ ಕ್ರೀಡಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಕ್ರೀಡಾ ಸಂಘಟಕರಿಗಾಗಿ ವೇದಿಕೆಯನ್ನ ಹಸ್ತಾಂತರಿಸುತ್ತಿದ್ದೇನೆ.
Speaker check. DJ Misbah, asik sekali. Please. Please note, tea has already arranged, so all the teachers and the lecturers, please move on to the high school section. Please note, all the volunteers as well as teachers and lecturers, please move on to have your tea to the high school section. Tea is arranged in the high school section of St. Philomena. Volunteers immediately move on to the high school section. Volunteers, please hurry up. Volunteers and the officials responsible, please move on to the high school section. I'll repeat, officials and the volunteers, please move on to the high school section for the tea break. ಹಲೋ ನೋಡಿ, ಇದು 400 ಮೀಟರ್ ಓಟಕ್ಕೆ ಅಂತಿಮ ಕರೆ. 400 ಮೀಟರಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕು. ಎಲ್ಲ 400 ಮೀಟರ್ ಅಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕು. ಹಾಗೂ ಟ್ರಿಪಲ್ ಜಂಪ್ ಸೆಂಟ್ ಫಿಲೋಮಿನಾ ಹೈಸ್ಕೂಲ್, ಟ್ರಿಪಲ್ ಜಂಪ್ ಸೆಂಟ್ ವಿಟರ್ಸ್ ಗರ್ಲ್ಸ್ ಹೈಸ್ಕೂಲ್, ಹೈ ಜಂಪ್ ಸೆಂಟ್ ಫಿಲೋಮಿನಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಡಿಸ್ಕಸ್ ಥ್ರೋ ಸೆಂಟ್ ಫಿಲೋಮಿನಾ ಹೈಸ್ಕೂಲ್, ಡಿಸ್ಕಸ್ ಥ್ರೋ ಸೆಂಟ್ ಪೀಟರ್ಸ್ ಗರ್ಲ್ಸ್ ಹೈಸ್ಕೂಲ್. ನೋಡಿ, ಆದಷ್ಟು ಬೇಗ ನಿಮ್ಮ ಟೀಮನ್ನು ತಗೊಂಡು ಆದಷ್ಟು ಬೇಗ ಈ ಈವೆಂಟ್ ಅನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕಾಗಿ ನಾನು ಎಲ್ಲ ಅಫಿಷಿಯಲ್ ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ. 400 ಮೀಟರ್ಗೆ ಇದು ಅಂತಿಮ ಕರೆ. 400 ಮೀಟರ್ ಅಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕು. ಯಾವುದೇ ನಿಮಗೆ ಬ್ರೇಕ್ ಇಲ್ಲ, ಎಲ್ಲರೂ ಇಲ್ಲಿ ಲೈನ್ ಅಪ್ ಮಾಡಬೇಕು. This is the final call for 400 meter race. ಈವೆಂಟ್ಗೆ ಹಲೋ ನೋಡಿ, ಎಲ್ಲ ವಿಭಾಗದ ಮಕ್ಕಳು 400 ಮೀಟರ್ ಓಟಕ್ಕೆ ಅಲ್ಲಿ ಹಲೋ 400 ಮೀಟರ್ ಓಟಕ್ಕೆ ಅಲ್ಲಿ ತಯಾರಿರುವುದು. ರಾಜೇಶ್ ಸರ್, ನರೇಶ್ ಹೋಗಿ ಸ್ಟಾರ್ಟ್ ಕೊಡಿ. ಫಿನಿಶಿಂಗ್ ಜಡ್ಜಸ್, ಸ್ಟಾರ್ಟಿಂಗ್ ಜಡ್ಜಸ್ ಆದಷ್ಟು ಬೇಗ ರೆಡಿಯಾಗಿ. ನಿಮ್ಮ ಶಾಲೆ ಮಕ್ಕಳಿಗೆ ಫಿನಿಶ್ ಜಡ್ಜಸ್ ಹಾಗೂ ಸ್ಟಾರ್ಟಿಂಗ್ ಜಡ್ಜಸ್. ನೋಡಿ ವಿದ್ಯಾರ್ಥಿಗಳು ಯಾರು ಗ್ರೌಂಡಲ್ಲಿ ಇರಲಿಕ್ಕಿಲ್ಲ, ಯಾರು ಗ್ರೌಂಡಲ್ಲಿ ಇದ್ದೀರಿ ಎಲ್ಲ ಹೊರಗೆ ಹೋಗಿ ಗ್ರೌಂಡಿಂದ. ಅಲ್ಲಿ ಯಾರು ಫಿಲೋಮಿನಾ ಹೈಸ್ಕೂಲ್ನವರು, PUC ಅವರು ಎಲ್ಲರೂ ನೋಡಿ. ಇಲ್ಲಿ ಗ್ರೌಂಡಿನ ಒಳಗೆ ಅಲ್ಲಿ ಫಿಲೋಮಿನಾ ಹೈಸ್ಕೂಲ್ನಲ್ಲಿ ಯೂನಿಫಾರ್ಮ್ ಹಾಕಿದವರು ಓಡಿಯಲ್ಲಿ ಯಾರು ಇರಲಿಕ್ಕಿಲ್ಲ ಅಲ್ಲಿ.
ಹಲೋ, ಹೈ ಜಂಪ್ ಪಿಟ್ ತಯಾರಾಗಿದೆ. ಹೈ ಜಂಪಿನಲ್ಲಿ ಭಾಗವಹಿಸುವಂತ ಸೈಂಟ್ ಫಿಲೋಮಿನಾ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲಿನ ಮಕ್ಕಳು ಹೈ ಜಂಪ್ ಪಿಟ್ ಹತ್ರ ಹೋಗಬೇಕು ಹೈ ಜಂಪಿಗಾಗಿ. ಟ್ರಿಪಲ್ ಜಂಪ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಅಲ್ಲಿ ಪಿಕ್ಚರ್ ಅಫಿಷಿಯಲ್ಸ್ ಕಾಯ್ತಾ ಇದ್ದಾರೆ. ಸೈಂಟ್ ಫಿಲೋಮಿನಾ ಹೈಸ್ಕೂಲಿನ ಟೀಚರ್ಸ್ನವರು ಹಾಗೆ ಭಾಗವಹಿಸುವಂತ ಎಲ್ಲ ಟ್ರಿಪಲ್ ಜಂಪ್ ಕ್ರೀಡಾಪಟುಗಳು ಲಾಂಗ್ ಜಂಪ್ ಪಿಟ್ ಹತ್ರ ಹೋಗಬೇಕು ಟ್ರಿಪಲ್ ಜಂಪಿಗಾಗಿ. Check, test, check, check one, check. ಡಿಸ್ಕಸ್ ಥ್ರೋ ಸೈಂಟ್ ಫಿಲೋಮಿನಾ ಹೈಸ್ಕೂಲ್. Check, check. ರಾಜಶ್ರೇ ಕ್ಲಾಪರ್ ತಗೊಂಡು ಬನ್ನಿ. ಕ್ಲಾಪರ್. ಡಿಸ್ಕಸ್ ಥ್ರೋ ಸೈಂಟ್ ಫಿಲೋಮಿನಾ ಹೈಸ್ಕೂಲ್. ಸೈಂಟ್ ಫಿಲೋಮಿನಾ ಹೈಸ್ಕೂಲಿನ ಡಿಸ್ಕಸ್ ಥ್ರೋ ಅಲ್ಲಿ ಭಾಗವಹಿಸುವಂತ ಎಲ್ಲ ಕ್ರೀಡಾಪಟುಗಳು ಡಿಸ್ಕಸ್ ಥ್ರೋ ಸರ್ಕಲ್ಗೆ ಹೋಗಬೇಕು. ನಿಮ್ಮ ಇಕ್ವಿಪ್ಮೆಂಟ್ ತಗೊಳ್ಬೇಕು. ಡಿಸ್ಕಸ್ ಥ್ರೋ ಸರ್ಕಲ್ ಅಲ್ಲಿ 100 ಮೀಟರ್ ಸ್ಟಾರ್ಟಿಂಗ್ ಲೈನ್ ಹತ್ರ ಇದೆ ಡಿಸ್ಕಸ್ ಥ್ರೋ ಸರ್ಕಲ್. ಎಲ್ಲ ಫಿಲೋಮಿನಾ ಹೈಸ್ಕೂಲ್ ಮಕ್ಕಳು ಡಿಸ್ಕಸ್ ಥ್ರೋಗಾಗಿ ಅಲ್ಲಿ ಹೋಗಬೇಕು. ಹಾಗೂ ಡಿಸ್ಕಸ್ ಥ್ರೋ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ PUC ಅವರು ದಯವಿಟ್ಟು ಹೊರಗೆ ಹೋಗಿ, ಅಲ್ಲಿ ಯೂನಿಫಾರ್ಮ್ ಹಾಕಿದರು ನೋಡಿ. ಗ್ರೌಂಡಿನ ಹೊರಗೆ ಯಾರು ನಿಲ್ಲಿಕ್ಕಿಲ್ಲ, ಎಲ್ಲ ಹೊರಗೆ ಹೋಗಿನಲ್ಲ ಮಕ್ಕಳು. ಗ್ರೌಂಡಿಗೆ ಒಳಗಿಂತ ಎಲ್ಲ ಮಕ್ಕಳು ದಯವಿಟ್ಟು ಹೊರಗೋಗ್ಬೇಕು. ಎಲ್ಲರೂ ಹೊರಗೋಗ್ಬೇಕು. ಯಾರು ಗ್ರೌಂಡಿನ ಒಳಗೆ ಬರ್ಲಿಕ್ಕಿಲ್ಲ. ಅಫಿಷಿಯಲ್ಸ್ ಹಾಗೂ ಕಾಂಪಿಟೇಟರ್ ಬಿಟ್ಟು. Saint Philomena Primary 4th Standard 400 meters. Finishing judges, please ready. Competitors on your mark. Competitors on your mark. ಅಲ್ಲಿ 400 ಮೀಟರ್ ರೇಸ್ ಆಗ್ತಾ ಉಂಟು. ಅಲ್ಲಿ ನೀವು ಟ್ರ್ಯಾಕಲ್ಲಿ ಇದ್ದೀರಿ. ಯಾರು ದಯವಿಟ್ಟು ಟ್ರ್ಯಾಕಲ್ಲಿ ಯಾರು ಇರಬೇಡಿ. ನಿಪೇಕ್ಷ್ ಕ್ರೀಡಾಂಗಣದ ಎಡಭಾಗದಲ್ಲಿ ಡಿಸ್ಕಸ್ ಥ್ರೋ ಈವೆಂಟ್ ನಡೀತಿದೆ. ಅಫಿಷಿಯಲ್ಸ್, ಡಿಸ್ಕಸ್ ಥ್ರೋ ಅಫಿಷಿಯಲ್ಸ್ ಹಾಗೂ ವಾಲಂಟಿಯರ್ಸ್ ದಯವಿಟ್ಟು ಕ್ರೀಡಾಂಗಣದ ಎಡಭಾಗದಲ್ಲಿರುವ ಡಿಸ್ಕಸ್ ಸೆಕ್ಟರಿಗೆ ಈ ಕೂಡಲೇ ತೆರಳಬೇಕು. ಹಲೋ, ಹಲೋ.
Saint Philomena Primary, 5th boys, 4th girls. Finishing judges, please note. On your mark. Discus throw for high school boys is going to start. Officials and the volunteers, please go near the discus sector. ಒಂದಾಗ್ತದೆ. ಹಲೋ, ಡಿಸ್ಕಸ್ ಥ್ರೋ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ನ ಡಿಸ್ಕಸ್ ಥ್ರೋ ಇಲ್ಲಿ ಬರಬೇಕು ಸೆಕ್ಟರ್ ಹತ್ರ. ಆ ಥರ ಹೊರಗೋಗಿ ನೋಡ, ಎಲ್ಲ ಮಕ್ಕಳು ಹೊರಗೋಗಿ ಇಲ್ಲಿಂದ ಹೋಗಿ, ಅಲ್ಲಿ ನೆರಳಲ್ಲಿ ಕೂತ್ಕೊಳ್ಳಿ, ಎಲ್ಲ ಹೋಗಿ ಹೋಗಿ ಗೋ. ಹೋಗಿ ಹೋಗಿ Hello.
Hello. Hello. Hello. Hello. I request all the students to clear the track. Track event volunteers to see that the tracks are clear. ಯಾರು ಟ್ರ್ಯಾಕ್ ಅಲ್ಲಿ ಇರಬಾರ್ದು. ಈವೆಂಟ್ ಆಗ್ತಾ ಉಂಟು. ಟ್ರ್ಯಾಕ್ ವಾಲಂಟಿಯರ್ಸ್. Saint Victor's Senior Boys 400 meters. Korpenda. Hello. 400-meter event is going on. I request all the students to move out from the track. Nobody has to cross the track. Track event volunteers, please look after. Saint Philomena Primary Senior Girls.
ಟೀನ್ ಇದ್ದಾರೆ, ಟೀನ್ ಇದ್ದಾರೆ, ಟೊಪ್ಪಿ ಹಾಕಿದ್ದಾರೆ. Saint Victor's Senior Girls. Saint Victor Senior Girls, be ready. ಸೈಂಟ್ ವಿಕ್ಟರ್ಸ್ ಹೈಸ್ಕೂಲಿನ ಡಿಸ್ಕಸ್ ಥ್ರೋ ನಾನು ಕಾಲ್ ಕೊಟ್ಟಿದ್ದೇನೆ. ಯಾರು ಅಫಿಷಿಯಲ್ಸ್ ಇಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಕಳ್ತಾ ಇಲ್ಲ. ಡಿಸ್ಕಸ್ ಥ್ರೋ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್. ಟ್ರಿಪಲ್ ಜಂಪ್ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್. ನೋಡಿ, ನಿಮ್ಮ ಇವೆಂಟ್ ಅನ್ನು ಆದಷ್ಟು ಬೇಗ ಮುಗಿಸಿ, ಇಲ್ಲಾಂದ್ರೆ ನಿಮಗೆ ಇವೆಂಟ್ ಮಾಡಲಿಕ್ಕೆ ಆಗುದಿಲ್ಲ. ನಾನು ಎರಡಕ್ಕೂ ಕಾಲ್ ಕೊಟ್ಟಿದ್ದೇನೆ. ಟ್ರಿಪಲ್ ಜಂಪ್ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಬಿಟ್ಟು ಖಾಲಿ ಇದೆ, ಹಾಗೂ ಡಿಸ್ಕಸ್ ಥ್ರೋ. ಪೂರ್ಣಿಮಾ ಮೇಡಮ್, ಸೈಂಟ್ ವಿಕ್ಟರ್ಸ್ ಹೈಸ್ಕೂಲಿನ ಫಿಸಿಕಲ್ ಟೀಚರ್ ಆದ ಪೂರ್ಣಿಮಾ ಮೇಡಮ್ ಎಲ್ಲಿದ್ದೀರಿ? ಹೈಸ್ಕೂಲ್ ಒಟ್ಟಿಗೆ ಆಂಡ ಮೆಕ್ಲೇನ ಫಿಲಮಿನ ಒಟ್ಟಿಗೆ ಮೂಲ ಈ ಸೆಕ್ಟರ್ ಆ ಸೆಕ್ಟರ್ ಅಲ್ಲ ಫಿಲಮಿನ ಹೈಸ್ಕೂಲ್ ತಗೊಂಡು ಅವೇ ಬಣ್ಣೆ ಈ ಸೆಕ್ಟರ್ ಅಂದು DJ Miss Bani bos, go dong. ನೋಡಿ ಅಲ್ಲಿ ಸೀನಿಯರ್ ಬಾಯ್ಸ್ ವಿಕ್ಟರ್ಸ್ನವರು ಫಿನಿಶ್ ಮಾಡಿ, ಫಾಸ್ಟ್ ಬನ್ನಿ, ಫಿನಿಶ್ ಮಾಡಿ ಪ್ಲೀಸ್.
ಸೆಂಟ್ ಫಿಲಮಿನಾ ಕಾಲೇಜಿನ ಪುರುಷರಿಗೆ ಟ್ರಿಪಲ್ ಜಂಪ್ ಕಾಂಪಿಟಿಷನ್. ಟ್ರಿಪಲ್ ಜಂಪಿನಲ್ಲಿ ಭಾಗವಹಿಸುವಂಥ ಡಿಗ್ರಿ ಕಾಲೇಜಿನ ಎಲ್ಲ ಕ್ರೀಡಾಪಟುಗಳು ಲಾಂಗ್ ಜಂಪ್ ಪಿಟ್ ಹತ್ರ ಹೋಗಬೇಕು ಟ್ರಿಪಲ್ ಜಂಪಿಗಾಗಿ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಟ್ರಿಪಲ್ ಜಂಪ್ ಫಾರ್ ಕಾಲೇಜ್ ಬಾಯ್ಸ್. ಟ್ರಿಪಲ್ ಜಂಪಿನಲ್ಲಿ ಭಾಗವಹಿಸುವಂತಹ ಕಾಲೇಜ್ ಹುಡುಗರಿಗೆ ಇದು ಅಂತಿಮ ಕರೆ. ಟ್ರಿಪಲ್ ಜಂಪಿನ ಕ್ರೀಡಾಪಟುಗಳು ಲಾಂಗ್ ಜಂಪ್ ಪಿಟ್ ಹತ್ರ ಹೋಗಬೇಕು ಟ್ರಿಪಲ್ ಜಂಪಿಗಾಗಿ. ಹಾಗೂ ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಟ್ರಿಪಲ್ ಜಂಪ್ ಫಾರ್ ಫಿಲಮಿನಾ PU boys and girls. PU boys and girls and as well as degree boys and girls. This is the last and final call. Those who want to take part in the triple jump, kindly go to the long jump pit and report the officials. Once again I will announce, this is the last and final call for triple jump for college boys and St. Philomena PU college boys and girls. I request all the athletes report the officials. meters, Maidadev's junior boys. 400 meters, Maidadev's junior boys. ಹಲೋ ನೋಡಿ, ಗ್ರೌಂಡಲ್ಲಿ ಯಾರು ಅಡ್ಡಾಡ್ಲಿಕ್ಕಿಲ್ಲ, ಆದಷ್ಟು ಸೈಡಿಂದ ಹೋಗ್ಬೇಕು ನೀವು. ಎಲ್ಲ ಮಕ್ಕಳಲ್ಲಿ ವಿನಂತಿ, ಯಾರು ಗ್ರೌಂಡಿನ ಮಧ್ಯದಲ್ಲಿ ಹೋಗ್ಲಿಕ್ಕಿಲ್ಲ.
400 meters, 5th standard Maididev's girls. ನೋಡಿ, ಟ್ರಿಪಲ್ ಜಂಪಿನಲ್ಲಿ ಭಾಗವಹಿಸುವಂತಹ ಕಾಲೇಜ್ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿ ಅಫಿಷಿಯಲ್ಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಟ್ರಿಪಲ್ ಜಂಪ್. ದ ಅಥ್ಲೀಟ್ ಪ್ಲೀಸ್ ರಿಪೋರ್ಟ್ ದ ಅಫಿಷಿಯಲ್ಸ್ ಇಮಿಡಿಯೇಟ್ಲಿ. ಟ್ರಿಪಲ್ ಜಂಪ್ ಅಲ್ಲಿ ಭಾಗವಹಿಸುವಂತಹ ಎಲ್ಲ ಡಿಗ್ರಿ ಕಾಲೇಜ್ ಹಾಗೂ PU ಕಾಲೇಜಿನ ಮಕ್ಕಳು ಲಾಂಗ್ ಜಂಪ್ ಪಿಟ್ ಹತ್ರ ಹೋಗಬೇಕು. ದಯವಿಟ್ಟು ಅಲ್ಲಿ ಟ್ರ್ಯಾಕ್ ಅನ್ನು ಕ್ಲಿಯರ್ ಮಾಡಿ. ದಯವಿಟ್ಟು 400 ಮೀಟರ್ ರೇಸ್ ಆಗ್ತಾ ಉಂಟು. ದಯವಿಟ್ಟು ಟ್ರ್ಯಾಕ್ ಕ್ಲೀನ್ ಮಾಡಿ. Welcome to DJ Bus Nation Situ Bondo, performed by Nastasia Pro Audio Tambe. Maididev's senior girls 400 meters final. Over to starter. ಇದೀಗ 400 ಮೀಟರ್ ಓಟದ ಫೈನಲ್ ರೌಂಡ್ ನಡೀತಾ ಇದೆ. ವಿದ್ಯಾರ್ಥಿಗಳು ಟ್ರ್ಯಾಕಿನ ಒಳಗೆ ಬರಬಾರದು. ಹುಡುಗಿಯರ 400 ಮೀಟರ್ ಓಟದ ಫೈನಲ್ ರೌಂಡ್ ನಡೀತಾ ಇದೆ. ಉಳಿದ ವಿದ್ಯಾರ್ಥಿಗಳು ಟ್ರ್ಯಾಕಿಗೆ ಬರಬಾರದು. meters, Maididevu senior boys over to starter.
Speaker check. ಟ್ರಿಪಲ್ ಜಂಪ್ ಈವೆಂಟಿಗೆ ಹೆಸರು ಕೊಟ್ಟಂತಹ PUC ವಿದ್ಯಾರ್ಥಿಗಳು ಈ ಕೂಡಲೇ ಪಿಚ್ಚಿನ ಹತ್ರ ತೆರಳುವಂಥದ್ದು. PUC ವಿದ್ಯಾರ್ಥಿಗಳು ಟ್ರಿಪಲ್ ಜಂಪ್ ಈವೆಂಟ್ನಲ್ಲಿ ಭಾಗವಹಿಸುವ PUC ವಿದ್ಯಾರ್ಥಿಗಳು ಈ ಕೂಡಲೇ ಟ್ರಿಪಲ್ ಜಂಪ್ ನಡೆಯುವ ಸ್ಥಳಕ್ಕೆ ಹೋಗಬೇಕು. ಅಫಿಷಿಯಲ್ಸ್ ನಿಮಗಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಮಾಹಿತಿ ದಿವಸ ಅವ್ರು ಫಿನಿಶ್ ಮಾಡಬೇಕು, ಆದಷ್ಟು ಫಾಸ್ಟ್ ಫಿನಿಶ್ ಮಾಡಿ ನೋಡ, ಇಲ್ಲಂದ್ರೆ ಸೈಡಿಗೆ ಹೋಗಿ ಟ್ರ್ಯಾಕ್ ಬಿಟ್ಟು. Okay. 400 meters, Saint Victor's Junior Girls. Over to starter Danya Kumar. ಕ್ರೀಡಾಂಗಣದಲ್ಲಿ ಕ್ಯಾಮರಾವನ್ನ ಇಟ್ಟಿರುತ್ತಾರೆ. ಅದರ ಪಕ್ಕ ಯಾವ ವಿದ್ಯಾರ್ಥಿಗಳು ಹೋಗಬಾರದು. ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ, ಕ್ರೀಡಾಂಗಣದಲ್ಲಿ ಕ್ಯಾಮರಾವನ್ನ ಇಟ್ಟಿರುತ್ತಾರೆ. ಅದರ ಬಳಿಗೆ ಯಾವ ವಿದ್ಯಾರ್ಥಿಗಳು ತೆರಳಬಾರದು. ಹೈ ಜಂಪ್ ಸ್ಪರ್ಧೆಗೆ ಈಗ ಅಲ್ಲಿ ಸೆಂಟ್ ಫಿಲಮಿನಾ ಇಂಗ್ಲಿಷ್ ಮೀಡಿಯಂ ಹೈ ಪ್ರೈಮರಿ ಸ್ಕೂಲಿನ ಹೈ ಜಂಪ್ ನಡೀತಾ ಇದೆ. ಅಲ್ಲಿ ಹೈ ಜಂಪ್ ಮುಗಿದ ತಕ್ಷಣ ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂ ಹೈ ಜಂಪ್ ಅಲ್ಲಿ ನಡಿಬೇಕಾಗಿದೆ. ಆದ ಕಾರಣ ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂನ ಹೈ ಜಂಪ್ ಕ್ರೀಡಾಪಟುಗಳು ತಯಾರಾಗಿರಬೇಕು. Saint Victor's 400 meters senior girls. Over to starter. Speaker check. Okay, this is the first call for 200 meters race. 200 ಮೀಟರ್ ಓಟಕ್ಕೆ ಇದು ಪ್ರಥಮ ಕರೆ. 200 ಮೀಟರ್ ಅಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳು ಪೂರ್ವ ತಯಾರಿಯನ್ನು ಮಾಡಿ ತಯಾರಾಗಿರು. This is the first call for 200 meter race. I request all the athletes get ready for the event. Saint Philomena finishing judges, Roshan sir.
ವಿದ್ಯಾರ್ಥಿನಿಯರ ಓಟದ ಸ್ಪರ್ಧೆ ನಡೀತಾ ಇದೆ. ಉಳಿದ ಯಾವ ವಿದ್ಯಾರ್ಥಿಗಳು ಟ್ರ್ಯಾಕಿನ ಒಳಗೆ ಪ್ರವೇಶ ಮಾಡಬಾರದು. Next event, 400 meters age standard, Saint Philomena High School boys. ಎಂಟನೇ ತರಗತಿಯ ಹೈಸ್ಕೂಲ್ ವಿಭಾಗದ ಹುಡುಗರಿಗೆ ಇದೀಗ ಓಟದ ಸ್ಪರ್ಧೆ. High school boys, age standard 400 meters, over to starter. PUC boys who are participating in triple jump event, it's a final call for you. PUC ವಿಭಾಗದ ಹುಡುಗರಿಗೆ ಟ್ರಿಪಲ್ ಜಂಪ್ ಸ್ಪರ್ಧೆ. ಇದಕ್ಕೆ ಹೆಸರು ಕೊಟ್ಟಂತಹ ವಿದ್ಯಾರ್ಥಿಗಳು ಈ ಕೂಡಲೇ ಟ್ರಿಪಲ್ ಜಂಪ್ ನಡೆಯುವ ಸ್ಥಳಕ್ಕೆ ಬರಬೇಕು. ಅಫಿಷಿಯಲ್ಸ್ ನಿಮಗಾಗಿ ಕಾಯ್ತಾ ಇದ್ದಾರೆ. ಇದು ನಿಮಗೆ ಕೊನೆಯ ಕರೆಯಾಗಿರುತ್ತದೆ. ಕರೆಯನ್ನು ಬೇಕಷ್ಟು ಸಲ ನಾವು ಕೊಟ್ಟಿದ್ದೇವೆ. ಐ ರಿಕ್ವೆಸ್ಟ್ ದ ಅಫಿಷಿಯಲ್ ಕೈಂಡ್ಲಿ ಕಂಡಕ್ಟ್ ದ ಮೀಟ್. 400 meters age standard high school boys, ಕ್ಲಾಪ್ ಹೊಡಿರಿ ಮಕ್ಕಳು. ನೋಡಿ ಅಲ್ಲಿ ಹೈಸ್ಕೂಲ್ ಹುಡುಗರಿಗೆ 800 ಮೀಟರ್ ರೇಸ್ ನಡೀತಾ ಇದೆ. ಯಾವ ವಿದ್ಯಾರ್ಥಿಗಳು ಟ್ರ್ಯಾಕಿಗೆ ಬರಬಾರದು. $400 meters high school age standard girls, over to starter. Yeah. Come on, baby. Tribute the dance, the floor once again. It's a beautiful tonight, yes. Woo! Track event is going on, so please clear the track.
9th standard high school boys over to starter. ಬ್ಯೂಟಿಫುಲ್ ರೇಸ್. ಅಲ್ಲಿ ಕೆಂಪು ಬಣ್ಣದ ಓಡುವ ವಿದ್ಯಾರ್ಥಿ ಇಲ್ಲಿ ಟಂಬಲ್ ಆಗಿ ಬಿದ್ದು ಸಹ ಅತ್ಯುತ್ತಮ ರೇಸ್ ಅಲ್ಲಿ ಓಡ್ತಾ ಇದ್ದಾನೆ. ಈಸ್ ಇನ್ ದ ಸೆಕೆಂಡ್ ಪ್ಲೇಸ್. ವೆರಿ ಗುಡ್. Very good. Ninth standard high school girls over to starter. Everybody to sing, listening the song, the dance floor, yeah. This is the second call for 200-meter race for all the categories. 200 ಮೀಟರ್ ಅಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಎರಡನೇ ಕರೆ. This is the second call for 200 meters for all the categories. High school 10th standard senior girls over to starter.
ಇಲ್ಲಿ ವಿದ್ಯಾರ್ಥಿಗಳು ಗಮನ, ಸಡನ್ ಕಟ್ ಆಗಬೇಡಿ, ಎದುರೋಗಿ ಕಟ್ ಆಗಿ. ಸೈಂಟ್ ಫಿಲೋಮಿನಾ ಹೈಸ್ಕೂಲ್ 10th ಸ್ಟ್ಯಾಂಡರ್ಡ್ ಸೀನಿಯರ್ ಬಾಯ್ಸ್ 400 meters over to starter. PUC 400 meters. ನಾವು ಯಾರಿಗೂ ವೇಟ್ ಮಾಡೋದಿಲ್ಲ, ಯಾರು ಕಾಂಪಿಟೇಟರ್ಸ್ ಇದ್ರೆ ಇಲ್ಲಿ ಬನ್ನಿ. 400 meters PUC ಬಾಯ್ಸ್. ನೋಡಿ, ಸಡನ್ ಕಟ್ ಹೊಡಿಬೇಡಿ, ಸ್ಟ್ರೇಟ್ ಇಲ್ಲಿ ತನಕ ಬಂದು ಮತ್ತೆ ಕಟ್ ಹೊಡಿ. ಓಕೆ, ಅಥ್ಲೆಟಲ್ಲಿ ಸರ್ ಹೇಳಿದ್ರು ಗಮನಿಸಿ, ಸಡನ್ ಕಟ್ ಹೋಗಿಬೇಡಿ. ಒಂದು 20 meters ಹೋದ ನಂತರ ನೀವು ಫಸ್ಟ್ ಟ್ರ್ಯಾಕಿಗೆ ಬನ್ನಿ. ಸೈಂಟ್ ಫಿಲೋಮಿನಾ PU 4th ಸ್ಟ್ಯಾಂಡರ್ಡ್ ಬಾಯ್ಸ್ ಓವರ್ ಟು ಸ್ಟಾರ್ಟರ್. PU girls. ನೋಡಿ, ಅಲ್ಲಿ ದಯವಿಟ್ಟು ಟ್ರ್ಯಾಕ್ ಕ್ಲೀನ್ ಮಾಡಿ. 400 meters ಸೈಂಟ್ ಫಿಲೋಮಿನಾ PU ಗರ್ಲ್ಸ್ ಓವರ್ ಟು ಸ್ಟಾರ್ಟರ್. 400 ಮೀಟರ್ ಭಾಗವಹಿಸುವಂತಹ ಡಿಗ್ರಿ ಮಕ್ಕಳು ಬರಬೇಕಿಲ್ಲಿ.
ಸೈಂಟ್ ಫಿಲೋಮಿನಾ ಕಾಲೇಜ್ 400 ಮೀಟರ್ ಭಾಗವಹಿಸುವಂತಹ ಡಿಗ್ರಿ ಮಕ್ಕಳು ಬೇಗ ಬನ್ನಿ. ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ 400 ಮೀಟರ್ಸ್ ಲೈನ್ ಅಪ್ ಮಾಡಿ ಇಲ್ಲಿ. ನೋಡಿ ಅಲ್ಲಿ ದಯವಿಟ್ಟು ಟ್ರ್ಯಾಕ್ ಕ್ಲಿಯರ್ ಮಾಡಿ. ಮೀಟರ್ಸ್ ಕ್ರಿಕೆಟ್ ಅಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ದಯವಿಟ್ಟು ಟ್ರ್ಯಾಕ್ ಕ್ಲಿಯರ್ ಮಾಡಿ. 400 ಮೀಟರ್ಸ್ ಸೈಂಟ್ ಫಿಲೋಮಿನಾ ಕಾಲೇಜ್ ಸೀನಿಯರ್ ಬಾಯ್ಸ್ ಓವರ್ ಟು ಸ್ಟಾರ್ಟರ್. ಪ್ರಥಮ ಸ್ಥಾನದಲ್ಲಿ ಮನ್ವೀತ್ ಯೂನಿವರ್ಸಿಟಿಯಲ್ಲಿ ಲಾಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವ ಮನ್ವೀತ್. ಇನ್ನೂರು ಮೀಟರಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳು 200 ಮೀಟರ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರಬೇಕು. Jarumda.
Hello. 400 meters degree girls. On your mark. Start. Go. ನರೇಶ್ ಎಲ್ಲ ಓಡುವರ ಆ ಕಡೆ ಮಾಡಿ, ಆ ಕಡೆ ಟ್ರ್ಯಾಕಿನ ಆ ಸೈಡ್ ಲೈನ್ ಅಪ್ ಮಾಡಿ. ಓಕೆ, ಕೆಲವೇ ಕ್ಷಣಗಳಲ್ಲಿ 200 ಮೀಟರ್ ಓಟ, ಎಲ್ಲ ವಿಭಾಗಗಳ 200 ಮೀಟರ್ ಓಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಸಮದೋಟ ಅಧಿಕಾರಿಗಳು ಫಿನಿಶ್ ಜಡ್ಜಸ್ ಇಲ್ಲಿ ಬರಬೇಕು. 200 ಮೀಟರ್ ಓಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. I request all the officials, finishing judges of all the event, 200 meters, ದಯವಿಟ್ಟು ಇಲ್ಲಿ ಬರಬೇಕು. This is the last call for triple jump boys category of St. Philomena PU College. PG 400 ಮೀಟರ್ ಬಿಡ್ತಾ ಇದ್ದೇನೆ ನಾನು. ನರೇಶ್ ಸರ್, 400 ಮೀಟರ್ ಓಟ PG ಮಕ್ಕಳಿಗೆ, ಅದಾದ ಮೇಲೆ 200 ಮೀಟರ್ ಮಾಡಿ. This is the last call for triple jump of St. Philomena PU College boys category. The officials are waiting for you. A 400 meter race for PG girls. Check, mic check. If you don't report immediately, the event will be cancelled. ದಯವಿಟ್ಟಲ್ಲಿ ಟ್ರ್ಯಾಕ್ ಕ್ಲಿಯರ್ ಮಾಡಿ. 400 meters PG girls. On your mark. Start. Go. ನೋಡಿ, ಫಸ್ಟ್ ಟ್ರ್ಯಾಕ್ ಟ್ರ್ಯಾಕ್ ಕ್ಲಿಯರ್ ಮಾಡಿ, ಟ್ರ್ಯಾಕ್ ಕ್ಲಿಯರ್ ಮಾಡಿ. ಅಲ್ಲಿ ಫಸ್ಟ್ ಟ್ರ್ಯಾಕ್ ಮಾಡಿ, ಫಸ್ಟ್ ಟ್ರ್ಯಾಕ್, ಲಾಸ್ಟ್ ಟ್ರ್ಯಾಕ್ ಅಲ್ಲ. Okay, PG boys. PG boys. ಮೀಟರ್ ಎಲ್ಲ ವಿಭಾಗದ ಅಥ್ಲೆಟ್ಸ್ಗಳು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು. ಇನ್ನು ಅನೌನ್ಸ್ಮೆಂಟ್ ಮಾಡೋದಿಲ್ಲ. 200 meters all athletes.
ಹಾಗೆ 200 ಮೀಟರ್ ಈಗ ಬಿಡ್ತಾ ಇದ್ದಾರೆ. ಫಿನಿಶಿಂಗ್ ಜಡ್ಜಸ್ ಯಾರನ್ನು ಬಿಡ್ತಾ ಇದ್ದೀರಿ ಸರ್? ಚೆಕ್ ಮೈಕ್ ಚೆಕ್. ಯಾರನ್ನು ಬಿಡ್ತಾ ಇದ್ದೀರಿ? Signed victors 200 meters junior boys. Over to starter. Check. Finishing judges, please note, signed victors, junior girls. Over to starter. Finishing judges, signed victors, girls, senior section 200 meters. Over to starter. Kindly attention of all the officials, ಎಲ್ಲ ಶಾಲೆಯ ಫಿಸಿಕಲ್ ಟೀಚರ್ ಹತ್ರ ಯಾವುದಾದ್ರು ಈವೆಂಟ್ ನಡೆಸಲು ಬಾಕಿ ಇದ್ದರೆ ನನಗೆ ತಿಳಿಸಬೇಕು. ನಿಮ್ಮ ಶಾಲೆ ಯಾವುದಾದ್ರು ಈವೆಂಟ್ ಬಾಕಿ ಇದ್ದರೆ, ಆಲ್ಮೋಸ್ಟ್ ಎಲ್ಲ ಈವೆಂಟ್ ಮುಗಿತಾ ಬರ್ತಾ ಇದೆ. ಲಾಸ್ಟ್ ಇವೆಂಟ್ 200 ಮೀಟರ್. ಈ 200 ಮುಗಿದು 100ವರೆಗೆ ನಾವು 4x100 ಮೀಟರ್ ರಿಲೇನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆದ ಕಾರಣ ಅದರ ಮೊದಲು ಯಾವುದಾದರೂ ಈವೆಂಟ್ ನಡೆಸಲು ಬಾಕಿ ಇದ್ದಲ್ಲಿ ನಮಗೆ ತಿಳಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಲ್ಮೋಸ್ಟ್ 1 ಗಂಟೆಗೆ ಎಲ್ಲ ಸೀನಿಯರ್ ಬಾಯ್ಸ್ 200 meters. ಓವರ್ ಟು ಸ್ಟಾರ್ಟರ್ ರಾಜೇಶ್. ಪುನಃ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಯಾವುದಾದ್ರು ಇವೆಂಟ್ ನಡೆಸಲು ಬಾಕಿ ಇದ್ದಲ್ಲಿ ದಯವಿಟ್ಟು ನಮಗೆ ತಿಳಿಸುವುದು. ಆ ಇವೆಂಟ್ ಅನ್ನು ನಾವು ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೇವೆ. ಸ್ಟೂಡೆಂಟ್ಸ್ ಕ್ಲಿಯರ್ ದ ಟ್ರ್ಯಾಕ್ ಪ್ಲೀಸ್.
ಕರೆಕ್ಟ್ 1 ಗಂಟೆಗೆ ನಮ್ಮ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಲಿದೆ. ಆದ ಕಾರಣ ಸಂಬಂಧಪಟ್ಟ ಯಾವುದೇ ಶಾಲೆಯವರು ನಿಮ್ಮ ಈವೆಂಟ್ ಅನ್ನು ಮುಗಿಸಲು ಬಾಕಿ ಇದ್ದಲ್ಲಿ ದಯವಿಟ್ಟು ನನಗೆ ತಿಳಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಫಿನಿಶಿಂಗ್ ಜಡ್ಜಸ್ ಮಾಯ್ದದೇವ್ಸ್ 200 meters junior girls. Finishing judges 200 meters Maididev's junior boys. Hearing what you say, but I just can't make a sound. They tell me that you mean it, then you go and cut me down. Wait, you tell me that you're sorry, didn't think I'd turn around. Say that it's too late to apologize. It's too late. Said it's too late to apologize. Finishing judges 200 meters senior girls Maididev's. अरे क्या रंग रूप है, क्या चाल ढाल है, ये लाजवाब है, ये बेमिसाल है. अरे नया नया साल है, नया नया माल है. Check. Finishing judges 200 meters Maididev's senior boys. Sorry like the angel, heaven let me think was you. But I'm afraid it's too late to apologize. It's too late. Said it's too late to apologize. It's too late. Yeah, ಹೈ ಜಂಪ್ ಸಂಬಂಧಪಟ್ಟಂತೆ ಸೆಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂನ ಮಕ್ಕಳಿಗೆ ಇದು ಕೊನೆಯ ಕರೆ. ಆದಷ್ಟು ಬೇಗ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ಹೈ ಜಂಪ್ ಇಟ್ಟ ಹತ್ರ ಬರುವುದು.
ಫಿನಿಶಿಂಗ್ ಜಡ್ಜಸ್ ಪ್ಲೀಸ್ ನೋಟ್, ವಿದ್ಯಾರ್ಥಿಗಳನ್ನು ಸ್ಟ್ಯಾಗರ್ ಅಲ್ಲಿ ಬಿಡ್ತಾ ಇದ್ದೇವೆ, ಆದ ಕಾರಣ ಟ್ರ್ಯಾಕ್ ಫೌಲ್ ಕನ್ಸಿಡರ್ ಮಾಡಬಹುದು. ಹೈಸ್ಕೂಲ್ ಬಾಯ್ಸ್ 8th ಸ್ಟ್ಯಾಂಡರ್ಡ್ 200 meters. ಹೈಸ್ಕೂಲಿನ ಅಫಿಷಿಯಲ್ಸ್ ಇಲ್ಲಿ ಬರಬೇಕು. ಫಿನಿಶಿಂಗ್ ಜಡ್ಜಸ್ Till we die. Party till we die. Check. Finishing judges, Saint Philomena Primary Junior Boys. Saint Philomena Primary Junior Boys. Over to starter. ಎಲ್ಲ ವಿಭಾಗದ 200 meters ಸರ್, PU ಬಾಯ್ಸ್ ಗರ್ಲ್ಸ್ ಇಲ್ಲಿ ಲೈನ್ ಅಪ್ ಮಾಡಬೇಕು ಹೊರಗೆ. PU ಬಾಯ್ಸ್ ಗರ್ಲ್ಸ್. ನರೇಶ್ ಸರ್, ಅಲ್ಲಿ ಸೀನಿಯರ್ಸ್ PUC ಅವರು 200 meter ಸ್ಟ್ಯಾಗರ್ ಅಲ್ಲಿ ಬಿಡಿ, ಹಿಟ್ಸ್ ಮಾಡೋ ಅವರಿಗೆ. ಜಾಸ್ತಿ ಜನ 200 meter ಅಲ್ಲಿ PUC ಅಲ್ಲಿ ಇದ್ದವರಿಗೆ ಹಿಟ್ಸ್ ಮಾಡೋ, ಫಸ್ಟಿಗೆ ಹಿಟ್ಸ್ ಮಾಡಿ ಅವರದ್ದು. ಯಾಕೆಂದ್ರೆ ಓಕೆ ಸರ್, ಓಕೆ ಓಕೆ. ವಿದ್ಯಾರ್ಥಿಗಳ ಗಮನಕ್ಕೆ 12 ಗಂಟೆಗೆ ಪ್ರೈಮರಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಊಟಕ್ಕೆ ತೆರಳಬಹುದು. 200 meters Saint Philomena Primary Junior Girls. ಪ್ರೈಮರಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು 12 ಗಂಟೆಗೆ ಊಟಕ್ಕೆ ತೆರಳಬಹುದು. ನಿನ್ನೆ ನಡೆದಲ್ಲಿಯೇ ಊಟದ ವ್ಯವಸ್ಥೆ ಇಂದು ನಡೆಯುತ್ತದೆ. ಫುಡ್ ಕಮಿಟಿ ವಾಲಂಟಿಯರ್ಸ್ ಕೂಡ ಬಾಯ್ಸ್ ಅಂಡ್ ಗರ್ಲ್ಸ್ ನಾವು ಈಡ್ಸ್ ಮಾಡ್ತೇವೆ. ಸೈಂಟ್ ಫಿಲೋಮಿನಾ PU ಬಾಯ್ಸ್ ಅಂಡ್ ಗರ್ಲ್ಸ್ ಲೈನ್ ಅಪ್ ಮಾಡಬೇಕು. ಫುಡ್ ಕಮಿಟಿಯ ವಾಲಂಟಿಯರ್ಸ್ ಕೂಡ ಸಮಯಕ್ಕೆ ಸರಿಯಾಗಿ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಕ್ವಾಡ್ರಾಂಗಲ್ಗೆ ಹೋಗಬೇಕು. ಮತ್ತೊಮ್ಮೆ ವಿದ್ಯಾರ್ಥಿಗಳ ಗಮನಕ್ಕೆ 12 ಗಂಟೆಗೆ ಪ್ರೈಮರಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಊಟ ಶುರುವಾಗುತ್ತದೆ. ಚೆಕ್. ಸೈಂಟ್ ಫಿಲೋಮಿನಾ ಜೂನಿಯರ್ ಬಾಯ್ಸ್ ಚೆಕ್.
Saint Philomena Primary Sub Junior Girls, next 200 meters. ಸೈಂಟ್ ಫಿಲೋಮಿನಾ ಹೈಸ್ಕೂಲಿನ 8ನೇ ತರಗತಿಯ ವಿದ್ಯಾರ್ಥಿ ಪ್ರಜ್ಞಾನ್ ಡೆಲ್ವಿನ್ ಡಿಸೋಜಾ ಇವರ ಬಸ್ ಪಾಸ್ ನಮಗೆ ಸಿಕ್ಕಿರುತ್ತದೆ. ಸೈಂಟ್ ಫಿಲೋಮಿನಾ ಹೈಸ್ಕೂಲಿನ 8ನೇ ತರಗತಿಯ ವಿದ್ಯಾರ್ಥಿ ಪ್ರಜ್ಞಾನ್ ಡೆಲ್ವಿನ್ ಡಿಸೋಜಾ ಇವರ ಬಸ್ ಪಾಸ್ ನಮಗೆ ಸಿಕ್ಕಿರುತ್ತದೆ. ಬೇಕಿದ್ದರೆ ಅನೌನ್ಸ್ಮೆಂಟ್ ಸೆಕ್ಟರ್ ಹತ್ರ ಬರಬೇಕು. Degree boys 200 meters. Finishing judges 200 meters Saint Philomena Primary Senior Girls. Always getting crazy, always getting high, always and forever. Party till we die. We are, we are, we are, we are, we are, we are, party till we die. Till we die. Finishing judges, please note Saint Victor's Girls High School, 8th standard girls, stagger ಅಲ್ಲಿ ಬಿಡ್ತಾ ಇದ್ದೇವೆ. ಟ್ರ್ಯಾಕ್ ಫಾಲ್ ಕನ್ಸಿಡರ್ ಮಾಡಬಹುದು. Finishing judges, Saint Victor's Girls High School, Junior Girls, ಟ್ರ್ಯಾಕ್ ಅನ್ನು ಕನ್ಸಿಡರ್ ಮಾಡಬಹುದು. ಫೌಲ್, ಟ್ರ್ಯಾಕ್ ಫೌಲ್ ಕನ್ಸಿಡರ್ ಮಾಡಬಹುದು.
Finishing judges, Saint Victor's Girls High School, senior girls. Mic check. Finishing judges, please note, Saint Philomena Primary Senior Boys. Saint Philomena Primary Senior Boys. Finishing judges, please note, Saint Philomena PU College, 2 ಇಡ್ಸ್ ಉಂಟು. 1 ಇಡ್ಸಿಂದ 4 ಮಂದಿ ಫೈನಲಿಗೆ ಕ್ವಾಲಿಫೈ. 4 ಅಥ್ಲೆಟ್ ಕ್ವಾಲಿಫೈ ಫಾರ್ ಫೈನಲ್. ಏಯ್ತ್ ಟ್ರ್ಯಾಕ್ ಅಲ್ಲಿ 2 ಅಥ್ಲೆಟ್ ಓಡ್ತಾ ಇದ್ದಾರೆ. 8th ಟ್ರ್ಯಾಕ್ 2 ಅಥ್ಲೆಟ್ ಓಡ್ತಾ ಇದ್ದಾರೆ. Check, mic check. ಫುಡ್ ಕೌಂಟರ್ನ ವಾಲಂಟಿಯರ್ಸ್ ಇದ್ರೆ ಗ್ರೌಂಡ್ ನಲ್ಲಿ ಯಾರಾದರೂ ಫುಡ್ ಕೌಂಟರಿನ ವಾಲಂಟಿಯರ್ಸ್ ಇದ್ರೆ ಈ ಕೂಡಲೇ ಹೈಸ್ಕೂಲಿನ ಕ್ವಾಡ್ರಾಂಗಣಕ್ಕೆ ತೆರಳಬೇಕು.
12 ಗಂಟೆಗೆ ಪ್ರೈಮರಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಊಟಕ್ಕೆ ಹೋಗಬಹುದು. ಚೆಕ್. ಸೆಕೆಂಡ್ ಈಟ್ಸ್ 4 ಅಥ್ಲೆಟ್ಸ್ ಕ್ವಾಲಿಫೈ ಫಾರ್ ಫೈನಲ್. ಫಸ್ಟ್ ಟ್ರ್ಯಾಕ್ ಅಲ್ಲಿ 2 ಅಥ್ಲೆಟ್ ಇದ್ದಾರೆ. ಸೈಂಟ್ ಫಿಲಮಿನಾ PU ಕಾಲೇಜ್. meters Saint Philomena College boys ಇದ್ದೀರಾ ಇಲ್ಲಿ ಬನ್ನಿ ಲೈನ್ ಅಪ್ ಮಾಡಿ. 200 meters Saint Philomena College boys. ಇವತ್ತು ನಮ್ಮ ಕ್ರೀಡಾಕೂಟದ ಕೊನೆಯ ಈವೆಂಟ್ ಆದ 200 ಮೀಟರ್ ಹಾಗೂ ಹೈ ಜಂಪಲ್ಲಿ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂ ಹೈ ಪ್ರೈಮರಿ ಸ್ಕೂಲಿನ ಹೈ ಜಂಪ್ ನಡೀತಾ ಇದೆ ಹಾಗೂ ಸೈಂಟ್ ಫಿಲೋಮಿನಾ ಹೈಸ್ಕೂಲಿನ ಡಿಸ್ಕಸ್ ಥ್ರೋ ನಡೀತಾ ಇದೆ. ಈ ಮೂರು ಈವೆಂಟ್ಗಳು ಮುಗಿದ ಆದ ಕೂಡಲೇ ನಾವು 4 ಗುಣ 100 ಮೀಟರ್ ಓಟಕ್ಕೆ ಕರೆಯನ್ನು ಕೊಡಲಿದ್ದೇವೆ. ಅದರ ಮೊದಲು ಕ್ರೀಡಾಪಟುಗಳು ಊಟ ಮುಗಿಸಿಕೊಂಡು 4x100 ಮೀಟರ್ ಇಲ್ಲಿಗೆ ತಯಾರಿರಬೇಕು. ಕಾಲೇಜ್ ಸೀನಿಯರ್ ಬಾಯ್ಸ್ 200 ಮೀಟರ್ಸ್ ಇದರಲ್ಲಿ ಲೈನ್ ಅಪ್ ಮಾಡಬೇಕು ಮತ್ತು ನಾವು ಈಟ್ಸಿಗೆ ಜಾಯಿನ್ ಮಾಡೋದಿಲ್ಲ. ಫಿನಿಶಿಂಗ್ ಜಡ್ಜಸ್ ಪ್ಲೀಸ್ ನೋಟ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ 9th ಸ್ಟ್ಯಾಂಡರ್ಡ್ ಬಾಯ್ಸ್ ಫೈನಲ್ ಟ್ರ್ಯಾಕ್ ಫೌಲ್ ಇದೆ.
ಪ್ರೈಮರಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಸೈಂಟ್ ಫಿಲಮಿನಾ ಹೈಸ್ಕೂಲ್ 10th ಸ್ಟ್ಯಾಂಡರ್ಡ್ ಬಾಯ್ಸ್ ಟ್ರ್ಯಾಕ್ ಫೌಲ್ ಇದೆ. ಪ್ರೈಮರಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳ ಗಮನಕ್ಕೆ, ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಕ್ವಾಡ್ರ್ಯಾಂಗಲ್ನಲ್ಲಿ ಊಟವನ್ನು ನೀಡಲಾಗ್ತದೆ. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ 200 ಮೀಟರ್ಸ್ 10th ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಬಾಯ್ಸ್ ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನಿನ್ನೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಟ್ರ್ಯಾಕ್ ನಂಬರ್ 3 ಆ್ಯಂಡ್ ಟ್ರ್ಯಾಕ್ ನಂಬರ್ 2. ಅವರೀಗ 200 ಮೀಟರ್ಸ್ ಓಡ್ತಾ ಇದ್ದಾರೆ. ಓವರ್ ಟು ಸ್ಟಾರ್ಟ್. ಟ್ರ್ಯಾಕ್ ಫೌಲ್ ಅನ್ನು ಕನ್ಸಿಡರ್ ಮಾಡಿ. ಟ್ರ್ಯಾಕ್ ಫೌಲ್. ಏತ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ಹೈಸ್ಕೂಲ್ ಗರ್ಲ್ಸ್ ಬನ್ನಿ ಬೇಗ. Check. Finishing judges, 8th standard high school girls. Finishing judges, please note, 9th standard high school girls. Lecturers ready for the 200 meter race. Only lecturers. Very good. 200 meter. ಹಳೆ ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ 3rd ಟ್ರ್ಯಾಕ್ ಅಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಅಥ್ಲೇಟ್ ಇದ್ದಾಳೆ. 3rd ಟ್ರ್ಯಾಕ್ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಅಲ್ಲಿ ಈ ವರ್ಷ ಆಯ್ಕೆಯಾದ ವಿದ್ಯಾರ್ಥಿ. ಜೀವನದಲ್ಲಿ
ರಾಜೇಶ್ Finishing judges, please note 10th standard high school girls. ಪೆಟ್ಟಿಗೆ ಊರದ ಕೂಗುರು ನಲಿಪುನ ಕೊಲ್ಲು ಯಾನ ಆಸೆದ ಕಣ್ಣಿಡು ಮೂರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ಆಸೆದ ಪೆಟ್ಟಿಗೆ ಊರದ ಕೂಗುರು ನಲಿಪುನ ಕೊಲ್ಲು ಯಾನ ಆಸೆದ ಕಣ್ಣಿಡು ಮೂರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ಅರೆ ಹೋಗಯ ಮದಿವಾನ. Finishing judges, Saint Philomena PU College, girls final. Saint Philomena PU College, girls final. Forward to starter. High school and primary students, please note, lunch is ready, so you can have it now. Primary and high school students, you can go to high school building, St. Philomena High School. Primary and high school students. ವಿದ್ಯಾರ್ಥಿಗಳು ಗಮನಿಸಿ, ಟ್ರ್ಯಾಕ್ ನಂಬರ್ 3 ಅನಾಗ ಸ್ಟೇಟ್ ಲೆವೆಲ್ ಕ್ರಿಕೆಟಲ್ಲಿ ಕರ್ನಾಟಕ ಟೀಮಲ್ಲಿ ಆಯ್ಕೆಯಾದ ವಿದ್ಯಾರ್ಥಿ ಇದ್ದಾಳೆ. ಟ್ರ್ಯಾಕ್ ನಂಬರ್ 3. Check. Finishing judges, please note, Saint Philomena College, senior girls, 200 meters final. Four into 100 meter ರಿಲೇ ಊಟ ಆದ ತಕ್ಷಣ ಕೊನೆಯ ಇವೆಂಟ್ ಇವತ್ತಿನ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ನಡೆಯಲಿದೆ. ಆದ ಕಾರಣ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಲಂಚ್ ಬ್ರೇಕ್ ನಂತರ ಇವತ್ತಿನ ಕೊನೆಯ ಇವೆಂಟ್ 4 into 100 ಮೀಟರ್ ರಿಲೇಯಲ್ಲಿ ಭಾಗವಹಿಸಬೇಕು. PUC ಬಾಯ್ಸ್ ಕ್ವಾಲಿಫೈ ಆದವರು ಬನ್ನಿ ಬೇಗ.
ಟ್ರ್ಯಾಕ್ ಕ್ರಾಸ್ ಮಾಡಬೇಡಿ ಮಕ್ಕಳು, ಯಾರು ಟ್ರ್ಯಾಕ್ ಕ್ರಾಸ್ ಮಾಡಬೇಡಿ. Students, please clear the track. Make it fast. Primary and high school students, please don't cross the track. ಸೆಂಟಿಮೀಟರ್ ಜಡ್ಜ್ ಮಾಡಿ ಸಣ್ಣ 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 ಮಾಡಿ ಫಿನಿಶ್. ಯಾರಂದ್ರೆ ಮೂಗು ಬಂದ್ರೆ ಒಂದು ಕೂದಲು ಬಂದ್ರೆ ಸಹ after the check. lunch break. Mic check. Saint Philomena PU College 200 meters final boys. 200 meters Saint Philomena PU College final. Track foul ide. Check. PG 200 meters ಯಾರಾದರೂ ಕಾಂಪಿಟೇಟರ್ಸ್ ಇದ್ರೆ ಇಲ್ಲಿ ಬಂದು ಲೈನ್ ಅಪ್ ಮಾಡಬೇಕು. ಪೋಸ್ಟ್ ಗ್ರಾಜುಯೇಷನ್ 200 meters ಕಾಂಪಿಟೇಟರ್ಸ್ ಇದ್ರೆ ಇಲ್ಲಿ ಲೈನ್ ಅಪ್ ಮಾಡಬೇಕು. ಫಿನಿಶಿಂಗ್ ಜಡ್ಜಸ್ 200 meters Saint Philomena College senior boys final. ಟ್ರ್ಯಾಕ್ ಕ್ರಾಸ್ ಮಾಡಬೇಡಿ. ಜರ್ಡನ್ ಟ್ರ್ಯಾಕ್ ಕ್ರಾಸ್ ಮಾಡಬೇಡಿ. ವೇಟ್ ಟ್ರ್ಯಾಕ್ ಕ್ರಾಸ್ ಮಾಡಬೇಡಿ. Saint Philomena senior boys final.
Finishing judges, please note 200-meter men post-graduation, PG. Final. Saint Philomena post-graduation final 200 meters. meters na ಕೊನೆಯ event Saint Philomena post-graduation senior girls final. Senior girls PG final. meters ಫೈನಲ್ ಸ್ಟ್ಯಾಗರ್ ಇದೆ. ಟ್ರ್ಯಾಕ್ ಫೌಲ್ ಕನ್ಸಿಡರ್ ಮಾಡಬಹುದು. ಫಸ್ಟ್ ಟ್ರ್ಯಾಕ್ ಅಲ್ಲಿ ಇಬ್ರು ಅಥ್ಲೆಟಿಕ್ಸ್ ಇದ್ದಾರೆ. meters post graduation girls final. ಇಲ್ಲಿಗೆ 200 ಮೀಟರ್ ಎಲ್ಲ ರೇಸ್ ಮುಕ್ತಾಯಗೊಂಡಿದೆ. ಇನ್ನು ಊಟದ ನಂತರ 4x100 ಮೀಟರ್ ರಿಲೇ. ಸರಿ 1 ಗಂಟೆಗೆ 4x100 ಮೀಟರ್ ರಿಲೇ ಓಟ ನಾವು ಪ್ರಾರಂಭಗೊಳಿಸಲಿದ್ದೇವೆ. ನಮ್ಮ ಈ ವರ್ಷದ ಕ್ರೀಡಾಕೂಟದ ಕೊನೆಯ ಈವೆಂಟ್ 4x100 ಮೀಟರ್ ಓಟ 1 ಗಂಟೆಗೆ ಸರಿಯಾಗಿ ಇಲ್ಲಿ ನಡೆಯಲಿದೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ಕ್ರೀಡಾಪಟುಗಳು ಎಲ್ಲರೂ 1 ಗಂಟೆಗೆ ಈ ಈವೆಂಟಿಗೆ ತಯಾರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್, ಅದು ಸ್ಟಾಫ್ಗಳಿಗಿದೆಯಾ ಸರ್ ಇಲ್ಲಿ? ಅದರ ಒಟ್ಟಿಗೆ ಯಾರಾದರೂ ಸ್ಟಾಫ್ ಟೀಮು ಇದ್ದಲ್ಲಿ ನಮಗೆ ತಿಳಿಸಿ. ನಿಮ್ಮ 4x100 ಮೀಟರ್ ಸಂಬಂಧಪಟ್ಟಂಥ ಟೀಮು ಆ ಶಾಲೆ ಮೈದೆ ದೇವಸ್, ಸೈಂಟ್ ವಿಕ್ಟರ್ಸ್, ಸೈಂಟ್ ವಿಕ್ಟರ್ಸ್ ಇಂಗ್ಲೀಷ್ ಮೀಡಿಯಂ, ಸೈಂಟ್ ವಿಕ್ಟರ್ ಗರ್ಲ್ಸ್ ಹೈಸ್ಕೂಲ್, ಸೈಂಟ್ ಫಿಲೋಮಿನಾ PU ಕಾಲೇಜ್, ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ 7 ಟೀಮು ಮಾಡಿದರೆ ಒಂದು ಕಾಂಪಿಟೇಷನ್ ಆಗಿ ನಾವು ಪರಿಗಣಿಸ್ಬೋದು. 4x100 ಮೀಟರ್ಗೆ ಟೀಮ್ ರೆಡಿ ಮಾಡಬೇಕಾಗಿ ಎಲ್ಲ ಉಪನ್ಯಾಸಕರಲ್ಲಿ, ಟೀಚರ್ಸಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ. 12ವರೆಗೆ PUC ಹಾಗೂ ಡಿಗ್ರಿ ವಿದ್ಯಾರ್ಥಿಗಳು ಊಟಕ್ಕೆ ತೆರಳಬಹುದು. ನಿಮಗೂ ಹೈಸ್ಕೂಲಿನ ಕ್ವಾಡ್ರಾಂಗಲ್ನಲ್ಲಿ ಊಟದ ವ್ಯವಸ್ಥೆ ಇರ್ತದೆ. 12ವರೆಗೆ PUC ಹಾಗೂ ಡಿಗ್ರಿ ವಿದ್ಯಾರ್ಥಿಗಳು ಹೈಸ್ಕೂಲ್ ಕ್ವಾಡ್ರಾಂಗಲಿಗೆ ಊಟಕ್ಕೆ ಹೋಗಬಹುದು.
ವೇದಿಕೆಯೆಡೆಗೆ ಕರೆತರುತ್ತಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಮಾನ್ಯ ಶಾಸಕರನ್ನ ಸ್ವಾಗತಿಸಬೇಕು. ಮಕ್ಕಳ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಮಾನ್ಯ ಶಾಸಕರು ಸ್ವೀಕರಿಸುತ್ತಿದ್ದಾರೆ. ಶಾಸಕರನ್ನ ವೇದಿಕೆಯೆಡೆಗೆ ಬೀಳ್ಕೊಡಬೇಕು. ಪ್ರೀತಿಯ ಮಕ್ಕಳೇ, ಮಾನ್ಯ ಶಾಸಕರನ್ನ ವೇದಿಕೆಯೆಡೆಗೆ ಬಿಡುವು ಮಾಡಿಕೊಡಬೇಕು. ಮಾಯ್ದೆದೇವು ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕುರೇನಸ್, ಕ್ಯಾಂಪಸ್ ನಿರ್ದೇಶಕರಾದ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಅಶೋಕ್ ರಾಯನ್ ಕ್ರಾಸ್ತಾ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋರವರು ಮಾನ್ಯ ಶಾಸಕರನ್ನ ವೇದಿಕೆಯೆಡೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ.
ವಿದ್ಯಾರ್ಥಿನಿಯರು ಈಗ ಕ್ರೀಡಾಂಗಣದಲ್ಲಿ ಸೇರಿಕೊಳ್ಳಬೇಕು. ನಿನ್ನೆಯ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಮಾನ್ಯ ಶಾಸಕರಿಗೆ ಆಗಮಿಸಲು ಸಾಧ್ಯವಾಗಿರಲಿಲ್ಲ. ನಮ್ಮಲ್ಲಿ ಪ್ರೀತಿ ಇಟ್ಟು ಅವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಮಾನ್ಯ ಶಾಸಕರನ್ನ ನಮ್ಮ ಸಂಚಾಲಕರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಾನ್ಯ ಶಾಸಕರು ಪುಷ್ಪಗುಚ್ಛವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ಮಾನ್ಯ ಶಾಸಕರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. My Dev's ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಯೋಜನೆ ಮಾಡಿದಂಥ ಕನ್ನಡ ರಾಜ್ಯೋತ್ಸವ ಫೌಂಡರ್ಸ್ ಡೇ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ವೆರಿನ್ಯೂ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ಅವರೇ, ಆಂಟೋನಿ ಪ್ರಕಾಶ್ ಅವರೇ, ಫಾದರ್ ಅಶೋಕ್ ಅವರೇ, ರಾಯನ್ಸ್ ಅವರೇ, ಮ್ಯಾಕ್ಸಿಮ್ ಡಿಸೋಜಾ ಅವರೇ, ರೋಸ್ಲಿನ್ ಲೋಬೋ ಅವರೇ, ಮೇರಿ ಡಿಸೋಜಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಈ ಕಾರ್ಯಕ್ರಮದಲ್ಲಿ ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂಥ ನನ್ನ ಪ್ರೀತಿಯ ಮಕ್ಕಳೇ, ಬಂಧುಗಳೇ, ಮಾಧ್ಯಮ ಮಿತ್ರರೇ, ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ಬರಬೇಕಿತ್ತು. ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ನನಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 50ನೇ ಕನ್ನಡದ ರಾಜ್ಯೋತ್ಸವ, 56 ವರ್ಷ ನಮಗೆ ರಾಜ್ಯೋತ್ಸವ ಸಿಕ್ಕಿ ಆಗಿದೆ. ಇವತ್ತು ನಾವು 50ನೇ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಫಿಲೋಮಿನಾ ಕಾಲೇಜ್ ಅಂತ ಹೇಳಿದರೆ ನಮಗೆಲ್ಲ ಒಂದು ಈ ಪುತ್ತೂರಿಗೆ ಹೆಮ್ಮೆ. ಯಾಕಂತ ಹೇಳಿದರೆ ನಾವು ಈ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟು ಮಂಗಳೂರು ಪುತ್ತೂರಲ್ಲಿ ಇದ್ದರೂ ನಾವು ಬೇರೆ ಬೇರೆ ಭಾಗಕ್ಕೆ ಹೋಗುವಾಗ ಇಲ್ಲಿ ಬೇರೆ ಬೇರೆ ಭಾಗದ ಕರ್ನಾಟಕದ ಬೇರೆ ಬೇರೆ ಭಾಗದ ತಾಲೂಕಿನ ಮಕ್ಕಳು ಇಲ್ಲಿ ಕಲೀಲಿಕ್ಕೆ ಬರ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಕೂರ್ಗ್, ನಾವು ಬ್ಯಾಂಗ್ಳೂರಿಗೆ ಹೋಗುವಾಗ ಅದು ಉಲ್ಲೇಖ ಮಾಡಲಿಕ್ಕಿದೆ. ನಮ್ಮ ಮಕ್ಕಳು ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ಓದ್ತಾರೆ, ಕೆಲವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಓದ್ತಾರೆ ಅಂತ. ಮೈದೇವ್ಸ್ ಅಂತ ಹೇಳಿದರೆ ನಾವು ಹಿಂದಿನಿಂದಲೇ ನೋಡಿಕೊಂಡು ಬಂದಂಥ ಒಂದು ಶಾಲೆ. ವಿಕ್ಟರ್ಸ್ ಅಂತ ಹೇಳಿದರೆ ಬಸ್ ಸ್ಟ್ಯಾಂಡ್ ಹತ್ರ ನಾವು ಚಿಕ್ಕದಿರುವಾಗ ಶಾಲೆ ಹೋಗುವಾಗಲೇ ಅಲ್ಲಿ ನೋಡೋದು, ಅದು ವಿಕ್ಟರ್ಸಿನ ಎದುರುಗಡೆ ನಾವು ಹೋಗುವಂಥದ್ದು.
ಈ ಶಾಲೆಗಳು ಮಾತ್ರ ಇವರನ್ನು ಈ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಏನಿದೆ ಇವರು ಶಾಲೆಗಳಲ್ಲಿ ಮಾತ್ರ ತೊಡಗಿಸಿಕೊಂಡಿರುವುದಲ್ಲದೆ ಸಾಮಾಜಿಕ ಜೀವನದಲ್ಲಿ ಏನು ಸೇವೆ ಮಾಡುವುದರಲ್ಲೂ ಕೂಡ ಇವರು ತೋರಿಸಿಕೊಂಡ ಅವರನ್ನು ತೊಡಗಿಸಿಕೊಂಡಿರುವುದನ್ನು ನಾನು ನೋಡಿದ್ದೀನಿ. ಸೇವಾ ಮನೋಭಾವನೆ ಬಂದಾಗ ನಾವು ಕ್ರಿಶ್ಚಿಯನ್ ಧರ್ಮವನ್ನು ನಾವು ಆಲೋಚನೆ ಮಾಡ್ತೀವಿ. ಇವತ್ತು ಎಲ್ಲ ಆಸ್ಪತ್ರೆಗಳಲ್ಲಿರಲಿ ಬೇರೆ ಬೇರೆ ಭಾಗದಲ್ಲಿ ಕಷ್ಟದಲ್ಲಿರುವವರಿಗೆ ಸ್ಪಂದನೆ ಮಾಡೋದು ಕೂಡ ಈ ಧರ್ಮದವರು ಮಾಡ್ತಿರುವಂಥ ಕೆಲಸ. ಇವತ್ತು ಎಲ್ಲ ಶಾಲೆಗಳವರನ್ನು ಇದು ಸೇರಿಸಿಕೊಂಡು ಈ ಕನ್ನಡ ರಾಜ್ಯೋತ್ಸವದ ಜೊತೆಯಲ್ಲಿ ಈ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಬರೀ ನಾವು ವಿದ್ಯೆಯನ್ನು ಮಾತ್ರ ಕಲಿತ್ರೆ ಸಾಲದು, ಫಿಸಿಕಲ್ ಫಿಟ್ನೆಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ವಿದ್ಯೆ ಒಳ್ಳೆ ಕಲಿಬೇಕಿದ್ರೆ ಮೆಂಟಲ್ ಸ್ಟ್ರೆಂತ್ ಕೂಡ ರಿಕ್ವೈರ್ಮೆಂಟ್ ಇದೆ. ಆ ರೀತಿ ಎಲ್ಲರೂ ಅವರು ಪಾರ್ಟಿಸಿಪೇಟ್ ಮಾಡುವ ಮುಖಾಂತರ ನಿನ್ನೆ ನಮ್ಮ ಪುತ್ತೂರು ತಾಲೂಕಿನ ಮಕ್ಕಳು ಜಿಲ್ಲಾ ಸ್ಪೋರ್ಟ್ಸಿನಲ್ಲಿ ಮಂಗಳೂರಿನಲ್ಲಿ 5 ಕೂಡ ನಮ್ಮ ಪುತ್ತೂರಿನ ತಾಲೂಕು ಮಕ್ಕಳು ಚಾಂಪಿಯನನ್ನು ಗಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲ ನಮಗೆ ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಭಾರತೀಯಗಳು ಇಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಮೊನ್ನೆ ಅವರಿಗೆ ಶುಭ ಹಾರೈಕೆಗಳನ್ನು ಮಾಡಿದ್ದೆ. ನೀವು ಜಿಲ್ಲೆಯಲ್ಲಿ ನೀವು ಚಾಂಪಿಯನ್ಗಳಾಗಬೇಕು, ಆಮೇಲೆ ನೆಕ್ಸ್ಟ್ ನೀವು ರಾಜ್ಯದಲ್ಲಿ ಕೂಡ ಚಾಂಪಿಯನ್ ಆಗಬೇಕು ಅನ್ನೋ ವಿಚಾರವನ್ನು ಹೇಳಿದೆ. ಬಹುಶಃ ನನ್ನ ಯೋಗನ ಭಾಗ್ಯನ ಅಂತ ಗೊತ್ತಿಲ್ಲ, ಇಷ್ಟರವರೆಗೆ ಆಗದವರು ಈ ಸಲ 5ರಲ್ಲೂ ಕೂಡ ಪುತ್ತೂರಿನ ಮಕ್ಕಳು ಚಾಂಪಿಯನ್ಶಿಪ್ ಹೊಡೆಯುವಂಥದ್ದನ್ನು ಮಾಡಿದ್ದಾನೆ. ಇವತ್ತು ಕೂಡ ಒಂದಷ್ಟು ಸ್ಪೋರ್ಟ್ಸಿಗೆ ಅವಕಾಶವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾನೆ. ನಾನು ಮಕ್ಕಳಿಗೆ ಒಂದೇ ಹೇಳೋದು, ನೀವು ತಮ್ಮ ಮನೆಯ ವಿಚಾರಗಳನ್ನು ಬಿಡಿ. ಈಗ ಕಲೀಲಿಕ್ಕೆ ಯಾರಿಗೂ ದುಡ್ಡಿನ ಅವಶ್ಯಕತೆಗಳು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ PUCವರೆಗೆ ನೀವು ಕಲಿತ್ರೆ ಆನಂತರ ಯು ಕ್ಯಾನ್ ಚೋಸ್ ಯುವರ್ ಓನ್ ವೇ. ಯಾಕಂತ ಹೇಳಿದ್ರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು, ಬೇರೆ ಬೇರೆ ಫೀಲ್ಡಿಗೆ ಹೋಗಲಿಕ್ಕೆ ಕೂಡ ಸರ್ಕಾರ ಮಟ್ಟದಲ್ಲಿ ಮೊದಲು ಡೊನೇಷನ್ ಕೊಟ್ಟರೆ ಅವಕಾಶ ಇತ್ತು. ಈಗ ಡೊನೇಷನ್ ಕೊಡುವಂಥ ಅವಕಾಶಗಳು ಇಲ್ಲ, ಮೆರಿಟಲ್ಲಿ ಹೋಗುವಂಥದ್ದು ಇರ್ತದೆ. ನೀವು ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ ಎಜುಕೇಷನ್ಗೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅಲಾಂಗ್ ವಿತ್ ದ ಸ್ಪೋರ್ಟ್ಸಲ್ಲೂ ಕೂಡ ದೈಹಿಕವಾಗಿ ಬೆಳೆದ್ರೆ ಮಾತ್ರ ಎಜುಕೇಷನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಮಾಹಿತಿ ದೇವ್ಸ್ ಇನ್ಸ್ಟಿಟ್ಯೂಷನ್ ಅವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನನ್ನು ಕೂಡ ಬರಲಿಕ್ಕೆ ಇದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾವು ಚಿಕ್ಕವರಿರುವಾಗ ನಾನು ಜೂನಿಯರ್ ಕಾಲೇಜಿಗೆ ಹೋಗ್ತಾ ಇದ್ದೆ. ಆಗ ದೊಡ್ಡ ದೊಡ್ಡ ಸ್ಪೋರ್ಟ್ಸುಗಳಾಗೋದು ಈ ಫಿಲೋಮಿನಾ ಗ್ರೌಂಡಿನಲ್ಲಿ. ಪ್ರತಿ ವರ್ಷ 3-5 ವರ್ಷದಲ್ಲಿ ಭಾರತೀಯವರಿಗೆ ಗೊತ್ತು, ನಾವು 5 ವರ್ಷದಲ್ಲಿ ದೊಡ್ಡ ಸ್ಪೋರ್ಟ್ಸುಗಳಿಗೆ ಇಲ್ಲಿ ಬಂದು ನೋಡಿ ಸ್ಪೋರ್ಟ್ಸಲ್ಲಿ ನಾವೆಲ್ಲ ಭಾಗಿಯಾಗ್ತಿರಲಿಲ್ಲ. ಅವರು ಶಾರ್ಟ್ ಪುಟ್ ಆಡ್ತಾ ಇದ್ರು ಕಾಣ್ತದೆ. ಕೆಲವು ಗೇಮ್ಗಳಲ್ಲಿ ಅವರು ನಾವು ಕ್ರಿಕೆಟ್ ಮಾತ್ರ ಆಡ್ತಾ ಇದ್ದದ್ದು. ಕ್ರಿಕೆಟಲ್ಲಿ ಇದರಲ್ಲಿ ಒಂದು 3-4 ಮ್ಯಾಚಲ್ಲಿ ನಾವು ಹಾರ್ಡ್ ಬಾಲ್ ಮ್ಯಾಚಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಸಂಸ್ಥೆಗಳು ಬರಬೇಕು. ಅದು ನಮ್ಮ ಹಿರಿಮೆಗೆ ಒಂದು ಗರಿ ತರುವಂಥ ಇಂಥ ಸಂಸ್ಥೆಗಳಿದ್ರೆ ನಾವು ತುಂಬ ಸಂತೋಷ ಆಗಿದೆ ಮಾತಾಡಲಿಕ್ಕೂ, ಅದಕ್ಕೂ ಈ ಸಂತೋಷ ಪಡುವಂಥ ವಿಚಾರಗಳು. ಈ ವಿದ್ಯಾಸಂಸ್ಥೆಗಳು ಇನ್ನಷ್ಟು ಬೆಳೆಯಲಿ, ಎಲ್ರಿಗೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ರಿಗೂ ಶುಭ ಹಾರೈಕೆಗಳನ್ನು ಹೇಳುತ್ತಾ, ನನಗೆ ಕೂಡ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಪ್ರೀತಿಯ ಮಕ್ಕಳೊಂದಿಗೆ ಪ್ರೀತಿಯಲ್ಲಿ ಬೆರೆಯುವ ಒಂದು ಅವಕಾಶವನ್ನು ಮಾಡಿಕೊಂಡ ನಮ್ಮ ಮುಂದಿನ ಆಸ್ತಿ ಅಂತ ಹೇಳಿದ್ರೆ ಮಕ್ಕಳೇ. ನೀವು ನಮ್ಮನ್ನೆಲ್ಲ ಯು ಆರ್ ದ ನೆಕ್ಸ್ಟ್ ಜನ್ರೇಷನ್ ಆಫ್ ದಿಸ್ ಕಂಟ್ರಿ. ನೀವು ನಡೆಸಬೇಕು. ಏನು ಭ್ರಷ್ಟಾಚಾರ ರಹಿತವಾಗಿ ನಡಿಬೇಕಾ, ದುಡ್ಡು ಯಾರು ಪಾಪದವರಿಗೆ ಅದು ಸಿಗುವಂಥದ್ದಾಗಬೇಕಾ, ನೀವು ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋಗಬೇಕು. ನೀವು IAS ಆಫೀಸರ್ಗಳಾಗ್ಬೋದು, IPS ಆಫೀಸರ್ಗಳಾಗ್ಬೋದು, ಇಲ್ಲಾಂತಾದರೆ ದೊಡ್ಡ ದೊಡ್ಡ ಕೆಲಸಗಳು ಇಂಜಿನಿಯರ್ಗಳಾಗ್ಬೋದು, ಡಾಕ್ಟ್ರುಗಳಾಗ್ಬೋದು, ನನ್ನಂಥ ಉದ್ಯಮಿಗಳಾಗಿ ರಾಜಕಾರಣಿಗಳು ಆಗ್ಬೋದು. ನಾನು ಕನಸಲ್ಲೂ ನೆನೆಸಿಲ್ಲ ನಾನು ಇವತ್ತು MLA ಆಗಿ ಇಲ್ಲಿ ಬರ್ತೇನೆ ಅಂತ ಹೇಳಿದ್ರೆ. ಆದರೂ ಕೆಲಸ ಮಾಡಬೇಕಂತ ಉದ್ಯಮದ ಜೊತೆಯಲ್ಲಿ ರಾಜಕಾರಣಕ್ಕೂ ಬಂದು 5 ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ, ಇಲ್ಲದಿದ್ದರೆ ಈ ಪುತ್ತೂರಿನ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರಗಳು ಇರಲಿ ಅನ್ನುವ ಶುಭ ಹಾರೈಕೆಗೆ ನಿಮಗೆಲ್ಲ ಇನ್ನೊಮ್ಮೆ ಶುಭ ಹಾರೈಕೆಯನ್ನು ಮಾಡುತ್ತೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮಾನ್ಯ ಶಾಸಕರಿಗೂ ಕೋರುತ್ತಾ, ಅವರಾಡಿದ ಹಿತನುಡಿಗಳಿಗೆ ನಮ್ಮೆಲ್ಲರ ಮನದಾಳದ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಮಾನ್ಯ ಶಾಸಕರಿಗೆ ಕಿರು ಸ್ಮರಣಿಕೆಯನ್ನು ನೀಡಿ
ಶುಭ ಹಾರೈಸಬೇಕೆಂದು ನಮ್ಮ ವಂದನೀಯ ಸಂಚಾಲಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಮಾನ್ಯ ಶಾಸಕರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ವಿಭಾಗದ 4x100 ಮೀಟರ್ ರಿಲೆಗೆ ಇದು ಪ್ರಥಮ ಕರೆ. ಎಲ್ಲ ವಿಭಾಗದ 4x100 ಮೀಟರ್ ರಿಲೆಗೆ ಇದು ಪ್ರಥಮ ಕರೆ. Check, mic check.
ನಮಗೆ ಸಣ್ಣ ಸಣ್ಣ ಕೀಗಳು ಇರುವಂತಹ ಒಂದು ಕೀ ಬಂಚ್ ಸಿಕ್ಕಿದೆ. ವಿದ್ಯಾರ್ಥಿಗಳು ಯಾರಾದರೂ ಕಳೆದುಕೊಂಡಿದ್ದರೆ ಅನೌನ್ಸ್ಮೆಂಟ್ ಸೆಕ್ಟರ್ ಹತ್ರ ಬರಬೇಕು. Check mic check. 4x100 ಮೀಟರ್ ರಿಲೇಗೆ ಇದು ದ್ವಿತೀಯ ಕರೆ. ಎಲ್ಲ ಟೀಮ್ ರೆಡಿ ಆಗಿರಬೇಕು. 4x100 ಮೀಟರ್ ರಿಲೇ ಸೆಕೆಂಡ್ ಕಾಲ್. ಕೀಗಳು ಇರುವಂತಹ ಒಂದು ಕೀ ಬಂಚ್ ನಮಗೆ ಸಿಕ್ಕಿರುತ್ತದೆ. ಕಳೆದುಕೊಂಡವರು ನಮ್ಮ ಬಳಿ ಬಂದು ಪಡೆದುಕೊಳ್ಳಬಹುದು. ನೋಡಿ, ಎಲ್ಲ ಅಥ್ಲೇಟ್ಸ್ ಅಲ್ಲಿ ಹೈ ಜಂಪ್ ಬೆಡ್ ಹತ್ರ ಇದ್ದವರು, ಹೈ ಜಂಪ್ ಬೆಡ್ ಅಲ್ಲಿ ಇದ್ದವರು ಯಾರಲ್ಲಿ ಜಂಪ್ ಮಾಡ್ಲಿಕ್ಕಿಲ್ಲ. ಎಲ್ಲ ಅಥ್ಲೇಟ್ಗಳು ನೀವು ಗ್ರೌಂಡನ್ನು ಬಿಟ್ಟು ಹೊರಗೆ ಬರಬೇಕು. ಎಲ್ಲ ಇವೆಂಟ್ ಮುಗ್ದಿದೆ, ಇನ್ನು ಕೇವಲ ರಿಲೇ ಮಾತ್ರ ಇದೆ. ಆದ ಕಾರಣ ಗ್ರೌಂಡಲ್ಲಿ ಯಾರೂ ಇರಲಿಕ್ಕಿಲ್ಲ. ಎಲ್ಲ ಅಥ್ಲೇಟ್ಗಳು ಗ್ರೌಂಡಿಂದ ಹೊರಗೆ ಬರಬೇಕು. ನಾವು ಹೆಸರು ಕರೆಯುವಾಗೆ ಮಾಡಬೇಡಿ. ದಯವಿಟ್ಟು ಎಲ್ಲ ಅಥ್ಲೇಟ್ಗಳು ಗ್ರೌಂಡಿಂದ ಹೊರಗೆ ಹೋಗಬೇಕು. ಫಿಲೋಮಿನಾ ಹೈಸ್ಕೂಲ್ನವರು ಯಾರು? ಫೌಜಾನ್ ಆ ಕಡೆ ಹೋಗಿ, ಟ್ರ್ಯಾಕ್ ಬಿಟ್ಟು ಹೋಗಿ. ಅಲ್ಲಿ ದಯವಿಟ್ಟು ಎಲ್ಲ ಅಥ್ಲೇಟ್ ಅಲ್ಲಿ ಯಾರು ಶಾರ್ಟ್ ಪುಟ್ ಸರ್ಕಲ್ ಹತ್ರ ಇದ್ದೀರಿ? ರಾಜೇಶ್ ಸರ್ ಅಲ್ಲಿಯವರ ನಮ್ಮ ಓಡಿಸಿ ಸರ್. ಅಲ್ಲಿ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಹುಡುಗಿಯರು ದಯವಿಟ್ಟು ಟ್ರ್ಯಾಕ್ ಅನ್ನು ಬಿಡಬೇಕಲ್ಲಿ, ಅಥವಾ ಇಲ್ಲಿ ಬರಬೇಕು ಈ ಕಡೆ. ಅಲ್ಲಿ ಶಾರ್ಟ್ ಪುಟ್ ಸರ್ಕಲ್ ಅಲ್ಲಿ ಇದ್ದವರು ಫಿಲೋಮಿನಾ ಕಾಲೇಜ್ ಬಾಯ್ಸ್, ಫಿಲೋಮಿನಾ ಹೈಸ್ಕೂಲ್ ಬಾಯ್ಸ್ ಅಲ್ಲಿ ಯಾರು? ನಿಶ್ಚಿತ್.
ಬೋಪಣ್ಣ, ರೋನ್ ಬೋಪಣ್ಣಲ್ಲಿ ಹೊರಗೆ ಹೋಗಬೇಕು. ಅಲ್ಲಿ ಎಲ್ಲ ಹೊರಗೆ, ಟ್ರ್ಯಾಕಲ್ಲಿ ಯಾರು ಬೇಡ. ಹೈಸ್ಕೂಲ್ ಬಾಯ್ಸ್, ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ನಿಮ್ಮ ಟೀಮ್ ಇದ್ರೆ ಇಲ್ಲಿ ಬನ್ನಿ, ಇಲ್ಲದ್ರೆ ಹೋಗಿ ಮನೆಗೆ ಸೀದಾ. ಸ್ಟೇಡಿಯಂಗೆ ಹೋಗ್ಬೋದು, ಇಲ್ಲದ್ರೆ ಹೈಸ್ಕೂಲ್ ಟೀಮ್. ನೋಡಿ ಇಲ್ಲಿ ಎಕ್ಸ್ಟ್ರಾ ಇದ್ದವರೆಲ್ಲ ಹೊರಗೆ ಹೋಗ್ಬೇಕು. ಇಲ್ಲಿ ಕೂತ್ಕೊಂಡವ್ರು ಮಾತ್ರ ನೀವು ಹೊರಗೆ, ಅಲ್ಲಿ ಯಾರು ಅಲ್ಲಿ ಹೈಸ್ಕೂಲ್ನವ್ರು ಕೂತ್ಕೊಳ್ಳಿ.
ದಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಬರದಾಸ ಅಹನಲುಮೆಯ ಶ್ರಾವಣ ಮಾಸ ಈಗ ರಿಲೇ ಸ್ಟಾರ್ಟ್ ಆಗ್ತದೆ. ಟ್ರ್ಯಾಕ್ ಅಲ್ಲಿ ಇದ್ದ ಎಲ್ಲ ವಿದ್ಯಾರ್ಥಿಗಳು, ಟ್ರ್ಯಾಕಿನ ಒಳಗಿದ್ದವರು ದಯವಿಟ್ಟು ಮೇಡಮ್ ಹೊರಗೆ ಓಡಿಸಿ ಅಲ್ಲಿಂದ. ಅಲ್ಲಿ ಯಾರು ವಿಕ್ಟರ್ಸ್ನವರು, ಮಾಯ್ದಿದೇವ್ಸ್, ಟ್ರ್ಯಾಕಿನ ಒಳಗಿದ್ದ ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿ ಸೈಂಟ್ ಫಿಲಮಿನ ಕಾಲೇಜ್ ಅವರು ಜಸ್ಟ್ ಹೊರಗೆ ಹೋಗಿ. ಜೇಡನ್ ಹೊರಗೆ ಹೋಗಲಿಂದ. Girls. There is an announcement. This is a call for St. Philomena PU College students, girls First and track boys. Shakti, second track. This is a call for St. Philomena PU College students, boys and girls, to report near a relay track. I repeat once again. This is a call for St. Philomena PU College students, boys and girls, to report for a relay event.
ಅಲ್ಲಿ ಟ್ರ್ಯಾಕಿನ ಒಳಗಿದ್ದವರು ದಯವಿಟ್ಟು ಹೊರಗೆ ಹೋಗಿ. ಅಲ್ಲಿ ಟ್ರ್ಯಾಕಿನ ಒಳಗಿದ್ದವರು ಅಥ್ಲೇಟ್ ವಾಲಂಟಿಯರ್ ಸ್ವಲ್ಪ ಸಪೋರ್ಟ್ ಮಾಡಿ. ಅಲ್ಲಿ ಯಾರು ಟ್ರ್ಯಾಕಿನ ಒಳಗೆ ಯಾರನ್ನು ಬಿಡಬೇಡಿ. ನೋಡಿ, ಸೈಂಟ್ ಫಿಲೋಮಿನಾ PU ಕಾಲೇಜಿನ ವಾಲಂಟಿಯರ್ಸ್ ಒಮ್ಮೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು. PU ಕಾಲೇಜಿನ ವಾಲಂಟಿಯರ್ಸ್. This is a call for St. Philomena PU College boys and girls to report for a relay event near the main stage. I repeat once again, this is a call for St. Philomena PU College boys and girls to report for a relay event near the main stage. Final call for the St. Philomena PU College boys and girls to report for a relay event near the main stage. I repeat once again, St. Philomena PU College boys and girls to report for a relay event near the main stage. And I request the track volunteers to make a track clear. Within a few minutes, the event is going to be started. ಹಲೋ, ಒಂದು ಕಾರ್ಡ್ಲೆಸ್ ಮೈಕ್ ಕೊಡಿ. ಅಶ್ವಿನ್, ಒಂದು ಕಾರ್ಡ್ಲೆಸ್ ಮೈಕ್ ಬೇಕಿತ್ತು ಜಸ್ಟ್. ನೀವು ಆ ಸೈಡ್ ನಿಂತ್ಕೊಳ್ಳಿ, ವಾಲಂಟಿಯರ್ಸ್ ಎಲ್ಲ ಆ ಸೈಡ್ ನಿಂತ್ಕೊಳ್ಳಿ ಆಯ್ತಾ. ಧನ್ಯ ಸರ್. Four into 100 meter relay, 𝐼𝐨𝐫
sub-junior girls. Over to start. ಮೇಡಮ್ ಫಸ್ಟ್ ಬ್ಯಾಟನ್ ಎಕ್ಸ್ಚೇಂಜ್ ಒಂದು ಸರಿ ಉಂಟಲ್ಲ, ಫ್ಲಾವಿಯಾ ಮೇಡಮ್ ಫಸ್ಟ್ ಬ್ಯಾಟನ್ ರೆಡಿ ಇದ್ದಾರೆ ಮಕ್ಕಳು. ಸೆಕೆಂಡ್ ಬ್ಯಾಟನ್ ಮೇಡಮ್, ಸೆಕೆಂಡ್ ಎಕ್ಸ್ಚೇಂಜ್ ಬ್ಯಾಟನ್. ಥರ್ಡ್ ಹಲೋ ರೆಡಿ ಉಂಟಲ್ಲ ಮೇಡಮ್? ಹಲೋ, ಇವತ್ತಿನ ಕೊನೆಯ ಇವೆಂಟ್ 4x100 ಮೀಟರ್ ಓಟ. ಇವತ್ತಿನ ಈ ವರ್ಷದ ಕ್ರೀಡಾಕೂಟದ ಲಾಸ್ಟ್ ಇವೆಂಟ್ 4x100 ಮೀಟರ್ ಓಟ ಎಲ್ಲ ವಿಭಾಗಗಳಿಗೆ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಆ ಎಲ್ಲ ಇನ್ಸ್ಟಿಟ್ಯೂಷನ್ನ ಟೀಚರ್ಸ್ಗಳಿದೊಂದು ಟೀಮು ಕೊನೆಗೆ ಓಡ್ಲಿಕ್ಕಿದೆ, ನಿಮ್ಮ ಟೀಮ್ ಫಾರ್ಮ್ ಮಾಡಿ ನಮಗೆ ತಿಳಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ PUC ಬಾಯ್ಸ್ ಟ್ರ್ಯಾಕ್ ಅಲ್ಲಿ ಕ್ಲಿಯರ್ ಮಾಡಬೇಕು. ಅಲ್ಲಿ ಯಾರು? ಸೃಜನ್ ಟ್ರ್ಯಾಕ್ ಕ್ಲಿಯರ್ ಉಂಟು, ಬಿಡಿ ಸರ. ಅಲ್ಲಿ ಮಧ್ಯೆ ಯಾರು ನಿಲ್ಬಾರ್ದು, ನಮಗೆಲ್ಲ ಕಾಣಬೇಕು. ಓಕೆ, ಸ್ಟಾರ್ಟರ್. ನಾಲ್ಕು ಗುಣಿಸ್ 100 ಮೀಟರ್ ಓಟ ಪ್ರಾರಂಭವಾಗಿದೆ. ಈ 4x100 ಮೀಟರ್ ಮುಗಿದ ತಕ್ಷಣ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಲಿದೆ. ಓಕೆ, ಬನ್ನಿ ನೆಕ್ಸ್ಟ್. ನಿಮ್ಮ ಟ್ರ್ಯಾಕ್ ಅಲ್ಲೇ ಓಡ್ಲಿಕ್ಕೆ ಸೆಕೆಂಡ್ ಅವರಲ್ಲಿ ನಿಲ್ಬೇಕು. ನಿಮ್ಮ ಟ್ರ್ಯಾಕ್ ಅಲ್ಲಿ ಫ್ಲಾವಿಯಾ ಮೇಡಮ್ ಇದ್ದಾರೆ, ಅಲ್ಲಿ ಥರ್ಡ್ ನವರಲ್ಲಿ ಆ ಸೈಡ್, ಫೋರ್ತ್ ನವರಲ್ಲಿ ಟ್ರ್ಯಾಕ್ ಅನ್ನು ಮಿಕ್ಸ್ ಮಾಡ್ಲಿಕ್ಕೆ ಇಲ್ಲ. ಅಲ್ಲಿ ಪ್ಯಾಟರ್ನ್ ಎಕ್ಸ್ಚೇಂಜ್ ಝೋನ್ ಉಂಟು, ಅಲ್ಲಿಯೇ ಪ್ಯಾಟರ್ನ್ ಎಕ್ಸ್ಚೇಂಜ್ ಆಗ್ಬೇಕು. ಈಗ ಫೋರ್ತ್ ರನ್ನರ್ ಆ ಸೈಡ್ ಮುಖ ಮಾಡಿ, ಫೋರ್ತ್ ನಿಮ್ಮ ಟ್ರ್ಯಾಕ್ ಅಲ್ಲಿ ಹೋಗಿ. ಥರ್ಡ್ ನವರು ಒಂದು ಸ್ಟೆಪ್ ಎದುರು ಬನ್ನಿ. ಸಾರಿ ಸೆಕೆಂಡ್ ನವರು ಒಂದು ಸ್ಟೆಪ್ ಎದುರು ಬನ್ನಿ. ನಿಮ್ಮ ಟ್ರ್ಯಾಕ್ ಅಲ್ಲಿ ಹೋಗಿ, ಅಲ್ಲಿಗೆ ನೀವು ಆಫ್ ಮಾಡಿ ಅಲ್ಲಿ ಹೋಗಿ. Four into 100 meter relay, 𝐼𝐨𝐫 sub-junior boys. ಕೂತ್ಕೊಳ್ಬೇಕಾಯ್ತಾ ಸರ್? ಅಲ್ಲುಂಟಲೆ ಅಲ್ಲ, ಆ ಟ್ರ್ಯಾಕ್ ಕೇಂಡು ಇಂಚ ಆ ಟ್ರ್ಯಾಕ್ ಉಂಟಲ್ಲ, ಆಯ್ತು.
ನೋಡಿ ಅಲ್ಲಿ ಬ್ಯಾಟನ್ ಅಲ್ಲಿ ಮಕ್ಕಳಿದ್ದಾರೆ ಒಳಗೆ, ಹೊರಗೆ ಹೋಗಿ ನೋಡ, ಓಡಿ ಅಲ್ಲಿ. ಫ್ಲಾವಿಯಾ ಮೇಡಮ್ ಕೂತ್ಕೊಳ್ಬೇಕಾಯ್ತಾ? ರೆಡಿ ಇದ್ದೀರಾ? ಅಲ್ಲಿ ಸೆಕೆಂಡ್ ಬ್ಯಾಟನ್ ಎಕ್ಸ್ಚೇಂಜ್ ಮೇಡಮ್. ಜಯಶ್ರೀ ಮೇಡಮ್ ರೆಡಿಯಾ? ಜಯಶ್ರೀ ಮೇಡಮ್ ರೆಡಿ. ಥರ್ಡ್ ಅಲ್ಲಿ ಯಾರು ಮೇಡಮ್? ಓಕೆ, ರೆಡಿ. ಯಾವ್ದಾ? ರಿಲೇ ಓಟದ ಆದ ಮೇಲೆ ಎಲ್ಲ ಮಕ್ಕಳು ಹೊರಗೆ ಹೋಗಬೇಕು. ನಿಮ್ಮ ಈವೆಂಟ್ ಮುಗಿದ ತಕ್ಷಣ ಉಳಿದ ಮಕ್ಕಳು ಟ್ರ್ಯಾಕಿಂದ ಹೊರಗೆ ಹೋಗಬೇಕು. ಯಾರು ಮಕ್ಕಳು ಅಲ್ಲಿರಬಾರ್ದು, ಟ್ರ್ಯಾಕಿನ ಹೊರಗೆ ಬನ್ನಿ. ರಿಲೇ ಓಟ ಮುಗಿಸಿದಂಥ ಎಲ್ಲ ಕ್ರೀಡಾಪಟುಗಳು ಟ್ರ್ಯಾಕಿಂದ ಹೊರಗೆ ಹೋಗಬೇಕು. Saint Victor's Senior Girls 4x100 meter relay. Madam, first exchange zone. Madam, ready? First. Second baton exchange zone.
ಆಗ್ಲಿಲ್ವಾ? ಥರ್ಡ್ ಬ್ಯಾಟನ್ ಎಕ್ಸ್ಚೇಂಜ್ ಝೋನ್ ರೆಡಿ. ಸೆಕೆಂಡ್ ಬ್ಯಾಟನ್ ಸೆಕೆಂಡ್ ರೆಡಿಯಾ? ಥರ್ಡ್ ರೆಡಿಯಾ? ರಾಜೇಶ್ ಸರ್ ರೆಡಿ. ಫೋರ್ತ್ ರೆಡಿ. ಓವರ್ ಟು ಸ್ಟಾರ್ಟ್. ಓಕೆ, ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. ಕೂತ್ಕೊಳ್ಳಿ, ಕೂತ್ಕೊಳ್ಬೇಕು. ಸ್ವಲ್ಪ ಕೂತ್ಕೊಳ್ಬೇಕು. ಓಕೆ, ಸೆಟ್. ನೋಡಲಿ, ಆದಷ್ಟು ಬೇಗ ಟ್ರ್ಯಾಕ್ ಕ್ಲಿಯರ್ ಮಾಡಬೇಕು. ಯಾವ ಅಥ್ಲೆಟ್ ಟ್ರ್ಯಾಕಿನ ಒಳಗೆ ಇರ್ಲಿಕ್ಕಿಲ್ಲ. ಟ್ರ್ಯಾಕ್ ಕ್ಲಿಯರ್ ಮಾಡಿ ಅಲ್ಲಿ. ಇರ್ಲಿ ಸರ್, ಇರ್ಲಿ, ಅವ ಅಲ್ಲಿ ಇರ್ಲಿ. ರಾಜೇಶ್ ಸರ್, ರಿಲೇ ಟೇಕ್ಔಟ್ ಝೋನ್ ಅಲ್ಲಿ ಒಂದೊಂದು ವಾಲಂಟಿಯರ್ ಇಡಿ, ಎಲ್ಲಿ ಅಂತ ನಿಲ್ಲಿಗೆ ತೋರಿಸ್ಲಿಕ್ಕೆ. Please note, this is a call for St. Philomena PG study students. Please report for the relay event near the main stage and give your names to Srimani ma'am. I'll repeat. PG students, please report for the relay event near the main stage. Four into 100-meter relay, Saint Victor's senior boys. Saint Victor's English medium senior boys, 4 into 100-meter relay. Final. This is a call for St. Philomena PG Studies
students, boys and girls, to report for a relay event near the main stage and give their names to Srimani ma'am. Rajesh sir, ready? Yes. Second baton exchange. Second baton exchange. Third. Fourth one. Second baton exchange zone. Second baton. Ready. Third. Ready. Over to starter. Athletes on your mark. Set. Saint Philomena English Medium School Primary Section Senior Girls Relay. This is a call for St. Philomena degree students to report their names for relay event near the Kabaddi court and give their names to Abhishek sir and Chaitra ma'am. I repeat once again, St. Philomena degree students, boys and girls, to report for a relay event near a Kabaddi court and give their names to Abhishek sir and Chaitra ma'am. This is a call for St. Philomena degree students to report for a relay event near a Kabaddi court and give their names to Abhishek sir and Chaitra ma'am. I repeat once again, degree students to report their names for relay event near Kabaddi court and give their names to Abhishek sir and Chaitra ma'am. ಸೈಂಟ್ ಫಿಲೋಮಿನಾ ಹೈಸ್ಕೂಲ್ನ 4 ಟೀಚರ್ಸ್ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು. ಯಾರು ಆಗ್ತದೆ? ಸೈಂಟ್ ಫಿಲೋಮಿನಾ ಹೈಸ್ಕೂಲ್ನ 4 ಟೀಚರ್ಸ್. Okay, first take over zone.
Second takeout zone. Okay. Third takeout zone. Third takeout zone. Okay, ready. Athletes on your mark. ಕೂತ್ಕೊಳ್ಳಿ ಸ್ಟಾರ್ಟ್ ಅಂತ ಹೇಳುವಾಗ ಎದ್ದು ನಿಲ್ಬೇಕು. Set. ಅದಕ್ಕೆ ಸ್ವಲ್ಪ ಬೇಗ ಕೊಟ್ಟರೆ ಬನ್ನಿ PUCಯ ಮಕ್ಕಳು. ಪ್ರೈಮರಿ ಎಲ್ಲ ಆಯ್ತಾ? PU ಕಾಲೇಜಿನ ಮಕ್ಕಳು ನಿಮಗೆ ಹೀಟ್ಸ್ ಇದೆ, ಬೇಗ ಬನ್ನಿ. ಸೇಂಟ್ ಫಿಲೋಮಿನಾ PU ಕಾಲೇಜಿನ ಮಕ್ಕಳು ಎಲ್ಲರೂ ಇಲ್ಲಿ ಲೈನ್ ಮಾಡಿ. ರಿಲೇಲಿ ಭಾಗವಹಿಸುವಂತೆಲ್ಲ ಅಲ್ಲಿ. ಯು ಕಮ್ ಹಿಯರ್ ಸ್ವಿಮ್ಮರ್. ಸೇಂಟ್ ಫಿಲೋಮಿನಾ PU ಕಾಲೇಜಿನ ಮಕ್ಕಳು ಗ್ರೂಪ್ ಆಗಿ ನಿಲ್ಲಿ. 1 to 4. ಎಲ್ಲರೂ ಯಾರು ಟ್ರ್ಯಾಕಿಗೆ ಬರ್ಲಿಕ್ಕಿಲ್ಲ, ಎಲ್ಲ ಟ್ರ್ಯಾಕ್ ಬಿಟ್ಟು ಹೊರಗೆ ನಿಲ್ಬೇಕು. ಟ್ರ್ಯಾಕಿನ ಒಳಗಡೆ ಇದ್ದ ಮಕ್ಕಳು ದಯವಿಟ್ಟು ಹೊರಗೆ ಹೋಗಿ. ಬಾಯ್ಸ್ ಎಲ್ಲಿದ್ದಾರೆ? ಬಾಯ್ಸ್ ಟೀಮ್ ಹಲೋ, ಬಾಯ್ಸ್ ಟೀಮ್ ಬನ್ನಿ. ಅಲ್ಲಿ ದಯವಿಟ್ಟು ಸೈನ್ ಚೆಕ್, ಮೈಕ್ ಚೆಕ್. This is the last call for St. Philomena degree students, boys and girls. Please report your, those who are participating in relay event has to report your names near Kabaddi court. And you have to report to Abhishek sir and Chaitra ma'am. And there is an announcement. Team Jingo Boys of PUC has arranged a watermelon juice near chapel. Students can have it. Madam, first baton exchange zone ready. First baton. ನೋಡಿ,
PU ವಿಭಾಗದಲ್ಲಿ ಭಾಗವಹಿಸುವಂತ ಮಕ್ಕಳು. ಸೆಕೆಂಡ್ ಬ್ಯಾಟನ್ ಎಕ್ಸ್ಚೇಂಜ್ ಝೋನ್ ರಾಜೇಶ್ ಸರ್ ರೆಡಿ. ಥರ್ಡ್ ಬ್ಯಾಟನ್ ರೆಡಿ. ಓವರ್ ಟು ಸ್ಟಾರ್ಟ್. ಟ್ರ್ಯಾಕ್ ಕ್ಲಿಯರ್ ಮಾಡಿ, ಯಾರು ಟ್ರ್ಯಾಕಿಗೆ ಬರ್ಲಿಕ್ಕಿಲ್ಲ. ಅಲ್ಲಿ ನೋಡಿ ವಾಲಂಟಿಯರ್ಸ್. ಓಕೆ, ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. ಸ್ಯಾಟಿಗೆ ಎದ್ದು ನಿಂತಾಯ್ತು. ಕೂತ್ಕೊಳ್ಳಿ. Set. This is a final call for St. Philomena degree students to report the names for relay event near the Kabaddi court. Please do give your names to Abhishek sir and Chaitra ma'am. PU ಬಾಯ್ಸ್ ಎಲ್ಲಿ 100 ಟೀಮ್ ಎಲ್ಲಿದೆ? 100 ಟೀಮ್ ಎಲ್ಲ ಬನ್ನಿ. E1 ನಂಬರ್ ಅನ್ನು ಕಳಿಸಿಬಿಡಿ ಸರ್. ಹಿಂದೆ ಎಲ್ಲ ಟ್ರ್ಯಾಕಿನ ಹೊರಗೆ ನಿಲ್ಲಿ. ಬಾಯ್ಸ್ ಇಲ್ಲಿ ಬನ್ನಿ. ಬ್ಯಾಟನ್ ಕೊಡಿ ಫಸ್ಟ್ ರನ್ನರ್ಗೆ.
ಸೈಂಟ್ ಫಿಲೋಮಿನಾ PU ಕಾಲೇಜ್ ಬಾಯ್ಸ್ 2 ಈಡ್ಸ್ 1 ಈಡ್ಸ್ ಇಂದ 3 ಟೀಮ್ ಫೈನಲಿಗೆ ಕ್ವಾಲಿಫೈ. 2 ಈಡ್ಸ್ 1 ಈಡ್ಸ್ ಇಂದ 3 ಟೀಮ್ ಫೈನಲಿಗೆ ಕ್ವಾಲಿಫೈ. ಬೇಗ ಹೋಗಿ, ಬೇಗ ನಿಮ್ಮ ಝೋನಲ್ಲಿ ನಿಲ್ಲಿ, ಬೇಗ ಹೋಗಿ. ಅಲ್ಲಿ ಫಸ್ಟ್ ಟ್ರ್ಯಾಕ್ ಕಾಣ್ತಾ ಇಲ್ಲ. ವಾಲಂಟಿಯರ್ಸ್ ಮತ್ತು ಅಫಿಷಿಯಲ್ ಹಿಂದೆ ಹೋಗಬೇಕು. ಸ್ಟಾರ್ಟರಿಗೆ ಫಸ್ಟ್ ಲೈನ್ ಕಾಣ್ತಾ ಇಲ್ಲ, ಹಿಂದೆ ಹೋಗಿ. ಅಲ್ಲಿ ಗೋ ಬ್ಯಾಕ್. PUC ಅಫಿಷಿಯಲ್ಸ್ ಪ್ಲೀಸ್ ಗೆಟ್ ಬ್ಯಾಕ್. ಹಬೀಬ್ರೆ ನಿಮ್ಮ ಹಿಂದೆ ಹೋಗ್ಬೇಕಲ್ಲಿ. ಹಾಂ, ವೇಟ್. ಓಕೆ, ರೆಡಿ? ಥರ್ಡ್ ಬ್ಯಾಟರ್ ಎಕ್ಸ್ಚೇಂಜ್. Over to starter. Athletes on your mark. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯಕ ಆಯುಕ್ತರಾದ ಗಿರೀಶ್ ನಂದನ್ ಅವರು ಆಗಮಿಸುತ್ತಿದ್ದಾರೆ. Set. Saint Philomena PUC men 4x100 meter relay first heats. ಡಿಗ್ರಿ ಕಾಲೇಜಿನ ಬಾಯ್ಸ್ ಟೀಮ್ ಎಷ್ಟಿದೆ? ಡಿಗ್ರಿ ಕಾಲೇಜ್ ರಿಲೇ ಟೀಮ್ 9 ಇದೆ. ಇಟ್ಸ್ ಉಂಟು ಬನ್ನಿ. ಸಹಾಯಕ ಆಯುಕ್ತರು ಡಿಗ್ರಿ ಕಾಲೇಜ್ ಪುತ್ತೂರು ಶ್ರೀ ಗಿರೀಶ್ ನಂದನ್ ಇವರನ್ನ ವೇದಿಕೆಯೆಡೆಗೆ ನಮ್ಮ ಸಂಸ್ಥೆಗಳ ವಂದನೀಯ ಸಂಚಾಲಕರು ಹಾಗೂ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಮುಖ್ಯಸ್ಥರು, ಕ್ಯಾಂಪಸ್ ನಿರ್ದೇಶಕರು ಕರೆತರುತ್ತಿದ್ದಾರೆ. ಬಲೆ ಡಿಗ್ರಿ ಕಾಲೇಜ್. This is the last call for St. Philomena degree students to report for a relay event and give their names to Abhishek sir and Chaitra ma'am. ಬಾಯ್ಸ ಬನ್ನಿಲ್ಲಿ. ಫಿಲೋಮಿನಾ ಬಾಯ್ಸ್ ಎಲ್ಲ ಟೀಮ್ ಬನ್ನಿ. ಲೈನ್ ಪಕ್ಕ ನಿಲ್ಲಿ. ಡಿಗ್ರಿ ಕಾಲೇಜ್ ರಿಲೇ ಟೀಮ್ ಎಲ್ಲ ಬನ್ನಿ ಇಲ್ಲಿ, ನಿಮ್ಮ ಲೈನ್ ಪಕ್ಕ ನಿಲ್ಲಿ. ಈಗ ನೆಕ್ಸ್ಟ್ ಬಿಡ್ತೇವೆ ನಾವು. ಹಿಟ್ಸ್ ಇದೆ ನಿಮಗೆ. ನೋಡಿ, ಯಾರು ಲೈನ್ ಅಪ್ ನಿಂತೆ ಅವ್ರು ಮಾತ್ರ ಚಾನ್ಸ್, ನೆಕ್ಸ್ಟ್ ಕೊಡಲ್ಲ ನಾನು. ಕರೆಕ್ಟ್ ಲೈನ್ ಅಪ್ ನಿಲ್ಲಿ, ಟೀಮ್ ಪ್ರಕಾರ ನಿಲ್ಲಿ. ಟೀಮ್ ಪ್ರಕಾರ
Saint Philomena PU College, second heats, 4 into 100 meter relay. ಬೇಗ ನಿಲ್ಲಿ, ಇಲ್ಲಿ ಬನ್ನಿ ಗರ್ಲ್ಸ್ ಹಾಕೊಡೋಗಿ ಬೇಗ ಬನ್ನಿ. First baton exchange zone ready alla. First baton exchange zone. Second Rajesh sir ready alla. Third baton exchange zone. Third baton exchange zone ready. Over to starter. Okay. Athletes on your mark. Set. Saint Philomena PU College, second heats, 4 into 100 meter relay men. ಎಷ್ಟು ಟೀಮು? Music. ಎಂಟೇ ಇರೋದಾ? ನೋಡಿ, ಇಲ್ಲಿ ಲೈನಪ್ ನಿಂತ ಟೀಮ್ ಮಾತ್ರ, ಮತ್ತೆ ನಾವು ಸೇರಿಸಲ್ಲ. ಇದು ಲೈನಪ್ ಅಲ್ಲಿ ನಿಂತ ಟೀಮ್ ಮಾತ್ರ. Come on, ECBA. ಎಲ್ಲಿ ಕಟನ್ ಇಲ್ಲಿ ಲೈನಪ್ ನಿಂತ ಟೀಮ್ ಮಾತ್ರ. ಬೇಗ ನಿಲ್ಲಿ, ಇಲ್ಲದ ಔಟು. ಬೇಗ ನಿಲ್ಲಿ, 4 ಜನ ನಿಲ್ಲಿ. ಹೇಳಿ, 1 2 3 4 5 6 7 8 9. ಸರ್ ಇವರನ್ನು ಬಿಡುವ. ಬನ್ನಿ ಬಾಯ್ಸ್, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ 5 ಇಲ್ಲಿ ಬನ್ನಿ. ನಿಂದು ಫಸ್ಟ್. 1 ಬಾ, 2 3 4 5. ಹೋಗಿ ನೋಡಲ್ಲಿ, ಹೋಗಿ ಬೇಗ ಬನ್ನಿ. ಬೇಗ ನಿಲ್ಲಿ. Saint Philomena College, 4 into 100 meter, first heats, 4 into 100 meter relay, first heats, Saint Philomena College. This is a call for St. Philomena PG students to report for a relay event near the Kabaddi court. I repeat once again, this is a last call for St. Philomena PG students to report for a relay event near the Kabaddi court.
ಬನ್ನಿ ಬೇಗ, ಟೈಮ್ ಆಗ್ತದೆ. ಓಕೆ ಸರ್, ನಿಲ್ಲಿಸಿ ಸರ್. ಅವ್ರು ದೊಡ್ಡವರಲ್ಲ. ಸೆಕೆಂಡ್ ಹೋಗಿ, ಥರ್ಡ್ ಹೋಗಿ, ನಿಲ್ಲಿ ಹೋಗಿ. ನಿಮ್ಮ ಟ್ರ್ಯಾಕ್ 1 2 3 4 5 ಟ್ರ್ಯಾಕ್, 5 ಟ್ರ್ಯಾಕ್ ಇದೆ. ನಿಮ್ಮ ಟ್ರ್ಯಾಕಲ್ಲಿ ಹೋಗಿ ನಿಲ್ಲಿ, ಹೋಗಿ. ಸೈಂಟ್ ಫಿಲೋಮಿನಾ ಕಾಲೇಜ್ ಫಸ್ಟ್ ಹೀಟ್ಸ್ 3 ಟೀಮ್ ಫೈನಲಿಗೆ ಕ್ವಾಲಿಫೈ ಆಗ್ತದೆ. ಫಿನಿಶಿಂಗ್ ಜಡ್ಜಸ್ ಡಿಗ್ರಿ ಕಾಲೇಜ್ ನೋಡ್ಕೊಳ್ಳಿ. ಫಿನಿಶಿಂಗ್ ಜಡ್ಜಸ್ ಡಿಗ್ರಿ ಕಾಲೇಜ್. ಓಕೆ, ಫಸ್ಟ್ ಬ್ಯಾಟನ್ ಎಕ್ಸ್ಚೇಂಜ್ ಝೋನ್ ಸದಾಶಿವ ಸರ್ ರೆಡಿ ಅಲ್ಲ? ಸೆಕೆಂಡ್ ಬ್ಯಾಟನ್ ಎಕ್ಸ್ಚೇಂಜ್ ಝೋನ್ ಆಗಲಿಲ್ಲ. ರಾಜೇಶ್ ಸರ್ ಆಯ್ತಲ್ಲ? ಥರ್ಡ್ ಬ್ಯಾಟರ್ ಎಕ್ಸ್ಚೇಂಜ್ ಝೋನ್ ಆಗಲಿಲ್ಲ. ಓಕೆ, ರೆಡಿ? ಓಕೆ, ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. Set. ನೋಡಿ, ಟ್ರ್ಯಾಕಿನ ಒಳಗಿದ್ದಂತಹ ಎಲ್ಲ ಅಥ್ಲೆಟ್ಗಳು ಹೊರಗೆ ಹೋಗ್ಬೇಕು. ಟ್ರ್ಯಾಕಿನ ಒಳಗಿದ್ದಂಥ ಎಲ್ಲ ಅಥ್ಲೆಟ್ಗಳು ಟ್ರ್ಯಾಕ್ ಬಿಟ್ಟು ಒಳಗೋಗ್ಬೇಕು. ಓನ್ಲಿ ಅಫಿಷಿಯಲ್ಸ್ ಮಾತ್ರ. ನಿಮಗೆ ಫಸ್ಟ್ ಆಯ್ತಾ? ನಿಮಗೆ ಸೆಕೆಂಡ್ ಟ್ರ್ಯಾಕ್. ಓಯ್ ಇಲ್ಲಿ ಕೇಳಿ, ನಿಮಗೆ ಫಸ್ಟ್, ನಿಮಗೆ ಸೆಕೆಂಡ್, ಓಯ್ ನಿಮಗೆ ಥರ್ಡ್, ನಿಮಗೆ ಫೋರ್ತ್, ನಿಮಗೆ ಫಿಫ್ತ್. ಸರ್ ಬಿಡ್ಲಿ ಬಿಡ್ಲಿ ಸರ್. ಸೈಂಟ್ ಫಿಲೋಮಿನಾ ಕಾಲೇಜ್ ಸೆಕೆಂಡ್ ಹೀಟ್ಸ್ 4 into 100 ಮೀಟರ್ ಇಲ್ಲೇ.
ನೋಡಿ, ಟ್ರ್ಯಾಕಿನ ಒಳಗಿಂತ ಅಥ್ಲೆಟ್ಗಳು ಎಲ್ಲ ಹೊರಗೆ ಹೋಗ್ಬೇಕು. ನನಗೆ ತುಂಬ ಅಥ್ಲೆಟ್ಗಳು ಕಾಣ್ತಾರೆ, ಪಿ ಜಿ ಅವರಾಗಲಿ ಬಿ ಜಿ ಆಗಲಿ ಎಲ್ಲ ಹೊರಗೆ, ಔಟ್ಸೈಡ್ ದ ಟ್ರ್ಯಾಕ್. ವಾಲಂಟಿಯರ್ ಅವರೆಲ್ಲರೂ ಕಳಿಸಿ ಹೊರಗೆ, ಇಲ್ಲದ್ರೆ ಎಲ್ಲ ಕೂತ್ಕೊಳ್ಬೇಕು ಅಲ್ಲೇ ನೆಲದಲ್ಲಿ. ಇಲ್ಲಿ ಲೆಕ್ಕ ಜಾಸ್ತಿ ಜನ ಇದ್ದಾರೆ ಅಥ್ಲೆಟ್ಸ್ಗಳು. ಸರ್ ಎಲ್ಲರನ್ನ ಕಳಿಸಿ ಸರ್ ಹೊರಗೆ, ಯಾರು ಒಳಗಿರ್ಲಿಕ್ಕಿಲ್ಲ ಅಥ್ಲೆಟ್ಗಳು. ಸದಾಶಿವ ಸರ್ ರೆಡಿ ಅಲ್ಲ? ಓಕೆ. ರಾಜೇಶ್ ಸರ್ ರೆಡಿ. ಥರ್ಡ್ ಬ್ಯಾಟನ್ ಎಕ್ಸ್ಚೇಂಜ್ ರೆಡಿ. ಓವರ್ ಟು ಸ್ಟಾರ್ಟ್. ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. Set. ನೋಡಿ, ನಿಮ್ಮ ಟ್ರ್ಯಾಕ್ ನೋಡಿ. 1 2 3 4 ನಿಮ್ಮ 4 ಟ್ರ್ಯಾಕ್ ಆಯ್ತಾ? ನೋಡಿ, ಟ್ರ್ಯಾಕಿನ ಒಳಗಡೆ ತುಂಬಾ ನನಗೆ ಅಥ್ಲೆಟ್ಗಳು ಕಾಣ್ತಾ ಇದ್ದಾರೆ. ಯಾರು ಟ್ರ್ಯಾಕಿನ ಒಳಗೆ ಹೋಗ್ಲಿಕ್ಕಿಲ್ಲ, ಎಲ್ಲ ಹೊರಗೆ ಹೋಗಿ. ಟ್ರ್ಯಾಕಿನ ಹೊರಗೆ ಬಂದಿ ಎಲ್ಲ ಹೊರಗೆ ಹೋಗಿ. ಪಿ ಯು ಸಿ ಅವರು ಅಲ್ಲಿ ಹೋಗಿ ಗೋ 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 ಹೊರಗೆ ಹೋಗಿ, ಎಲ್ಲ ಹೊರಗೆ ಹೋಗಿ. ಅಲ್ಲಿ ಹೋಗಿ, ಎಲ್ಲ ಹೋಗಿ, ಅಲ್ಲಿ ಎಲ್ಲ ಹೋಗಿ. ಸೈಂಟ್ ವಿಕ್ಟರ್ಸ್ 8th ಸ್ಟ್ಯಾಂಡರ್ಡ್ ಗರ್ಲ್ಸ್ ಫೈನಲ್. ಎಲ್ಲ ಹೋಗಿ ಅಲ್ಲಿ. ವಾಲಂಟಿಯರ್ ಎಲ್ಲ ಆ ಸೈಡ್ ಹೋಗಿ, ಎಲ್ಲ ವಾಲಂಟಿಯರ್ಸ್. ಓನ್ಲಿ ಟೀಚರ್ಸ್ ಮಾಡಲಿ. ವಾಲಂಟಿಯರ್ಸ್ ಎಲ್ಲ ಆ ಕಡೆ ಹೋಗಿ. ಸೆಂಟ್ ವಿಕ್ಟರ್ಸ್ ವಾಲಂಟಿಯರ್ಸ್ ಆ ಕಡೆ ಹೋಗಿ. ಸೆಂಟ್ ವಿಕ್ಟರ್ಸ್ ವಾಲಂಟಿಯರ್ಸ್ ಆ ಕಡೆ ಹೋಗಿ. ಸಪ್ರೇಟ್ ಹೇಳ್ಬೇಕಾ ನಿಮಗೆ? ಎಲ್ಲರೂ ಹೋಗಿ. ಓನ್ಲಿ ಟೀಚರ್ಸ್ ಯಾರು ಎಲ್ಲ ಬೇಡ. ಸಕ್ಕರೆ ಬರ್ತದೆ. ಓಕೆ. ಸದಾಶಿವ ಸರ್ ರೆಡಿ ಅಲ್ಲ? ರೆಡಿ. ಸೆಕೆಂಡ್ ರೆಡಿ. ಥರ್ಡ್ ರೆಡಿ. ಓವರ್ ಟು ಸ್ಟಾರ್ಟ್. ರೆಡಿ. ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. Set. Saint Victor 8th standard girls final.
ಓಕೆ, ನಿಮ್ಮ ಟ್ರ್ಯಾಕ್ ನೆನ್ಪಿಟ್ಕೊಳ್ಳಿ. ಪದವಿ ಕಾಲೇಜಿನ ಡಿಗ್ರಿ ಕಾಲೇಜಿನ ಟೀಮ್ಸ್ ಎಷ್ಟಿದೆ? ಇಲ್ಲಿ ಬನ್ನಿ, ಲೈನ್ ಅಪ್ ಮಾಡಿ. ಇಲ್ಲಿ ಬನ್ನಿ, ಯಾರು ಲೈನ್ ಅಪ್ ಅಲ್ಲಿ ಇದ್ದೀರಿ ಅವ್ರಿಗೆ ಮಾತ್ರ ಓಡ್ಲಿಕ್ಕೆ ಚಾನ್ಸ್. ಡಿಗ್ರಿ ಕಾಲೇಜಿನ ಹುಡುಗಿಯರು ನಿಮ್ಮ 4 ಜನ ಇಲ್ಲಿ, 4 ಬೇಗ ಬೇಗ. ಸದಾಶಿವ ಸರ್ ರೆಡಿ ಅಲ್ಲ? ರಾಜೇಶ್ ಸರ್ ರೆಡಿ? ತೇಜಸ್ವಿ ಸರ್ ರೆಡಿ ಅಲ್ಲ? ಓವರ್ ಟು ಸ್ಟಾರ್ಟ್. ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. Set. Saint Victor Sub Junior Girls 4x100 meter relay final. ನೋಡಿ ಯಾರು ಓಡ್ತೀರಿ, ನಮಗೆ ಕರೆಕ್ಟಾಗಿ ಲೈನಲ್ಲಿ ನಿಲ್ಬೇಕು. ಡಿಗ್ರಿ ಕಾಲೇಜ್ ಮಕ್ಕಳು ನೆಕ್ಸ್ಟ್ ಚಾನ್ಸ್ ಇಲ್ಲ. 1 2 3 4 5 6 7 ಟೀಮ್ ಅಲ್ಲ? ಹೇಳು. ಓಕೆ, ನಿಮಗೆ ಫೈನಲ್ ಆಯ್ತಾ? ಬೇರೆ ಟೀಮ್ ಸೇರ್ಲಿಕ್ಕಿಲ್ಲ. Girls, Philomena girls. ಬನ್ನಿ ಮಗಳೇ. ರಿಲೇ ಹೊಡುವ ಫಿಲಮಿನ ಹೈಸ್ಕೂಲ್ ಬಾಯ್ಸ್ ಅಲ್ಲಿ ಲೈನ್ ಅಪ್ ಮಾಡಿ ಆ ಕಡೆ. ಸದಾಶಿವ ಸರ್ ರೆಡಿ ಅಲ್ಲ? ತೇಜಸ್ವಿ ಸರ್, ರಾಜೇಶ್ ಸರ್ ರೆಡಿ ಅಲ್ಲ? ಸದಾಶಿವ ಸರ್ ರೆಡಿ? ಓವರ್ ಟು ಸ್ಟಾರ್ಟ್. ಓಕೆ, ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್.
Set. Saint Victor Senior Girls 4 into 100 meter relay final. The Saint Philomena High School boys 8. ಈ 4x100 ಮೀಟರ್ ಓಟ ಮುಗಿದ ತಕ್ಷಣ ನಮ್ಮ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಲಿದೆ. ಎಲ್ಲ ಕ್ರೀಡಾಪಟುಗಳು ಹಾಗೂ ಅಫಿಷಿಯಲ್ಸ್ಗಳು ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಟೀಚರ್ಸ್ ಟೀಮ್ ಇದ್ರೆ ನೀವು ಆದಷ್ಟು ಬೇಗ ರೆಡಿ ಇರಬೇಕು. ಕೊನೆ ಈವೆಂಟ್ ಟೀಚರ್ಸ್ಗಳಿಗೆ ರಿಲೇ ನಾವು ಬಿಡ್ತೇವೆ. ನಿಮ್ಮ ಇನ್ಸ್ಟಿಟ್ಯೂಷನ್ನ ಟೀಮನ್ನು ನೀವು ರೆಡಿ ಮಾಡಬೇಕು. ಬನ್ನಿ ಯಾರು ನೆಕ್ಸ್ಟ್? Saint Philomena High School Sub Junior Boys 4 into 100 meter relay final. ಅಲ್ಲಿ ಸೆಕೆಂಡ್ ರನ್ನರ್ ಜಾಗ್ ಮಾಡಿ ಹೋಗಬೇಕು. ಜಾಗ್ ಮಾಡಿ ಅಲ್ಲಿ. ಅಫಿಷಿಯಲ್ಸ್ ಸ್ವಲ್ಪ ಹಿಂದೆ ಹೋಗಿ. ಅಫಿಷಿಯಲ್ಸ್ ರೆಡ್ ಶರ್ಟ್ ಸದಾಶಿವ ಸರ್ ಫಸ್ಟ್ ಬ್ಯಾಟನ್ ಎಕ್ಸ್ಚೇಂಜ್ ಝೋನ್. ಸದಾಶಿವ ಸರ್ ರೆಡಿ. ಸೆಕೆಂಡ್ ರಾಜೇಶ್ ಸರ್. ಧನ್ಯ ಸರ್. ಧನ್ಯ ಸರ್. ತೇಜಸ್ವಿ ಸರ್. ಓವರ್ ಟು ಸ್ಟಾರ್ಟರ್. ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಆರಾಮ್ಸೆ ಕೂತ್ಕೊಳ್ಳಿ. ಸ್ಯಾಟ್ ಅಂತ ಹೇಳೋಗಿ ಎದ್ದು ನಿಲ್ಬೇಕು. ಸ್ಯಾಟ್. Saint Philomena High School Sub Junior Boys.
ಇಲ್ಲಿ ಯಾರು ನಿಲ್ಲಿಕ್ಕಿಲ್ಲ, ದಯವಿಟ್ಟು ಹಿಂದೋಗಿ, ಎಲ್ಲ ಹಿಂದೋಗಿ. ಗೋ ಬ್ಯಾಕ್, ಬ್ಯಾಕ್ ಸೈಡ್, ಅಲ್ಲಿ ಯಾರು ನಿಲ್ಲಿಕ್ಕಿಲ್ಲ ಅಲ್ಲಿ. ನೀವೇ ಹಿಂದೋಗಿ. ಇಲ್ಲಿ ಕೇಳಿ, ಓಡುವಂಥವ್ರು ಅಲ್ಲಿ ಹೋಗಿ, ರೀಲೇ ಓಡುವಂತ ಅಲ್ಲಿ ಹೋಗಿ. ಆ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಹೋಗಿ. ಅಲ್ಲಿ ಹಿಂದೋಗಿ ಎಲ್ಲ ಹಿಂದೆ ಕೂತ್ಕೊಳ್ಳಿ. ಬಾಯ್ Okay, first take out zone. Sadashiv sir. Second, Tejasvi sir. Okay, athletes on your mark. Set. Saint Philomena High School A Standard Girls. ಓಕೆ, ಟೀಚರ್ಸ್ನ ಟೀಮನ್ನು ರೆಡಿ ಮಾಡಿಕೊಳ್ಳಿ. ನಮಗೆ ಹೆಸರು ಕೊಡಬೇಕು, ನಿಮ್ಮ ಶಾಲೆ. PG ಟೀಮ್ 2 ರೆಡಿಯಾಗಿದೆ, 2 ಟೀಮ್ಸ್. ಓಕೆ, ಬನ್ನಿ. ನೆಕ್ಸ್ಟ್ ಟೀಮ್ 9th ಸ್ಟ್ಯಾಂಡರ್ಡ್ ಬನ್ನಿ. ಗರ್ಲ್ಸ್ ಓಡಬಾರ್ದಾ? ಗರ್ಲ್ಸ್ ಬನ್ನಿ. ಅಲ್ಲಿ ಜಾಗ್ ಮಾಡಿ ಹೋಗಬೇಕು. ರನ್ನರ್ಸ್ ಶ್ರೀಶಾ. Saint Philomena High School 9th Standard Girls. ಓಕೆ, ಫಸ್ಟ್ ಟೇಕ್ ಔಟ್ ಝೋನ್. ಸದಾಶಿವರ್ ಆಗ್ಲಿಲ್ಲಲ್ಲ, ಆಯ್ತಾ? ರೆಡಿ? Okay. Second, third, over to start. Athletes on your mark.
ಸೆಟ್. ಓಕೆ, ನೆಕ್ಸ್ಟ್ ಟೀಮ್ ಬನ್ನಿ ಬನ್ನಿ. 9th ಸ್ಟ್ಯಾಂಡರ್ಡ್ ಬಾಯ್ಸ್, 9th ಸ್ಟ್ಯಾಂಡರ್ಡ್ ಬಾಯ್ಸ್. ಬೇಗ ಬೇಗ ನಿಲ್ಲಿ, ಬೇಗ ನಿಲ್ಲಿ. 9th ಸ್ಟ್ಯಾಂಡರ್ಡ್ ಬಾಯ್ಸ್. ನೋಡಿ, ಇಲ್ಲಿ ಯಾರು ನಿಲ್ಲಿಕ್ಕಿಲ್ಲ ಅಂತ ಹೇಳಿದಲ್ಲ, ಬ್ಯಾಕ್ ಹೋಗಿ ಎಲ್ಲರೂ. ಗೋ ಬ್ಯಾಕ್. ಅಲ್ಲಿ 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 ಹೋಗ್ಬೇಕು, ಇಲ್ಲೆಲ್ಲ ಅಲ್ಲಿ ಸ್ಟೇಜಿಗೆ ಕಾಣ್ತಾ ಇಲ್ಲ. ಈಗ ಅಲ್ಲಿ ಹೋಗಿ, ಅಲ್ಲಿ ಅಲ್ಲಿ ಹೋಗಿ, ಆ ಕಡೆ ಆ ಕಡೆ ಆ ಕಡೆ ಬನ್ನಿ. ಓಡೋರು ಅಲ್ಲಿ ಹೋಗಿ. ರೆಡಿ? ಸದಾಶಿವ ಸರ್. ಓಕೆ, ಸೆಕೆಂಡ್ ರೆಡಿ, ಥರ್ಡ್ ರೆಡಿ, ಸದಾಶಿವ ಸರ್ ರೆಡಿ. ಓವರ್ ಟು ಸ್ಟಾರ್ಟ್. ಓಕೆ, ಆನ್ ಯೋರ್ ಮಾರ್ಕ್. ಕೂತ್ಕೊಳ್ಳಿ. ನೀವು ನೋಡ್ಲಿಲ್ಲ ಇಷ್ಟವರೆಗೆ? Set. ಬನ್ನಿ ಗರ್ಲ್ಸ್, ಬನ್ನಿ ಗರ್ಲ್ಸ್, ಬನ್ನಿ ಬನ್ನಿ. ಟೆಸ್ಟ್ ಸೈಡ್ ಔಟ್, ಬೇಗ ಬನ್ನಿ. ಸೆಕೆಂಡ್ ಅವರು
ಇಲ್ಲಿ Next boys. ನಿಮ್ಮ ಟ್ರ್ಯಾಕ್ ಅಲ್ಲಿ ಜಾಗ್ ಮಾಡಿ ಹೋಗಿ. ಥರ್ಡ್ ನವರಲ್ಲಿ ಹೋಗಿ, ಫೋರ್ತ್ ನವರಲ್ಲಿ ಹೋಗಿ. ಓಡಿ ಜಾಗ್ ಮಾಡಿ. PUC ಗರ್ಲ್ಸ್ ನೆಕ್ಸ್ಟ್ ರೆಡಿ ಆಗಿ. PUC ಗರ್ಲ್ಸ್ ನೆಕ್ಸ್ಟ್ ರೆಡಿ ಆಗಿ. ಅಲ್ಲಿ ಬಾಯ್ಸ್ ಆದ ಮೇಲೆ ಆಯ್ತಾ? PUC ಗರ್ಲ್ಸ್. ಡಿಗ್ರಿ ಗರ್ಲ್ಸ್. ದೀಪೇಶ್, ಪ್ರತ್ಯೂಷ್, ಗೋಪಣ್ಣ ಪ್ರಿನ್ಸ್ ಸರ್. ಸೆಕೆಂಡ್ ಟೀಮ್ ನಾನು ಅನ್ವಿತ್ ಆಲ್ ಇನ್ ಸೌತ್. ಸದಾಶಿವ ಸರ್ ರೆಡಿ ಅಲ್ಲ? ರಾಜೇಶ್ ಸರ್ ರೆಡಿ. ಥರ್ಡ್ ಬ್ಯಾಟನ್ ಎಕ್ಸ್ಚೇಂಜ್. ತೇಜಸ್ವಿ ಸರ್ ರೆಡಿ ಅಲ್ಲ? ಓವರ್ ಟು ಸ್ಟಾರ್ಟ್. ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್. Set. Boys. Okay, boys. Bani. Boys, bani. Bega bani. Bani. ಬೇಗ ಇಲ್ಲಿ. ಸೆಕೆಂಡ್ ಟ್ರ್ಯಾಕ್, ಥರ್ಡ್ ಟ್ರ್ಯಾಕ್, ಫೋರ್ತ್ ಟ್ರ್ಯಾಕ್, ಫಿಫ್ತ್ ಟ್ರ್ಯಾಕ್. ಸೆಕೆಂಡ್ ರನ್ನರ್ ಎದುರು ಬನ್ನಿ. ಸೆಕೆಂಡ್ ಟ್ರ್ಯಾಕ್ ಅಲ್ಲಿ ಬರ್ಬೇಕು ಆಯ್ತಾ? ಸೆಕೆಂಡ್ ಟ್ರ್ಯಾಕ್ ಅಲ್ಲಿ ಇರಬೇಕು. ಸೆಕೆಂಡ್ ಟ್ರ್ಯಾಕ್. ನಿಮಗೆ ಫೋರ್ತ್ ಟ್ರ್ಯಾಕ್ ಆಯ್ತಾ? ನಿಮಗೆ ಫಿಫ್ತ್ ಟ್ರ್ಯಾಕ್ ಆಯ್ತಾ? 4x100 ಮೀಟರ್ ರಿಲೇ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಸೀನಿಯರ್ ಬಾಯ್ಸ್ ವಿದ್ಯಾರ್ಥಿಗಳು ಗಮನಿಸಿ. ನಿನ್ನೆ ನಡೆದ ಆಳ್ವಾಸ್ ಕಾಲೇಜಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಇಲ್ಲಿ 3 ಮಂದಿ ವಿದ್ಯಾರ್ಥಿಗಳು ರಿಲೇಯಲ್ಲಿ ಆಯ್ಕೆ ಆಗಿರುತ್ತಾರೆ. Okay, get ready. ಸದಾಶಿವ ಸರ್, ರಾಜೇಶ್ ಸರ್, ತೇಜಸ್ವಿ ಸರ್. Okay, athletes on your mark.
ಸೆಟ್. Saint Philomena High School senior boys. ಬನ್ನಿ ಫಿಲೋಮಿನಾ ಗರ್ಲ್ಸ್. ಬೇಗ ಹಿಂದೆ ನಿಲ್ಲಿ, ಬೇಗ ಬೇಗ ಒಂದೊಂದು ಟ್ರ್ಯಾಕಲ್ಲಿ ನಿಲ್ಲಿ. ಈ ಟ್ರ್ಯಾಕಲ್ಲಿ ನಿಲ್ಲಿ, ಲಾಸ್ಟ್ ಟ್ರ್ಯಾಕ್. ಓಕೆ, ಈಚೆ ಬರ, ಈಚೆ ಬಾ, ಈಚೆ ಬನ್ನಿ, ನಿಲ್ಲಿ ಬಾ, ಇಲ್ಲಿ ಬಾ, ಚಿಂತೆ ಇಲ್ಲ, ಇಲ್ಲಿ ಬಾ, ಅಲ್ಲಿ ಬಾ. ನಿಮ್ಮ ಟ್ರ್ಯಾಕ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಬ್ಯಾಟರ್ ಎಕ್ಸ್ಚೇಂಜ್ ಕರೆಕ್ಟ್ ಇದ್ರೆ ಕರೆಕ್ಟ್. ನಿಮ್ಮ ಟ್ರ್ಯಾಕ್ ನೋಡ್ಕೊಳ್ಳಿ. ನಿಂದು 6th ಟ್ರ್ಯಾಕ್, 7th ಟ್ರ್ಯಾಕ್. ಹೋಗಿ ಅಲ್ಲಿ ಹೋಗಿ, ಅಲ್ಲಿ ಹೋಗಿ. ನಿಮ್ಮ ಟ್ರ್ಯಾಕ್ ನೆಟ್ಬಿಟ್ಕೊಳ್ಳಿ. ಸೈಂಟ್ ಫಿಲೋಮಿನಾ PU ಕಾಲೇಜಿನ ಬಾಲಕಿಯರು. ನೆಕ್ಸ್ಟ್ ಬಾಯ್ಸ್, ನೆಕ್ಸ್ಟ್ PG, ಆಮೇಲೆ ಡಿಗ್ರಿ. ಓಕೆ, ಓಕೆ ಅಟ್ಲೆಟ್ಸ್. ಅಲ್ಲಿ ಫೋರ್ತ್ ರನ್ನರ್ ಜಾಗ್ ಮಾಡಿ, ಅಲ್ಲಿ ಬೇಗ ಹೋಗಿ. ಫೋರ್ತ್ ರನ್ನರ್. ಕಾಣ್ತಾರೆ. ಸರ್ ನೀವು ಅಲ್ಲಿಂದ ಹೋಗಿ, ಅಲ್ಲಿಂದ ನಾ ಈಚೆ ನಾನು ನೋಡ್ತೇನೆ. ಅಲ್ಲಿಂದ ಹೋಗಿ, ಅಲ್ಲಿಂದ. ಸದಾಶಿವ ಸರ್ ರೆಡಿ ಅಲ್ಲ? ರಾಜೇಶ್ ಸರ್, ತೇಜಸ್ವಿ ಸರ್. ಓಕೆ, ಅಟ್ಲೆಟ್ಸ್ ಆನ್ ಯೋರ್ ಮಾರ್ಕ್. Set. ಬಾಯ್ಸ್ ಬನ್ನಿ, PU ಕಾಲೇಜಿನ ಬಾಯ್ಸ್.
ಫೈನಲ್ಗೆ ಎಂಟರ್ ಆದ PU ಬಾಯ್ಸ್ ಬನ್ನಿಗೆ ಬೇಗ. ನೆಕ್ಸ್ಟ್ PG ಬಾಯ್ಸ್, PG ಗರ್ಲ್ಸ್ ಇದ್ದಾರಾ? ನೋಡಿ ಯಾರು ಲೈನಲ್ಲಿ ಇಲ್ಲಿ. ಬೇಗ 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 ಲೈನಲ್ಲಿ ಇಲ್ಲಿ, ಇಲ್ಲದ್ರೆ ಬೇಗ ಹೋಗಿ. ಟ್ರ್ಯಾಕ್ ನಿಮ್ಮ ಝೋನಲ್ಲಿ ನಿಲ್ಲಿ, ಹೋಗಿ. ನೋಡಿ ಸ್ವಲ್ಪ ಜಾಗ್ ಮಾಡಿ ಹೋಗಿ, ಆಯ್ತಾ? ಜಾಗ್ ಮಾಡಿ ಹೋಗಿ, ಬೇಗ ಹೋಗಿ ಬೇಗ ಹೋಗಿ. Saint Philomena PU College 4x100 meter relay final. Okay, ready? Sadashiva sir, Rajesh sir, ready. Okay. Athletes on your mark. Set. ಬನ್ನಿ ಪಿಜಿ ಬನ್ನಿ, ಪಿಜಿ ಬನ್ನಿ ಬೇಗ ಬೇಗ ನಿಲ್ಲಿ. ಫಸ್ಟ್ ರನ್ನರ್, ಟ್ರ್ಯಾಕ್ ಚೇಂಜ್ ಮಾಡಲಿಕ್ಕಿಲ್ಲ. ಸೆಕೆಂಡ್, ಥರ್ಡ್. Saint Philomena post graduation 4x100 meter relay final. ಸೆಕೆಂಡ್ ನಿಮ್ಮ ಟ್ರ್ಯಾಕ್ ಅನ್ಬಿಟ್ಟು ಅಲ್ಲಿ ಹೋಗಿ. ಫಸ್ಟ್ ರನ್ನರ್ ಇಲ್ಲಿ, ಸೆಕೆಂಡ್ ರನ್ನರ್ ಯಾರು? ಫಸ್ಟ್ ರನ್ನರ್ ಯಾರು? ಬೇಗ ಹೋಗಿ ನಿಮ್ಮ ಝೋನಲ್ಲಿ ಇಲ್ಲಿ ಬೇಗ ಹೋಗಿ. ಇನ್ನು 3 ರೇಸ್ ಇರುವುದು, ಕೊನೆಯ 3 ಓಟ. ಇವತ್ತಿನ ಕ್ರೀಡಾಕೂಟದ ಇನ್ನು 4 ಓಟಗಳು, PG 2, ಡಿಗ್ರಿ 2, ಟೋಟಲ್ 4 ಓಟ ಇವತ್ತು ಮುಗಿದ್ರೆ ಇವತ್ತಿನ ಎಲ್ಲ ಈವೆಂಟ್ಗಳು ಸಮಾಪ್ತಿಗೊಳ್ಳಲಿದೆ. ತದನಂತರ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಅಫಿಷಿಯಲ್ಸ್ಗಳು, ಕ್ರೀಡಾಪಟುಗಳು ಎಲ್ಲರೂ ಆ ಸಮಾರೋಪ ನಿಂತು ಈ ಕ್ರೀಡಾಕೂಟಕ್ಕೆ ಸಾಕ್ಷಿ ಆಗಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. Sadashiva sir ready alla? First button. Second, Rajesh sir, Tejasvi sir, over to starter. Okay, athletes on your mark.
ಸ್ಟಾರ್ಟ್. ಸೈಂಟ್ ಫಿಲೋಮಿನಾ ಪೋಸ್ಟ್ ಗ್ರಾಜುಯೇಷನ್ 4x100 ಮೀಟರ್ ರಿಲೇ ನೋಡಿ, ಗಟ್ಟಿ ಕ್ಲಾಪ್ ಕೊಡಿ ನೋಡಿ ಅವರಿಗೆ. ಓಕೆ, ಗರ್ಲ್ಸ್ ರೆಡಿ. ಡಿಗ್ರಿ ಪದವಿ ಕಾಲೇಜಿನ ಗರ್ಲ್ಸ್. ಅಲ್ಲಿ ಜಾಗ್ ಮಾಡಿ ಹೋಗಬೇಕು. 4th ರನ್ನರ್. ಬೇಗ ನಿಲ್ಲಿ, ಬೇಗ ನಿಲ್ಲಿ. ಓಕೆ ಅಥ್ಲೆಟ್ಸ್, ಆನ್ ಯೋರ್ ಮಾರ್ಕ್. Start. Saint Philomena post graduation 4x100 meter relay final. ಪದವಿ ಡಿಗ್ರಿ ಕಾಲೇಜಿನ ಗರ್ಲ್ಸ್ ಇನ್ನು 2 ರೇಸ್ ಬಾಕಿ ಉಳಿದಿದೆ. ಈ ಕ್ರೀಡಾಕೂಟದ ಈಗ ಪದವಿ ಡಿಗ್ರಿ ಕಾಲೇಜಿನ ಮಹಿಳೆಯರು ನಿಮ್ಮ ಟ್ರ್ಯಾಕ್ ನೋಡ್ಕೊಳ್ಳಿ. ಸ್ಪಂದನ
ನೋಡ ಮಕ್ಕಳೇ, ಅಲ್ಲಿ ಅಥ್ಲೆಟ್ ಸ್ವಲ್ಪ ಜಾಗ್ ಮಾಡಿ ಹೋಗಿ. ಫಸ್ಟ್ ಟ್ರ್ಯಾಕ್. ಓಕೆ, ರೆಡಿ? Sadashiva sir, Rajesh sir. Yes, over to starter. Athletes on your mark. Set. 4 into 100 meter relay, Saint Philomena College Senior Girls Final. ಓಕೆ ಬಾಯ್ಸ್, ಇವತ್ತಿನ ಕೊನೆ ಇವೆಂಟ್. ಬನ್ನಿ, ನಿಮ್ಮ ಟೀಮ್ ಇಲ್ಲಿ ರೆಡಿ ನಿಲ್ಲಿ. ಟೀಚರ್ಸ್ ಬೇಗ ಬೇಗ, ಟೀಚರ್ಸ್ 4 ನಿಲ್ಲಿ. ಯಾರು ಇದ್ದಾರೆ ಬೇಗ ಟೀಚರ್ಸ್ಗಳಿಗೆ? ಹಾಂ, ಗ್ರೂಪ್ 4 ಜನ ಬೇಗ ನಿಲ್ಲಿ. ಯಾರು ಓಡ್ತೀರಿ? ಇಲ್ಲಿ ಟೀಚರ್ಸ್ಗಳು ಓಡ್ಲಿಕ್ಕೆ 4 ಜನ ಕರೆಕ್ಟಾಗಿ ನಿಲ್ಲಿ. ಓಕೆ, ಬೇಗ ನಿಲ್ಲಿ. ನಿಮ್ಮ 4 ಫಸ್ಟ್ ಇಲ್ಲಿ ನೋಡ. 4 ಮೆಂಬರ್ ನಿಲ್ಲಿ ಬೇಗ. ಹೋಗಿ ನಿಮ್ಮ ಬ್ಯಾಟಲ್ಸ್ ಒಂದಿಗೆ ಹೋಗಿ ಬೇಗ. ಟೀಚರ್ಸ್ ಯಾರು? ಟೀಚರ್ಸ್ ಬೇಗ ನಿಲ್ಬೇಕಿಲ್ಲಿ. ಒಂದು ಟೀಮ್ ಆಯ್ತು. ಇನ್ನು ಫೌಂಡರ್ಸ್ ಡೇ ಸ್ಪೋರ್ಟ್ಸ್ ಮೀಟ್ ನ ಕೊನೆಯ ಇವೆಂಟ್ 4 into 100 ಮೀಟರ್ ರಿಲೇ, ಸೈಂಟ್ ಫಿಲಮಿನಾ ಕಾಲೇಜ್ ಸೀನಿಯರ್ ಬಾಯ್ಸ್. ಅಲ್ಲಿ 4th ರನ್ನರ್ ಸ್ವಲ್ಪ ಜಾಗ್ ಮಾಡಬೇಕು. 4th ರನ್ನರ್ ಇವತ್ತಿನ 2023 ಫೌಂಡರ್ಸ್ ಡೇ ಸ್ಪೋರ್ಟ್ಸ್ ಮೀಟಿನ ಕೊನೆಯ ಟ್ರ್ಯಾಕ್ ಇವೆಂಟ್ ಡಿಗ್ರಿ ಕಾಲೇಜ್ ಬಾಯ್ಸ್ 4 into 100 ಮೀಟರ್ ರಿಲೇ. ಈ ಸ್ಪರ್ಧೆ ಮುಗಿದ ತಕ್ಷಣ ಸಮಾರಂಭ ನಡೆಯಲಿದೆ. ಎಲ್ಲ ಕ್ರೀಡಾಪಟುಗಳು, ಎಲ್ಲ ಸ್ಪೆಕ್ಟೇಟರ್ಗಳು ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ರೆಡಿ? ಸದಾಶಿವ ಸರ್, ರಾಜೇಶ್ ಸರ್ ರೆಡಿ. ತೇಜಸ್ವಿ ಸರ್ ರೆಡಿ. ರೆಡಿ ಅಲ್ಲ ಸರ್? ಓವರ್ ಟು ಸ್ಟಾರ್ಟ್. ಅಥ್ಲೆಟ್ಸ್ ಆನ್ ಯೋರ್ ಮಾರ್ಕ್.
set. ಈ ಕ್ರೀಡಾಕೂಟದ ಕೊನೆಯ ಇವೆಂಟ್ 4x100 ಮೀಟರ್ ರಿಲೇ ಸೀನಿಯರ್ ಬಾಯ್ಸ್ ಸೈಂಟ್ ಫಿಲೋಮಿನಾ ಕಾಲೇಜ್. ವಿದ್ಯಾರ್ಥಿಗಳ ಕ್ರೀಡಾ ಸ್ಪರ್ಧೆಗಳೆಲ್ಲವೂ ಇಲ್ಲಿಗೆ ಮುಗಿದಿದೆ. ಇನ್ನು ಸಮಾರೋಪ ಕಾರ್ಯಕ್ರಮವನ್ನ ನಡೆಸಲಿದ್ದೇವೆ. ಅತಿಥಿ ಗಣ್ಯರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾರಣ ವಿದ್ಯಾರ್ಥಿಗಳು ತಡ ಮಾಡದೆ ವೇದಿಕೆಯ ಮುಂಭಾಗ ಕ್ರೀಡಾಂಗಣದಲ್ಲಿ ಶಿಸ್ತಿನಿಂದ ಸೇರಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸಮಾರೋಪ ಸಮಾರಂಭದ ನಂತರ ಶಿಕ್ಷಕರ ಹಾಗೂ ಶಿಕ್ಷಕೇತರ ವರ್ಗದವರ ಅಡ್ಡ ದಾಟಬೇಡಿ. ಓಕೆ, ಬೇಗ 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 ದಾಟಿ ಬನ್ನಿ. ಎಲ್ಲ ವಾಲಂಟಿಯರ್ ಫಂಕ್ಷನ್ಗೆ ಎಲ್ಲ ಗ್ರೌಂಡಲ್ಲಿ ಸೇರಿ ಮಕ್ಕಳು ಬೇಗ ಬನ್ನಿ. ಅಲ್ಲಿ ವಾಲಂಟಿಯರ್ ನಿಲ್ಲಿಸಿ ಎಲ್ಲರನ್ನು ಅಲ್ಲೇ. ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಂಗಣದಲ್ಲಿ ಬಂದು ಸೇರಿಕೊಳ್ಳಬೇಕು. ಓಕೆ, ಅಥ್ಲೆಟ್ಸ್, ವಾಲಂಟಿಯರ್ಸ್ ದಯವಿಟ್ಟು ಇದನ್ನು ನೋಡಿಕೊಳ್ಳಿ. PUC boys and girls, degree boys and girls, please assemble in the ground. Okay, on your mark, start, go. Teachers 4x100 meter relay. Teachers 4x100 meter relay. ಯಾರು ಟ್ರ್ಯಾಕ್ ದಾಟಬೇಡಿ. ಬನ್ನಿ ಪುರುಷರು ಟೀಚರ್ಸ್. ಮಕ್ಕಳು ಯಾರು ಟ್ರ್ಯಾಕಿಗೆ ಬರಬಾರದು. ಸ್ಟೂಡೆಂಟ್ಸ್ ಪ್ಲೀಸ್ ಕ್ಲಿಯರ್ ದ ಟ್ರ್ಯಾಕ್. ಪ್ರಥಮ ಬಹುಮಾನ ಸೈಂಟ್ ಫಿಲೋಮಿನಾ ಇಂಗ್ಲಿಷ್ ಮೀಡಿಯಂ. ದ್ವಿತೀಯ ಬಹುಮಾನ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್.
ಮತ್ತೆ ಥರ್ಡ್ ಸೆಂಟ್ ಫಿಲೋಮಿನಾ ಕಾಲೇಜ್. ಅಭಿನಂದನೆಗಳು. ಈಗ ಪುರುಷರು ಲಾಸ್ಟ್ ಗೇಮ್, ಬನ್ನಿ ಬೇಗ. ಲೆಕ್ಚರ್ಸ್ ಕಮ್ ಫಾಸ್ಟ್, ಕಮ್ ಫಾಸ್ಟ್, ಕಮ್. ಎಲ್ಲ ಟ್ರ್ಯಾಕ್ ಬಿಡಿ. ಬ್ಯಾಟನ್ ಕೊಡಿ ಇವರಿಗೆ. ಕಮ್ ಲೆಕ್ಚರ್ಸ್. ಪಿ ಯು ಸಿ ಕೊಡಿ, ಬ್ಯಾಟನ್ ಕೊಡಿ. ಬನ್ನಿ. ಓಕೆ, ರೆಡಿ. ಲೆಕ್ಚರರ್ಸ್ ಬೇಗ. ಪಿಂಟು ಸರ್ ಬನ್ನಿ. ಫಿಲೋಮಿನಾ ಹೈಸ್ಕೂಲ್ ಟೀಮ್. ಬೇಗ. ರೋಹಿತ್ ಬಲ್ಲೆ. ಬ್ಯಾಟನ್ ನೀವೆಂತ ಬ್ಯಾಟನ್ ಕೊಡಿ, ಇವ್ರಿಗೆ ಕೊಡಿ. ಸಾಕು. ಓಕೆ, ರೆಡಿ. ಯಾರು ಇನ್ನೊಂದು ಟೀಮು? ಬೇಗ ಬನ್ನಿ. ಉಂಟಾ ಟೀಮು? ಓಕೆ, ನಿಮ್ಮ ನಿಂತ್ಕೊಳ್ಳಿ. ಬನ್ನಿ. ನೇರ ಹಣಿ PUC ಹಾಗೂ ಡಿಗ್ರಿ ಒಟ್ಟಿಗೆ. ಪದವಿ ಕಾಲೇಜ್ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಮಧ್ಯೆ 4x100 ಮೀಟರ್ ಓಟದ ಸ್ಪರ್ಧೆ. ಸ್ವಲ್ಪ ನಿಲ್ಲಿ. ಬೇಗ ನಿಲ್ಲಿ. ಹೋಗಿ. ಬನ್ನಿ. Students, don't enter the track. ಅಲ್ಲಿ ಹೋಗಿ, ಸೆಕೆಂಡ್ ಅಲ್ಲಿ ಹೋಗಿ. ನೀವು ಅಲ್ಲಿ ಹೋಗಿ, ಸೆಕೆಂಡ್ ಅಲ್ಲಿ ಮೂರನೇ ಟ್ರ್ಯಾಕಿಗೆ. ನೋಡಲಿ, ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂನ ಥರ್ಡ್ ಹೆಡ್ ಮಾಸ್ಟರ್ ಈಗ ರಿಲೇಯಲ್ಲಿ ಓಡ್ತಾ ಇದ್ದಾರೆ. ನಿಮಗೆ ಫೋರ್ತ್ ಟ್ರ್ಯಾಕ್. ವಿಕ್ಟರ್ಸ್ಗೆ ಫೋರ್ತ್ ಟ್ರ್ಯಾಕ್. ವಿಕ್ಟರ್ಸ್ಗೆ ಫೋರ್ತ್ ಟ್ರ್ಯಾಕ್. ನೋಡಿ, ಇಲ್ಲಿ ಪ್ರಥಮ ಟ್ರ್ಯಾಕ್ ಅಲ್ಲಿ ಸೈಂಟ್ ಫಿಲೋಮಿನಾ PU ಕಾಲೇಜ್, ಸೆಕೆಂಡ್ ಟ್ರ್ಯಾಕ್ ಅಲ್ಲಿ, ಥರ್ಡ್ ಟ್ರ್ಯಾಕ್ ಅಲ್ಲಿ ಸೈಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜ್ ಮತ್ತು ಫೋರ್ತ್ ಟ್ರ್ಯಾಕ್ ಅಲ್ಲಿ ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಮೀಡಿಯಂ ಹೈ ಪ್ರೈಮರಿ ಸ್ಕೂಲ್. ಅವರ HM, ಅವರ PT ಸರ್ ಎಲ್ಲ ಓಡ್ತಾ ಇದ್ದಾರೆ. ಜಯರಾಜ್ ಸರ್. ಫೋರ್ತ್ ಟ್ರ್ಯಾಕ್ ವಿಕ್ಟರ್ಸ್. ಫೋರ್ತ್ ಟ್ರ್ಯಾಕ್ ವಿಕ್ಟರ್ಸ್ ನೋಡಿ. ಥರ್ಡ್ ಟ್ರ್ಯಾಕ್ ಡಿಗ್ರಿ. ಫಸ್ಟ್ ಟ್ರ್ಯಾಕ್, ಸೆಕೆಂಡ್ ಟ್ರ್ಯಾಕ್ PUC. ಓಕೆ, ರೆಡಿ. ಓವರ್ ಟು ಸ್ಟಾರ್ಟ್. ಓಕೆ, ಲೆಕ್ಚರ್ಸ್ ಆನ್ ಯೋರ್ ಮಾರ್ಕ್. Set. Yay. Very good.
ಯಾರು ಬರಬೇಡಿ, ಯಾರು ಟ್ರ್ಯಾಕ್ ದಾಟಬೇಡಿ, ಅಲ್ಲೇ ನಿಲ್ಲಿ, ಯಾರು ಟ್ರ್ಯಾಕ್ ದಾಟಬೇಡಿ. ಪಿಯುಸಿ ಪ್ರಥಮ ನೋಡಿ, ಜಯರಾಜ್ ಸರ್ಗೆ ಒಂದು ಕ್ಲಾಪ್ ಕೊಡಿ. ಡಿಗ್ರಿ 59 ಇಯರ್ಸ್ ಅವರಿಗೆ. ಕಮಾನ್ ಜಯರಾಜ್ ಸರ್. ಥರ್ಡ್ ಪೊಸಿಷನ್. ವೆರಿ ಗುಡ್. ಬನ್ನಿ ಎಲ್ಲ ಬನ್ನಿ. ಕಮ್ ಇಲ್ಲಿಗೆ ಬನ್ನಿ, ಇಲ್ಲಿ ಎಲ್ಲ ಬನ್ನಿ. ಕ್ರೀಡಾ ಸ್ಪರ್ಧೆಗಳು ಎಲ್ಲವೂ ಮುಗಿದಿದೆ. ಸಮಾರೋಪ ಸಮಾರಂಭವನ್ನ ಸಮಯ ಹಾಳು ಮಾಡದೆ ನಾವು ಶುರು ಮಾಡುತ್ತಾ ಇದ್ದೇವೆ. ಎಲ್ಲಾ ವಿದ್ಯಾರ್ಥಿಗಳು ಕ್ರೀಡಾಂಗಣದ ಮಧ್ಯದಲ್ಲಿ ವೇದಿಕೆಯ ಮುಂಭಾಗ ಈ ಕೂಡಲೇ ಸೇರಿಕೊಳ್ಳಬೇಕು. ಹೋಗ್ಬೇಡಿ, ಇಲ್ಲಿ ಲೈಟ್ ಬಟನ್ ಸ್ಟೇ. ಬನ್ನಿ ಇಲ್ಲಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಎಲ್ಲ ಎದುರೋಗಿ ಅಲ್ಲಿ ಹೋಗಿ ಎದುರೋಗಿ. I request all the students to come to the ground. Degree students, PG students and PUC students, all should gather in the ground. ಪ್ರತಿಷ್ಠಿತ ಮಾಯದೆ ದೇವ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಇದರ ಗೌರವಾನ್ವಿತ ಸ್ಥಾಪಕರಾದ ಅತಿ ವಂದನೀಯ ಗುರುಗಳಾದ ಮಾನ್ಸಿಂಜರ್ ಆಂಟೋನಿ ಪತ್ರಾವರವರ ಸ್ಮರಣಾರ್ಥ ಪ್ರತಿ ವರ್ಷದಂತೆ ಈ ವರ್ಷವೂ ಕಳೆದೆರಡು ದಿನಗಳಿಂದ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವ ಈ ವಾರ್ಷಿಕ ಕ್ರೀಡಾಕೂಟ 2023 ಇದರ ಮುಕ್ತಾಯದ ಹಂತದಲ್ಲಿ ನಾವೀಗ ಇಲ್ಲಿ ನೆರೆದಿದ್ದೇವೆ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆಯೇ ಇಂದಿನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮುಂದುವರಿಯುತ್ತಿದ್ದೇನೆ. ಇವತ್ತಿನ ಈ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಾಗೂ ಇದೀಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾದಂತಹ ಗೌರವಾನ್ವಿತ ಶ್ರೀ ಗಿರೀಶ್ ನಂದನ್, ಸಹಾಯಕ ಆಯುಕ್ತರು ಪುತ್ತೂರು, ಹಾಗೂ ಇನ್ನೋರ್ವ ಪ್ರತಿಭಾನ್ವಿತ ಮುಖ್ಯ ಅತಿಥಿಗಳಾದ ವಂದನೀಯ ವಿಜಯ್ ಹಾರ್ವಿನ್, ಸಂಚಾಲಕರು ಸುದಾನಾ ಶಿಕ್ಷಣ ಸಂಸ್ಥೆ ಪುತ್ತೂರು. ಇವರು ಈಗಾಗಲೇ ನಮ್ಮೊಂದಿಗಿದ್ದು ವೇದಿಕೆಯಲ್ಲಿ ಹಾಜರಿರುತ್ತಾರೆ. ಇವರೊಂದಿಗೆ ಮಾಯದೆ ದೇವ್ಸ್ ಶಿಕ್ಷಣ ಸಮೂಹ ಸಂಸ್ಥೆಯ ಸಂಚಾಲಕರಾದ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್, ಕ್ಯಾಂಪಸ್ ನಿರ್ದೇಶಕರಾದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ, ಸಂತ ಫಿಲೋಮಿನಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮೊಂತೇರೋ, ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಅಶೋಕ್ ರಾಯನ್ ಕ್ರಾಸ್ಟಾ, ಹಾಗೂ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಮಿಸ್ಟರ್ ಜೆರಾಲ್ಡ್ ಡಿಕೋಸ್ಟಾ, ಹಾಗೂ ಮಾಯದೆ ದೇವ್ಸ್ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವತ್ತಿನ ಈ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳನ್ನೊಳಗೊಂಡು ಗಣ್ಯರೆಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಸುಮನಾ ರಾವ್, ಕನ್ನಡ ಉಪನ್ಯಾಸಕರು, ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು. ಇವರು ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಮಾಯದೆ ದೇವ್ಸ್ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಇದರ ಸ್ಥಾಪಕರಾದ ಮೊನ್ಸೆಂಜರ್ ಆಂಟೋನಿ ಪತ್ರಾವೋ ಇವರ ಸ್ಮರಣಾರ್ಥವಾಗಿ ಆಯೋಜಿಸಿರುವ 2 ದಿನಗಳ ವಾರ್ಷಿಕ ಕ್ರೀಡಾಕೂಟ ಇದರ ಸಮಾರಂಭಕ್ಕೆ ಆಗಮಿಸಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ
ಮಾಯ್ದದೇವ್ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ರೆವರೆಂಡ್ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರಿಗೆ ಆರ್ಥಿಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪುತ್ತೂರು ಸಹಾಯಕ ಆಯುಕ್ತರು ಆಗಿರುವ ಗಿರೀಶ್ ನಂದನ್ ಎಂ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಇಂದು ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂತಹ ಸುದಾನ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ವಿಜಯ್ ಹಾರ್ವಿನ್ ಇವರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಕ್ಯಾಂಪಸ್ ನಿರ್ದೇಶಕರಾದ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂತ ಫಿಲೋಮಿನಾ ಕಾಲೇಜಿನ ಕ್ಯಾಂಪಸ್ ನಿರ್ದೇಶಕರಾದ ರೆವರೆಂಡ್ ಸ್ಟ್ಯಾನಿ ಪಿಂಟೋ, ಮಾಯ್ದದೇವ್ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಜೆರಾಲ್ಡ್ ಡಿ ಕಾಸ್ಟಾ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಾಯ್ದದೇವ್ಸ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ರಕ್ಷಕ ಶಿಕ್ಷಕ ಸಂಘದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ, ಬೋಧಕೇತರ ವರ್ಗದವರಿಗೂ, ಹೆತ್ತವರಿಗೂ, ವಿದ್ಯಾರ್ಥಿಗಳು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ 2 ದಿನಗಳ ಈ ಕ್ರೀಡಾಕೂಟದ ಪ್ರಚಾರವನ್ನು ಮಾಡುವುದರ ಜೊತೆಗೆ ಸುದ್ದಿ ಹಾಗೂ ಚಿತ್ರೀಕರಣವನ್ನು ವಾರ್ತಾಪತ್ರಿಕೆಯಲ್ಲಿ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಚಿತ್ರಿಸಿ ಕ್ರೀಡಾಕೂಟದ ಮೆರುಗನ್ನು ಹೆಚ್ಚಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ, ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಈ 2 ದಿನಗಳ ಕ್ರೀಡಾಕೂಟದಲ್ಲಿ ಬಹಳ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿರುವ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳ ಹಾಗೂ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜಿನ ವಿದ್ಯಾರ್ಥಿಗಳನ್ನು, ಮುಖ್ಯವಾಗಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಹರಸಲು ಆಗಮಿಸಿರುವ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಇವರು ತಮ್ಮ ಪ್ರೋತ್ಸಾಹದ ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ವೇದಿಕೆಯು ನಿಮಗಾಗಿ. ಎಲ್ರಿಗೂ ನಮಸ್ಕಾರ. ಮೈ ಡೇ ಡ್ಯೂಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಸೈಂಟ್ ಫಿಲೋಮಿನಾ ವಿದ್ಯಾಸಂಸ್ಥೆ ಪುತ್ತೂರು ಅವರ ಫೌಂಡೇಶನ್ಸ್ ಡೇ ಸ್ಪೋರ್ಟ್ಸ್ ಮೀಟ್ 2023ರ ಈ ಒಂದು ವ್ಯಾಲಿಡೇಟರಿ ಪ್ರೋಗ್ರಾಮ್ನ ಅಂತಿಮ ಹಂತದಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವ ಫಾದರ್ ಲಾರೆನ್ಸ್ ಮ್ಯಾಸ್ಕ್ರಿನಿಸ್ ರವರೇ, ಮುಖ್ಯ ಅತಿಥಿಗಳಾದ ಶ್ರೀ ವಿಜಯ್ ಹಾರ್ವಿನ್ ರವರೇ, ಮಿಸ್ಟರ್ ಜೆರಾಲ್ಡ್ ಡಿಕೋಸ್ಟರ್ ಅವರೇ, ಸ್ಟ್ಯಾನಿ ಪಿಂಟೋರ್ ಅವರೇ, ಫಾದರ್ ಆಂಟನಿ ಪ್ರಕಾಶ್ ಮೊಂಟೇರರ್ ಅವರೇ, ಫಾದರ್ ಅಶೋಕ್ ರಾಯನ್ ಕ್ರಾಸ್ಟರ್ ಅವರೇ, ಫಾದರ್ ಮ್ಯಾಕ್ಸಿಮ್ ಡಿಸೋಜರ್ ಅವರೇ, ಮಿಸಸ್ ರೋಸಲೈನ್ ಲೋಬೋರ್ ಅವರೇ, ಮಿಸ್ಟರ್ ಹ್ಯಾರಿ ಡಿಸೋಜರ್ ಅವರೇ, ಮಿಸ್ಟರ್ ಜಾನೆಟ್ ಡಿ ಡಿಸೋಜರ್ ಅವರೇ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಸೈಂಟ್ ಫಿಲೋಮಿನಾ ಕಾಲೇಜಿನ ಉಪನ್ಯಾಸಕರೇ, ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಈ ಒಂದು ಸ್ಪೋರ್ಟ್ಸ್ ಮೀಟ್ಸ್ಗೆ ನೆನ್ನೆನೇ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಭಾಗವಹಿಸಿದ್ದೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ತಮ್ಮ ಅಕಾಡೆಮಿಕ್ ಎಜುಕೇಷನ್ ಏನಿದೆ ಅದೇ ರೀತಿ ಈ ಒಂದು ಸ್ಪೋರ್ಟ್ಸ್ ಕೂಡ ಬಹಳ ಮುಖ್ಯವಾದ್ದು ತಮ್ಮ ಅಕಾಡೆಮಿಕ್ ಕ್ಯಾರಿಯರ್ನಲ್ಲಿ. ಯಾಕೆಂದರೆ ಅಕಾಡೆಮಿಕ್ನಲ್ಲಿ ನಾವು ವಿ ಕ್ಯಾನ್ ಅರ್ನ್ ಎ ಜಾಬ್, ವಿ ಕ್ಯಾನ್ ಗೆಟ್ ಇನ್ ಟು ಎ ಗುಡ್ ಪೊಸಿಷನ್. ಬಟ್ ಜೀವನದಲ್ಲಿ ಬಹಳಷ್ಟು ಏಳು ಬೀಳುಗಳನ್ನ ನಾವು ಎದುರಿಸುವಂಥ ಪರಿಸ್ಥಿತಿ ಬಂದಾಗ ಈ ಒಂದು ಸ್ಪೋರ್ಟ್ಸ್ ಅಥವಾ ಕ್ರೀಡೆ ಅಂತ ಏನು ಹೇಳ್ತೀವಿ ಇದು ಬಹಳ ನಮಗೆ ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಮಾನಸಿಕವಾಗಿ ಅಂದರೆ ಮೆಂಟಲ್ ಎಬಿಲಿಟಿನ ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತು
ಸೋತಾಗ ಅಂದರೆ ವೆನ್ ವಿ ಲೂಸ್ ಇನ್ ಲೈಫ್ ಆವಾಗ ನಾವು ಹೇಗೆ ಚೇತರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸ್ಪೋರ್ಟ್ಸ್ ನಮಗೆ ಬಹಳ ಪಾಠ ಕಲಿಸುತ್ತೆ. ಈಗಂತೂ ಇದೊಂದು ಕ್ಯಾರಿಯರ್ ಆಪ್ಷನ್ ಆಗಿದೆ. ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಡೆದ ಏಷ್ಯನ್ ಗೇಮ್ಸಲ್ಲಿ ಇಂಡಿಯಾ ಹ್ಯಾಸ್ ಸೆಕ್ಯೂರ್ಡ್ 107 ಮೆಡಲ್ಗಳನ್ನ ನಾವು ಅಲ್ಲಿ ಪಡೆದಿದ್ದೇವೆ. ಇದಕ್ಕಿಂತ ಹಿಂಚಿನ ರೆಕಾರ್ಡ್ ಅಂದರೆ 70 ಮೆಡಲ್ ಆಗಿತ್ತು. ಅದೇ ರೀತಿ ಮೊನ್ನೆ ತಾನೇ ಮುಗಿದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಕೂಡ ಸುಮಾರು 111 ಪದಕಗಳನ್ನ ನಾವು ಗೆದ್ದಿದ್ದೇವೆ. ಈಗಿನ ಸರ್ಕಾರ ಬಹಳಷ್ಟು ಈ ಸ್ಪೋರ್ಟ್ಸ್ಗೆ ಆದ್ಯತೆ ನೀಡ್ತಾ ಇದೆ. ಶಾಲಾ ಕಾಲೇಜಲ್ಲಿ ಕೂಡ ಈ ಒಂದು ಸ್ಪೋರ್ಟ್ಸು ಮುಖ್ಯವಾಗಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈ ಒಂದು ಕಾರ್ಯಕ್ರಮ ನಾನು ಅಂತಿಮ ಘಟ್ಟದಲ್ಲಿ ನೋಡಿ ಬಹಳ ಖುಷಿ ಆಯಿತು. ಅದರಲ್ಲೂ ಮುಖ್ಯವಾಗಿ ಈಗ ಬಹಳಷ್ಟು ಜನ ಇದರಲ್ಲಿ ಈ ಒಂದು ಸ್ಪೋರ್ಟ್ಸಲ್ಲಿ ಪದಕಗಳನ್ನ ಗೆದ್ದಿದ್ದೀರಾ. ತಮಗೆಲ್ಲರಿಗೂ ಅಭಿನಂದನೆಗಳು. ಅದೇ ರೀತಿ ಯಾರು ಗೆದ್ದಿಲ್ವೋ ಅವ್ರಿಗೆ ಕೂಡ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ವಿನ್ನಿಂಗ್ ಅಂತ ಹೇಳ್ತೀವಿ. ಅದರಿಂದ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಒಂದಲ್ಲ ಒಂದಿನ ನೀವು ನಿಮ್ಮ ಗುರಿನ ಮುಟ್ತೀರಾ. ಮತ್ತೊಂದು ವಿಚಾರ ಅಂದರೆ ಪುತ್ತೂರಿನಲ್ಲೇ ಈಗ ಮುಂದಿನ ತಿಂಗಳು ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನ ನಾವೀಗ ಆಯೋಜಿಸಲಿದ್ದೇವೆ. ರಾಮಕೃಷ್ಣ ಪ್ರೌಢಶಾಲೆ ವತಿಯಿಂದ ಈ ಒಂದು ಕೋರ್ಡಿನೇಟ್ ಮಾಡ್ತೇವೆ. ಅದರಲ್ಲೂ ನೀವೆಲ್ಲ ಭಾಗವಹಿಸುವಂಥ ಅವಕಾಶ ಇದೆ. ತಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಈಗಾಗಲೇ ಅಂತಿಮ ಘಟ್ಟ ತಲುಪಿದೆ. ಈ ಒಂದು ಕಾರ್ಯಕ್ರಮನ ಆಯೋಜಿಸೋದು ಬಹಳ ಸುಲಭದ ಕೆಲಸ ಅಲ್ಲ, ಬಹಳಷ್ಟು ಪರಿಶ್ರಮ ಇದೆ. ಎಲ್ಲ ಟೀಚರ್ಸ್ ಈ ಒಂದು ಕೋರ್ಡಿನೇಟೆಡ್ ಎಫೆಕ್ಟ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದೀರಾ. ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ವಿದ್ಯಾಸಂಸ್ಥೆಗೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಗೆದ್ದಾಗ ಬೀಗಬಾರದು, ಹಾಗೆಯೇ ಸೋತಾಗ ಕುಗ್ಗಲೂ ಬಾರದು ಎಂಬಂತೆ ಭರವಸೆಯ ಮಾತುಗಳನ್ನಾಡಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ ತಮಗೆ ವಂದನೆಗಳು ಸರ್. ಇದೀಗ ಇನ್ನೋರ್ವ ಮುಖ್ಯ ಅತಿಥಿ ವಂದನೀಯ ವಿಜಯ್ ಹಾರ್ವಿನ್, ಸಂಚಾಲಕರು ಸುಧಾನ ಶಿಕ್ಷಣ ಸಂಸ್ಥೆ, ಇವರು ಸಭೆಯನ್ನುದ್ದೇಶಿಸಿ ತಮ್ಮ ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಯಿದೆ ದೇವ್ಸ್ ವಿದ್ಯಾಸಂಸ್ಥೆಗಳ ಸಹಯೋಗದಲ್ಲಿ ನಡೆಯುತ್ತಿರತಕ್ಕಂಥ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಸ್ಥಾಪಕರ ದಿನಾಚರಣೆಯ ಈ ಸ್ಪೋರ್ಟ್ಸ್ ಮೀಟ್ನಲ್ಲಿ ಇದರ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಇಂದಿನ ಮುಖ್ಯ ಅತಿಥಿಗಳು, ನಮ್ಮೆಲ್ಲರ ನೆಚ್ಚಿನ ಸಹಾಯಕ ಆಯುಕ್ತರಾದಂಥ ಗಿರೀಶ್ ನಂದನ್ರವರೇ, ಹಾಗೂ ಈ ಮಾಯಿದೆ ದೇವ್ಸ್ ವಿದ್ಯಾಸಂಸ್ಥೆಗಳ ಸಂಚಾಲಕರಾದಂಥ ಫಾದರ್ ಲಾರೆನ್ಸ್ ಮಸ್ಕರೇಸ್ ಅವರೇ, ಫಾದರ್ ಆ್ಯಂಟನಿ ಪ್ರಕಾಶ್ ಮಂತೇರವರೇ, ಜೆರಲ್ಡ್ ಕೋಸರ್ ಅವರೇ, ಸ್ಟ್ಯಾನಿ ಪಿಂಟೋರ್ ಅವರೇ, ಫಾದರ್ ಅಶೋಕ್ ರಯಾನ್ ಕಾಸ್ಟರ್ ಅವರೇ, ಮ್ಯಾಕ್ಸಿಮ್ ಡಿಸೋಜ್ ಅವರೇ, ರೋಸ್ಲಿನ್ ಲೋಬೋ ಹಾಗೂ ಹ್ಯಾರಿ ಡಿಸೋಜ, ಮಿಸಸ್ ಜನೆಟ್ ಸಿಜೋಸ, ಲೋರಾ ಪಾಯಸ್, ರೂಪೇಶ್ ತವರು, ಲೋರ್ಡೆ ಮ್ಯಾರಿ, ಎಲ್ಲ ಆತ್ಮೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಇವತ್ತಿನ ಕ್ರೀಡೆಯಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ 2 ದಿವಸ ಪಾಲ್ಗಾರಾದಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಮಿತ್ರರೇ, ಬಹಳ ಒಂದು ಮೆಚ್ಚಿಕೊಳ್ಳತಕ್ಕಂಥ ಮತ್ತೊಂದು ಗಮನಾರ್ಹವಾದಂಥ ಒಂದು ಸಮಾರಂಭವನ್ನು ನಾವಿವತ್ತು ಗಮನಿಸ್ತಾ ಇದ್ದೇವೆ. ಸಂಸ್ಥಾಪಕರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅವರು ಪಟ್ಟಂಥ ಶ್ರಮವನ್ನು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು ಮತ್ತು ನಮ್ಮ ರಾಜ್ಯೋತ್ಸವದ ಸವಿ ಸಂಭ್ರಮವನ್ನು ಒಟ್ಟಾಗಿ ಅನುಭವಿಸುವಂಥ ಒಂದು ವಿಶೇಷವಾದಂಥ ಈ ಒಂದು ಸಮಾರಂಭ. ಅದರಲ್ಲಿ ಕೂಡ 8ನೇ ತರಗತಿಯಿಂದ ಪೋಸ್ಟ್ ಗ್ರ್ಯಾಜುಯೇಟ್ ತನಕದ ಎಲ್ಲ ವಿದ್ಯಾರ್ಥಿಗಳು, ಹಾಗೆಯೇ ಅವರಿಗೆ ಪ್ರವಚನ ಮಾಡುವಂಥ ಪ್ರಾಧ್ಯಾಪಕರು, ಉಪಾಧ್ಯಾಯರುಗಳು ಸೇರಿ ಒಂದು ಕ್ರೀಡಾ ಸಮ್ಮಿಲನ ಅಥವಾ ಸಹಮಿಲನವನ್ನು ಇವತ್ತು ರಾಜ್ಯೋತ್ಸವದ ಸಂಭ್ರಮದ ಒಂದು ಸಂದರ್ಭದಲ್ಲಿ ಆಚರಿಸುವಂಥದ್ದು ಬಹಳ
ಆತ್ಮೀಯವಾದಂಥ ಮತ್ತು ಗಮನಾರ್ಹವಾದಂಥ ಒಂದು ವಿಚಾರ. ಇದನ್ನು ಆಯೋಜಿಸಿದಂಥ 𝐼𝐴 ಸಂಸ್ಥೆಗಳ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಕರೆಸ್ಪಾಂಡೆಂಟ್ಗಳಿಗೆ, ಪ್ರಾಂಶುಪಾಲಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು, ವಂದನೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳೇ, ವಿದ್ಯಾರ್ಥಿಗಳೇ, ನಮಗೆ ತಿಳಿದಂತೆ ದೈಹಿಕ ಸಾಮರ್ಥ್ಯ ಅಥವಾ ದೇಹದ ಆರೋಗ್ಯ ಅಥವಾ ಶಾರೀರಿಕ ಆರೋಗ್ಯ ಅದರೊಂದಿಗೆ ಮಾನಸಿಕ ಸಾಮರ್ಥ್ಯ, ಮಾನಸಿಕ ಆರೋಗ್ಯ ನಮಗೆಲ್ಲರಿಗೂ ಬೇಕು ಅಂತ ನಾವೆಲ್ಲರೂ ಅನುಭವಪೂರ್ವಕವಾಗಿ ತಿಳ್ಕೊಂಡಂಥ, ಕೇಳಿದಂಥ ವಿಚಾರಗಳು. ಆಟನೂ ಮುಖ್ಯ, ಪಾಠನೂ ಮುಖ್ಯ, ಊಟನೂ ಮುಖ್ಯ. ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರಬೇಕಾಗ್ತದೆ. ಯಾವುದೇ ಒಂದು ಹೆಚ್ಚಾಗಿ ಒಂದು ಕಡಿಮೆ ಆದರೆ ಶಾರೀರದ ಆರೋಗ್ಯ ಸಮತೋಲನವಾಗಿರುವುದಿಲ್ಲ ಎನ್ನತಕ್ಕಂಥನ್ನು ನಾವು ಗಮನಿಸ್ತೇವೆ. ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಪದಕಗಳನ್ನು ನೀವು ಪಡೆದಿರ್ಬೋದು. ಕೆಲವರು ಬೇರೆ ಬೇರೆ ಆಟೋಟಗಳಲ್ಲಿ ಅಥವಾ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಅದು ಅವರ ಟ್ಯಾಲೆಂಟ್ಸಿಗೆ ಸಂಬಂಧಿಸಿ, ಅವರ ಆರೋಗ್ಯ ಮತ್ತು ಟ್ಯಾಲೆಂಟ್ಸಿಗೆ ಸಂಬಂಧಿಸಿ. ಇನ್ನು ಅನೇಕರು ಕಲಿಕೆಯಲ್ಲಿ ಕೂಡ ಅವರು ಪದಕಗಳನ್ನು ಪಡ್ಕೊಳ್ತಾರೆ ಅಥವಾ ರ್ಯಾಂಕ್ಗಳನ್ನು ಪಡ್ಕೊಳ್ತಾರೆ. ಅದು ಅವರಿಗೆ ಟ್ಯಾಲೆಂಟ್ಸ್, ಅವರ IQ ಲೆವೆಲ್ಗೆ ಸಂಬಂಧಿಸಿದಂಥ ವಿಚಾರಗಳು. ಹಾಗೆಯೇ ನೀವು ಇವತ್ತು ಕೂಡ ಕೆಲವರು ತುಂಬ ಭಾಗವಹಿಸಿದ್ದೀರಿ. ನಾನು ಭಾಗವಹಿಸಿದವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಭಾಗವಹಿಸಿಕೆ ಬಹಳ ಮುಖ್ಯ. ಹಾಗಾಗಿ ನೀವು ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಅವರು ಬಹುಮುಖ್ಯ. ಹಾಗೆಯೇ ಅದರಲ್ಲಿ ಸೋತವರು ಕೂಡ ಬಹುಮುಖ್ಯ. ಯಾಕಂದರೆ ಅವರು ಮುಂದೆ ಅವರ ಪ್ರಯತ್ನವನ್ನು, ಆ ಗೆಲುವಿಗೆ ಪ್ರಯತ್ನಗಳನ್ನು ಮಾಡಬೇಕು. ಆ ಗೆಲುವಿನ ಗೋಲ್, ಅದು ಗೆಲುವನ್ನು ಸಾಧಿಸಬೇಕೆಂಬಂಥ ಛಲ ಮತ್ತು ಹಂಬಲ ಇರಬೇಕು. ಅದಕ್ಕೆ ಪ್ರಯತ್ನಗಳು ಸಾಗಬೇಕು. ಹಾಗೆ ಗೆದ್ದವರು ಕೂಡ ನಾವು ಗೆದ್ದಿದ್ದೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಗೆಲುವು ಇಲ್ಲಿಗೆ ಸ್ಟಾಪ್ ಆಗಿರಕ್ಕಿಲ್ಲ. ಅದು ಗೆಲುವು ಮುಂದೆ ಅದು ಗೆಲುವು ಸಾಗಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿದಿರಿ. ಇನ್ನೊಂದು ಏನಂದರೆ, ಎಲ್ಲ ಸಮೂಹ ಸಂಸ್ಥೆಗಳು ಒಟ್ಟು ಸೇರಿ ಒಂದು ಸಹಮಿಲನ, ಒಂದು ಫ್ರೆಂಡ್ಲಿ ಫೆಲೋಶಿಪ್ ಅಂತ ಹೇಳ್ಬೋದು ನಾವು, ಅಥವಾ ಒಂದು ಕ್ರೀಡಾ ಸಮ್ಮಿಳನ. ಎಲ್ಲರನ್ನು ಕೂಡ ಒಬ್ಬೊಬ್ಬರ ಬೇರೆ ಬೇರೆ ರೀತಿಯ, ನಿನ್ನೆ ಬಹುಮಟ್ಟಿಗೆ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇದ್ದಿರಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಒಂದು ಬಹಳ ಆತ್ಮೀಯತೆಯಿಂದ ಎಲ್ಲ ಟೀಚರ್ಸ್ಗಳಾಗಲಿ, ವಿದ್ಯಾರ್ಥಿಗಳಾಗಲಿ ಒಬ್ಬರನ್ನೊಬ್ಬರು ನೋಡಿಕೊಂಡು, ಒಬ್ಬರು ಮಾತಾಡಿಸಿಕೊಂಡು, ಒಬ್ಬರೊಬ್ಬರು ಗುರುತಿಸಿಕೊಂಡು, ಅವರವರ ಶಾರೀರಿಕ ಅಥವಾ ಅವರವರಲ್ಲಿರತಕ್ಕಂಥ ಭಗವಂತನ ಕೊಟ್ಟಂಥ ವರಗಳು ಏನು, ಅವರ ಶಕ್ತಿ ಸಾಮರ್ಥ್ಯ ಏನಂತ ನಾವು ತಿಳ್ಕೊಳ್ಳುವಂಥದ್ದು ಆತ್ಮೀಯವಾಗಿ. ಅದು ಬಹಳ ಒಳ್ಳೆಯದು. ಯಾಕಂದರೆ ಇಂಥ ಒಂದು ಸೌಹಾರ್ದತೆ ಇಲ್ಲದೆ ಹೋದರೆ, ಅಥವಾ ಇಂಥ ಒಂದು ಕ್ರಿಯಾಶೀಲವಾದಂಥ ಮನೋಭಾವ, ಕ್ರೀಡಾಶೀಲವಾದಂಥ ಮನೋಭಾವ, ಆ ಸೌಹಾರ್ದತೆ ಮನೋಭಾವ ನಮ್ಮಲ್ಲಿ ಹೋದರೆ ನಮ್ಮ ಮುಂದಿನ ಪ್ರಗತಿಗೆ ಅದು ಕುಂಠಿತವಾಗ್ತದೆ. ಹಾಗಾಗಿ ಅದೆಲ್ಲವನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು ಅಂತ ಹಾರೈಸ್ತಾ, ಗೆದ್ದವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು, ಸೋತವರಿಗೆ ಅಭಿನಂದನೆ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ, ನನಗೆ ಇವತ್ತು ಕೊಟ್ಟಂಥ ಅವಕಾಶಕ್ಕಾಗಿ ವಂದಿಸಿ, ನಿಮ್ಮೆಲ್ಲರಿಗೂ ಕೂಡ ಭಗವಂತನು ಒಳ್ಳೆಯದು ಮಾಡಲಿ. ನಾವೆಲ್ಲರೂ ಕೂಡ ಸೌಹಾರ್ದವಾದಂಥ ಬದುಕಿನೊಂದಿಗೆ ನಮ್ಮ ದೇಶದ ಹೆಗ್ಗಳಿಕೆಯನ್ನು, ಕೀರ್ತಿಯನ್ನು ಮುಂದೆ ಕೊಂಡು ಹೋಗೋಣ ಅಂತ ಹೇಳ್ತಾ, ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಈ ದಿನದ ಹಾಗೂ ಈ ಕ್ರೀಡಾಕೂಟದ ಮಹತ್ವವನ್ನು ನೆನೆಯುತ್ತಾ, ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಮುಖ್ಯ, ಸೋಲು ಗೆಲುವು ಎರಡರದ್ದೂ ಇಲ್ಲಿ ಸಮಪಾಲು ಎಂದು ತಿಳಿ ಹೇಳುತ್ತಾ ನಮ್ಮೆಲ್ಲರನ್ನು ಹರಿಸಿದ ಸರ್ ನಿಮಗೆ ವಂದನೆಗಳು. ಇದೀಗ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವ, ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ಇಂದಿನ ಸಭಾಧ್ಯಕ್ಷರು ಹಾಗೂ 𝐼𝐴 ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರು ಸಭೆಯನ್ನುದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಫಾದರ್ ಪ್ಲೀಸ್. 𝐼𝐴 ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರ ಸ್ಮರಣಾರ್ಥ ಕ್ರೀಡೋತ್ಸವ
2023 ನಿನ್ನೆ ಹಾಗೂ ಇಂದು ನಡೆದಿದೆ ಹಾಗೂ ಈ ಕ್ರೀಡೋತ್ಸವ ಯಶಸ್ವಿಯಾಗಿದೆ. ನಾವೆಲ್ಲರೂ ಸಂತೋಷದಿಂದಿದ್ದೇವೆ. ಮೊದಲನೇದಾಗಿ ದೇವರನ್ನು ನಾನು ಸ್ತುತಿಸುತ್ತೇನೆ ಹಾಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಸುಮಾರು ಒಂದೂವರೆ ಗಂಟೆಗಳಿಂದ ನಮ್ಮ ಜೊತೆ ಇದ್ದಾರೆ ನಮ್ಮ ಪುತ್ತೂರಿನ ಸಹಾಯಕ ಆಯುಕ್ತರು ಶ್ರೀಯುತ ಗಿರೀಶ್ ನಂದನ್ ಅವರೇ, ಹಾಗೆಯೇ ಈ ದಿನ ರಾಜ್ಯೋತ್ಸವದಲ್ಲಿ ಪುರಸ್ಕೃತರಾದಂಥ ರೆವರೆಂಡ್ ವಿಜಯಹಾರಿನ್ರವರೇ, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೇ, ಶಿಕ್ಷಕರೇ, ಆಡಳಿತ ಮಂಡಳಿಯವರೇ, ಹಳೆ ವಿದ್ಯಾರ್ಥಿ ಸಂಘದವರೇ, ಹಾಗೆಯೇ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರೇ, ಎಲ್ಲ ಶಿಕ್ಷಕಿಯರೇ, ಸಿಬ್ಬಂದಿ ವರ್ಗದವರೇ, ನನ್ನ ಪ್ರೀತಿಯ ಮಕ್ಕಳೇ, ಮಾಧ್ಯಮದ ಪ್ರತಿನಿಧಿಗಳೇ, ಮಗದೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತೇನೆ. ನಾವು ನಮ್ಮ ಸಂಸ್ಥೆಯ ಸ್ಥಾಪಕರಾದ ವಂದನೀಯ ಮೊನ್ಸಿಂಜೋರ್ ಆಂಟನಿ ಪತ್ರಾವು ಇವರ ಗೌರವಾರ್ಥ ಈ ಕ್ರೀಡೋತ್ಸವವನ್ನು ಆಯೋಜಿಸಿದ್ದೆವು. ನಮ್ಮ ಎಲ್ಲ ಸಂಸ್ಥೆಗಳು ಜೊತೆ ಸೇರಿ ನಮ್ಮ ಒಗ್ಗಟ್ಟನ್ನು ಇಲ್ಲಿ ನಾವು ತೋರಿಸಿದ್ದೇವೆ ಹಾಗೂ ಸೌಹಾರ್ದತೆಯನ್ನು ಕೂಡ ಮೆರೆದಿದ್ದೇವೆ. ನಾವೆಲ್ಲರೂ ಒಂದೇ ಸಂಸ್ಥೆಯವರು ಅಂತೇಳಿ ನಾವು ಇದನ್ನು ತೋರ್ಪಡಿಸಿದ್ದೇವೆ. ಒಂದು ಮುಖ್ಯವಾದ ಉದ್ದೇಶ ಕೂಡ ಅದೇ, ನಾವು ಜೊತೆಗೆ ಬರುವಂಥದ್ದು. ವಂದನೀಯ ಆರ್ವಿನ್ರವರು ಈಗಾಗಲೇ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಸಂಸ್ಥೆಗಳನ್ನು ಸ್ಥಾಪಿಸಿ ಬೆಳೆಸಿ ನಮಗೆ ಕೊಡುಗೆಯಾಗಿ ಕೊಟ್ಟ ಮೊನ್ಸಿಂಜರ್ ಆಂಟನಿ ಪತ್ರ ಅವರಿಗೆ ನಮನವನ್ನು ಸಲ್ಲಿಸುವ ಉದ್ದೇಶ ಕೂಡ. ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕೊಡುವಂಥ ಒಂದು ಕ್ರೀಡೋತ್ಸವ, ಈ ಎಲ್ಲವೂ ಇಲ್ಲಿ ನೆರವೇರಿದೆ, ಯಶಸ್ಸಾಗಿದೆ. ಅದಕ್ಕೆ ನಾವೆಲ್ಲರೂ ಪರಸ್ಪರ ಅಭಿನಂದಿಸೋಣ. ಈ ಕಾರ್ಯಕ್ರಮವನ್ನು ಇಲ್ಲಿ ಭಾಳ ಯಶಸ್ವಿಯಾಗಿ ನಡೆಸಲು ಬಹಳಷ್ಟು ಪೂರ್ವ ತಯಾರಿ ಆಗಿದೆ. ಈ ವರ್ಷದ ಮುಂದಾಳತ್ವವನ್ನು ನಮ್ಮ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನವರು ವಹಿಸಿಕೊಂಡಿದ್ದರು. ವಂದನೀಯ ಅಶೋಕ್ ರಾಯನ್ ಕ್ರಾಸ್ತ ಪ್ರಾಂಶುಪಾಲರು ಹಾಗೂ ಅವರ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಮಕ್ಕಳು ಕೂಡ. ಅವರನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಎಲ್ಲರೂ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಅವರ ಈ ಶ್ರಮಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಆ ಜೊತೆಗೆ ಎಲ್ಲ ದೈಹಿಕ ಶಿಕ್ಷಕರು, ಶಿಕ್ಷಕಿಯರು ಎಲ್ಲರೂ ನಾವು ನಮ್ಮ ಸಹಾಯಹಸ್ತವನ್ನು ಕೊಟ್ಟಿದ್ದೇವೆ. ಇದು ನಮ್ಮ ಕಾರ್ಯಕ್ರಮ ಅಂತ ನಾವು ತೋರ್ಪಡಿಸಿದ್ದೇವೆ. ಅದಕ್ಕೆ ಇದಕ್ಕೆ ದುಡಿದಂಥ, ಸೇವೆ ಮಾಡಿದಂಥ ಎಲ್ಲರನ್ನ ನಾನು ಸ್ಮರಿಸ್ತೇನೆ. ಹಾಗೂ ಪ್ರತ್ಯೇಕವಾಗಿ ನಮ್ಮ ಕ್ಯಾಂಪಸ್ ನಿರ್ದೇಶಕರು ವಂದನೀಯ ಸ್ಟ್ಯಾನಿ ಪಿಂಟೋರವರು ಪ್ರತಿಯೊಂದು ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲು ಅವರ ಪ್ರಯತ್ನ ಕೂಡ, ಶ್ರಮ ಕೂಡ ಅದರಲ್ಲಿದೆ. ಅದಕ್ಕಾಗಿ ಕ್ಯಾಂಪಸ್ ಡೈರೆಕ್ಟರ್ ವಂದನೀಯ ಸ್ಟಾನಿ ಪಿಂಟೋ, ನಿಮಗೂ ಕೂಡ ನಮ್ಮ ವಂದನೆಗಳು. ನಾವೆಲ್ಲರೂ ಜೊತೆ ಸೇರಿ ಈ ಕ್ರೀಡೋತ್ಸವವನ್ನು ಯಶಸ್ವಿಗೊಳಿಸಿದ್ದೇವೆ. ಈ 2 ದಿನಗಳಲ್ಲಿ ಇಲ್ಲಿ ಹಬ್ಬದ ಒಂದು ವಾತಾವರಣ ಇತ್ತು. ಬಹಳಷ್ಟು ವಿದ್ಯಾರ್ಥಿಗಳು ನೀವು ಭಾಗವಹಿಸಿದಿರಿ ಕ್ರೀಡೋತ್ಸವದಲ್ಲಿ. ಕ್ರೀಡಾಪಟುಗಳಾಗಿ ನಿಮಗೆ ಅಭಿನಂದನೆಗಳು. ಗೆದ್ದವರಿಗೂ ಕೂಡ ನಮ್ಮ ಶುಭಾಶಯಗಳು. ಹಾಗೆಯೇ ಇನ್ನಷ್ಟು ನಮ್ಮ ಮಕ್ಕಳು ಇಲ್ಲಿ ಈ ಕ್ರೀಡೆಯಲ್ಲಿ ಭಾಗವಹಿಸಲಿಲ್ಲ, ಆದರೆ ಇಲ್ಲಿದ್ದು ನಿಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರು ಕೂಡ ಅವರ ಪಾತ್ರವನ್ನು ಇಲ್ಲಿ ತೋರ್ಪಡಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಮ್ಮ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮಕ್ಕಳೇ, ವಿದ್ಯಾರ್ಥಿಗಳೇ, ಈ ಕ್ರೀಡೋತ್ಸವ ಯಶಸ್ವಿಯಾಗಿದೆ. ಹಾಗೆಯೇ ನಾಳಿಂದ ಪುನಃ ನಮ್ಮ
ಪಾಠ ಪ್ರವಚನಗಳು ಆರಂಭವಾಗ್ತವೆ. ನಮ್ಮ ಜೀವನದಲ್ಲಿ ಎಲ್ಲಕ್ಕೂ ಎಲ್ಲ ಕ್ಷೇತ್ರಗಳಿಗೂ ನಾವು ಪ್ರಾಮುಖ್ಯವನ್ನು ಕೊಡಬೇಕು. ಸರ್ವತೋಮುಖವಾಗಿ ನಾವು ನಮ್ಮ ಜೀವನ ಅಭಿವೃದ್ಧಿ ಆಗಬೇಕು. ನಮ್ಮ ವೈಯಕ್ತಿಕವಾಗಿ ನಮ್ಮ ಜೀವನವನ್ನು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕು. ನಮ್ಮ ಜೀವನವು ಅದು ಒಂದು ದೀಪದಂತೆ ಬೆಳಗಬೇಕು. ಪ್ರತಿ ವಿದ್ಯಾರ್ಥಿನಿಯರು ಕೂಡ ನಿಮ್ಮ ಜೀವನದ ಅರ್ಥವನ್ನು ತಿಳಿದುಕೊಂಡು, ಅದರ ಮಹತ್ವವನ್ನು ತಿಳಿದುಕೊಂಡು, ನಿಮ್ಮ ಜೀವನವು ಅದು ಎಲ್ಲರಿಗೆ ಮೆಚ್ಚುಗೆ ಆಗುವಂತೆ ನೀವು ಬಾಳಬೇಕು. ಅದಕ್ಕಾಗಿ ಈ ವಿದ್ಯಾರ್ಥಿ ದೆಸೆಯಲ್ಲಿ ಅದಕ್ಕಾಗಿ ನೀವು ಚಿಂತನೆಯನ್ನು ಮಾಡಬೇಕು. ಸಿಕ್ಕಿದ ಅವಕಾಶಗಳನ್ನು ಬಳಸಬೇಕು. ನೀವೆಲ್ಲರೂ ನಿಮ್ಮ ಕುಟುಂಬಕ್ಕೂ, ನಮ್ಮ ಸಮಾಜಕ್ಕೂ, ನಮ್ಮ ದೇಶಕ್ಕೂ ನೀವು ಕೊಡುಗೆಯನ್ನು ಕೊಡುವವರು ಆಗಬೇಕು. ಈ ದೇಶವನ್ನು, ಸಮಾಜವನ್ನು ಕಟ್ಟುವವರು ಆಗಬೇಕು ಅಂತ ಹೇಳಿಕೊಂಡು, ಈ ಕ್ರೀಡೋತ್ಸವವು ಭಾಳ ಚೆನ್ನಾಗಿ ಇಲ್ಲಿ ನಡೆದಕ್ಕೆ ನಾವು ಮಗದೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ದೇವರು ನಮ್ಮ ನಡೆ ಇದ್ದು ನಮ್ಮನ್ನು ಹರಸಲಿ. ಈ ಸಂಸ್ಥೆಗಳು ಇನ್ನಷ್ಟು ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯ ಅದು ಉಜ್ವಲವಾಗಲಿ ಅಂತ ಹರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ನಮ್ಮೆಲ್ಲರನ್ನು ಹರಸಿದ ಫಾದರ್ ನಿಮಗೆ ವಂದನೆಗಳು. ಈಗ ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ತಮ್ಮ ಬಿಡುವಿಲ್ಲದ ದಿನಚರಿಯ ನಡುವೆಯೂ ಸಮಯ ಮಾಡಿಕೊಂಡು ನಮ್ಮೆಲ್ಲರಲ್ಲಿ ಪ್ರೀತಿ ಇಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಪೂಜ್ಯ ಸಂಚಾಲಕರಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಬಹುಮುಖ ಪ್ರತಿಭೆಯುಳ್ಳ ಮುಖ್ಯ ಅತಿಥಿ ರೆವರೆಂಡ್ ವಿಜಯ್ ಹಾರ್ವಿನ್ ಇವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಚಾಲಕರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕ್ರೀಡಾಕೂಟವು ಕಳೆದೆರಡು ದಿನಗಳಿಂದ ಬಹಳ ಸುಂದರವಾಗಿ ಮೂಡಿಬರಲು ಕಾರಣೀಭೂತರಾದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಹಾಗೂ ಇದರಲ್ಲಿ ಪಾಲ್ಗೊಂಡಿರುವ ಸರ್ವರಿಗೂ ಹೃದಯ ತುಂಬಿ ವಂದಿಸಲು ಬರುತ್ತಿದ್ದಾರೆ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ ಇವರು. ಎಲ್ಲರಿಗೂ ವಂದನೆಗಳು. ಕೆಲ ವರ್ಷದಿಂದ ಸ್ಥಗಿತಗೊಂಡಿದ್ದ ಈ ಸಂಸ್ಥಾಪಕರ ಕ್ರೀಡಾಕೂಟವನ್ನು ಪುನಶ್ಚೇತನಗೊಳಿಸಿ ಅದ್ಧೂರಿಯಾಗಿ ಆಚರಿಸಲು ಸಂಘಟಿಸಿದ ಇಂದಿನ ಸಂಚಾಲಕರಾದ, ಕಾರ್ಯಕ್ರಮದ ಅಧ್ಯಕ್ಷರಾದ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ತಮಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಫಾದರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಇದ್ದು ಕ್ರೀಡೆಯ ಸವಿಯನ್ನು ಸವಿದ ಶ್ರೀ ಗಿರೀಶ್ ನಂದನ್ ಸಹಾಯಕ ಆಯುಕ್ತರು ಪುತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಆಶೀರ್ವಾಚನವಿತ್ತ ವಂದನೀಯ ವಿಜಯ್ ಹಾರ್ವಿನ್ ಸಂಚಾಲಕರು, ಸುದಾನ ವಿದ್ಯಾಸಂಸ್ಥೆ, ತಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಸಂಘಟಿಸಲು ಸಹಕಾರ ನೀಡಿದ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ನನ್ನ ಮನದಾಳದ ಕೃತಜ್ಞತೆಗಳು. ಥ್ಯಾಂಕ್ ಯು ಟು ಆಲ್ ದ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್. ವಿಶೇಷವಾಗಿ ಈ ಕ್ರೀಡಾಕೂಟದ ಜವಾಬ್ದಾರಿಯನ್ನು ಹೊತ್ತಂತಹ ಸಂತ ಫಿಲೋಮಿನಾ PU ಕಾಲೇಜ್ ಅದರ ಪ್ರಾಂಶುಪಾಲರಾದ ಫಾದರ್ ಅಶೋಕ್ ರಾಯಂಕ್ರಾಸ್ತ ಹಾಗೂ ಪ್ರತಿಯೊಂದು ಶಿಕ್ಷಕ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್.
ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳಿಗೆ, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಮನದಾಳದ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಟು ಆಲ್. ವಿಶೇಷವಾಗಿ ನಮ್ಮ ಜೊತೆಗಿರುವ ಜೆರಾಲ್ಡ್ ಡಿಕಾಸ್ಟಾ, ಮೈದಿ ದಿವಸ್ ಪಾಲನಾ ಪರಿಷತ್ ಇದರ ಉಪಾಧ್ಯಕ್ಷರು, ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಈ ಕ್ರೀಡಾಂಗಣದಲ್ಲಿ ಕ್ರೀಡೋತ್ಸವವು ಸುಸೂತ್ರವಾಗಿ ನಡೆಯಲು ನಮಗೆ ಸಹಕಾರ ನೀಡಿದ ಎಲ್ಲ ದೈಹಿಕ ಶಿಕ್ಷಕರಿಗೆ, ವಿಶೇಷವಾಗಿ ಶ್ರೀಯುತ ಎಲಿಯಾಸ್ ಪಿಂಟೋ ಹಾಗೂ ಶ್ರೀ ರಾಜೇಶ್ ಹಾಗೂ ಡಿಗ್ರಿ ಮತ್ತು PUC ಕಾಲೇಜಿನ ವಿದ್ಯಾರ್ಥಿಗಳು ಈ ಗ್ರೌಂಡನ್ನು ಮಳೆ ಇದ್ದರೂ ಕೂಡ ಪುನಃ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಂಘಟಿಸಲು ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಸಂಘಟಿಸಲು ನಮಗೆ ಅನುವು ಮಾಡಿಕೊಟ್ಟು ಹಾಗೂ ವಾಲಂಟಿಯರ್ಸ್ ಆಗಿ ಸೇವೆ ನೀಡಿದಂತಹ PUCಯ ರೆಡ್ ಕ್ರಾಸ್, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ರೋವರ್ಸ್ ಅಂಡ್ ರೇಂಜರ್ಸ್, NCC ಮತ್ತು NSS ಮಕ್ಕಳಿಗೆ ಥ್ಯಾಂಕ್ ಯು ಫಾರ್ ಯುವರ್ ಲವಿಂಗ್ ಸರ್ವಿಸ್. ವಿಶೇಷವಾಗಿ ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ಸುದ್ದಿಯನ್ನು ಬಿತ್ತರಿಸಲು ನಮಗೆ ಸಹಕಾರ ನೀಡಿದವರು ಶ್ರೀಮತಿ ಭಾರತಿ ಎಸ್ ರೈ, ಮುಖ್ಯಸ್ಥರು ಇಂಗ್ಲಿಷ್ ವಿಭಾಗ, ಸಂತ ಫಿಲೋಮಿನಾ ಕಾಲೇಜ್. ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಲವಿಂಗ್ ಸರ್ವಿಸ್. ಈ ಕ್ರೀಡಾಕೂಟವನ್ನು ನೇರ ಪ್ರಸಾರ ಮಾಡಿದಂತಹ ಸುದ್ದಿ ಮಾಧ್ಯಮದ ವ್ಯವಸ್ಥಾಪಕರಿಗೆ ಡಾಕ್ಟರ್ UP ಶಿವಾನಂದ್ ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಮನದಾಳದ ಕೃತಜ್ಞತೆಗಳು. ಅದರ ಜೊತೆಗೆ ಇದರ ಪ್ರಚಾರವನ್ನು ಕೊಟ್ಟಂತಹ ಎಲ್ಲ ಸುದ್ದಿ ಮಾಧ್ಯಮದ ಸಂಸ್ಥೆಯ ಮುಖ್ಯಸ್ಥರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಸಂಘಟಿಸಲು ಊಟದ ಮತ್ತು ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನು ಮಾಡಿದಂತಹ ಲೆಸ್ಟರ್ ಕ್ಯಾಟರರ್ಸ್ನ ಆಸ್ವಾಲ್ಡ್ ಇವರಿಗೂ, ಸುಪ್ರೀಂ ಅರೇಂಜರ್ಸ್ನ ಸಿಪ್ರಿಯನ್ ಮೋರೆಸ್ ಇವರಿಗೂ, ಅದೇ ರೀತಿ ಧ್ವನಿವರ್ಧಕವನ್ನು ಒದಗಿಸಿದಂತಹ ರಾಯ್ ಅರೇಂಜರ್ಸ್ನ ರಾಯ್ಸ್ಟನ್ ರೆಬೆಲ್ಲೋ ಅವರಿಗೂ ನನ್ನ ಮನದಾಳದ ಕೃತಜ್ಞತೆಗಳು. ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಸಂಘಟಿಸಲು ತಾವೆಲ್ಲರೂ ಕೈ ಜೋಡಿಸಿದ್ದೀರಿ. ಯಾರ ಹೆಸರು ಹೇಳದೆ ಎಲ್ಲರನ್ನು ಮನದಾಳದಿಂದ ನಾನು ನೆನೆಸುತ್ತಾ, ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ನಮಗೆ ಯಶಸ್ವಿಯಾಗಿ ಸಂಘಟಿಸಲು ಸಹಕಾರ ನೀಡಿದ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಹಿತಚಿಂತಕರಿಗೆ, ವಿಶೇಷವಾಗಿ ಪೋಷಕರಿಗೆ, ಶಿಕ್ಷಕ ರಕ್ಷದ ಸಂಘದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಹಳೆ ವಿದ್ಯಾರ್ಥಿಗಳ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಫಾದರ್, ನಿಮಗೂ ಧನ್ಯವಾದಗಳು. ನಿನ್ನೆಯ ದಿನ ಸಂಸ್ಥೆಯ ಸಂಚಾಲಕರಿಂದ ಮಾಯ್ದೆ ದಿವಸ್ ಚರ್ಚಿನ ಪ್ರಾಂಗಣದಲ್ಲಿ ಅಗ್ನಿ ಸ್ಪರ್ಶಗೊಂಡ ಕ್ರೀಡಾದೇವಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಜ್ವಲಿಸುತ್ತಾ ಕಾಲೇಜಿನ ಆವರಣದಲ್ಲಿ ನಮ್ಮ ಸಂಸ್ಥೆಯ ಸಾಧಕ ಕ್ರೀಡಾಪಟುಗಳಿಂದ ಗೌರವ ಉಪಸ್ಥಿತರಿಂದ ಪ್ರಜ್ವಲನೆಗೊಂಡು 2 ದಿನಗಳ ಯಶಸ್ವಿ ಕ್ರೀಡಾಕೂಟಕ್ಕೆ ಜ್ಯೋತಿಯಾಗಿ ಇದೀಗ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಸ್ತಂಭನಗೊಳ್ಳಲಿದೆ. ಇದನ್ನು ತಮ್ಮ ಸಾಧಕ ಕ್ರೀಡಾಪಟುಗಳು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಗ ಧ್ವಜ ಅವರೋಹಣ ಕಾರ್ಯಕ್ರಮ ನಡೆಯಲಿರುವುದು. ಧ್ವಜಾಧಾರಿ ಸಾಧಕ ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಅದು ಹೇಳಿ ಮುಖ್ಯ ಅತಿಥಿಗಳು ಸಂಚಾಲಕರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಮಾನ್ಯ ಸಹಾಯಕ ಆಯುಕ್ತರು ಇವತ್ತಿನ ಈ ಕ್ರೀಡಾಕೂಟವು ಸಮಾಪನಗೊಂಡಿದೆ ಎಂದು ಘೋಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विदाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जाहे तव शुभाशिष मागे गाहे तव जय गाता जनगण मंगलदायक जय हे भारत भाग्य विदाता जय हे जय हे जय हे जय 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 हे. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿಗೆ ನಾವು ಈ ಸಮಾರಂಭವನ್ನು ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು.